ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿ. ನಲ್ಮೆಯ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷಾವಾಣಿ ಪುನರ್ಮನನ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೀತಿಯ ಮಕ್ಕಳೇ, ಕಳೆದ 1 ತಿಂಗಳಿಂದ ನಿಮಗೆ ಜ್ಞಾನದ ರಸದೌತಣವೇ ಸಿಕ್ಕಿದೆ. ಈ ಲಾಕ್ಡೌನ್ ಅವಧಿಯನ್ನು ತುಂಬ ನೀವು ಉತ್ತಮವಾಗಿ ಬಳಸ್ಕೊಂಡ್ರಿ ಟಿ ವಿ ಕಾರ್ಯಕ್ರಮಗಳನ್ನು ನೋಡ್ತಾ. ಜೊತೆಗೆ ನಿಮಗೆ ಅಲ್ಲಿ ಇಲ್ಲಿ ಸ್ವಲ್ಪ ಇದ್ದಂತಹ ಸಂಶಯಗಳು ಕೂಡ ಈ ಕಾರ್ಯಕ್ರಮದಿಂದ ಪರಿಹಾರ ಆಗಿದೆ ಅಂತ ನಾವು ಭಾವಿಸ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ 2ರ ವಿಶ್ಲೇಷಣೆಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾನು ಚನ್ನಪ್ಪ KM, ಸಹ ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ, ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾನು ಮತ್ತು ಸ್ನೇಹಿತರಾದಂತಹ. ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ರಾಮಚಂದ್ರ ಭಟ್ ಅಂತ, ಸರ್ಕಾರಿ ಪ್ರೌಢಶಾಲೆ ಬ್ಯಾಟರಾಯನಪುರ, ಮೈಸೂರು ರೋಡ್, ಬೆಂಗಳೂರು. ಇಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ದಿನ ನಾನು ನಿಮಗೆ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬರೀಬೇಕು, ಅದರಲ್ಲಿ ಯಾವ ಯಾವ ಅಂಶಗಳು ಸುಲಭವಾಗಿ ಅರ್ಥ ಮಾಡಿಕೊಂಡು ನಾವು ಪ್ರಶ್ನೆಗೆ ಉತ್ತರವನ್ನು ಬರಿಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮಕ್ಕಳೇ, ನಾನು ಭೌತಶಾಸ್ತ್ರ ವಿಭಾಗದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಿಸಬೇಕು ಮತ್ತು ಪ್ರಶ್ನೆಗಳನ್ನು ಯಾವ ರೀತಿ ಅರ್ಥೈಸ್ಕೊಳ್ಬೇಕು, ಯಾವ ಉತ್ತರ ಸಮರ್ಪಕವಾದಂಥ ಉತ್ತರ ಆಗುತ್ತೆ ಅನ್ನೋ ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿದ್ಯಾರ್ಥಿಗಳೇ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದಂಥ ಉತ್ತರವನ್ನು ನೀವು ಆರಿಸಿ ಅಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೀಬೇಕಾಗಿದೆ. ಈಗ ಮೊದಲನೇ ಪ್ರಶ್ನೆ, ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಪ್ರಮುಖ ಪಾತ್ರವೇನು? ನಿಮಗೆ 4 ಉತ್ತರಗಳನ್ನು ಕೊಟ್ಟಿದೆ. ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು, ಬಿ ಆಪ್ಷನ್ ಕಾರ್ಬನ್ ಡೈಆಕ್ಸೈಡನ್ನು ಹೀರುವುದು, ಸಿ ಆಕ್ಸಿಜನ್ ಬಿಡುಗಡೆ ಮಾಡುವುದು, ಡಿ ನಿರಂತರ ಬಾಷ್ಪ ವಿಸರ್ಜನೆ ಮಾಡುವುದು. ಉತ್ತರ ಇಲ್ಲಿ ಮೇಲ್ಮುಖ ಸೆಳೆತವನ್ನು ಸೃಷ್ಟಿಸುವುದು. ವಿದ್ಯಾರ್ಥಿಗಳೇ, ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಬೇಕು. ಸಾಗಾಣಿಕೆ ಮಾಡಬೇಕಾದ್ರೆ ಅಲ್ಲಿ ಪತ್ರರಂಧ್ರಗಳ ಪ್ರಮುಖ ಪಾತ್ರ ಏನು ಅಂತ ಪ್ರಶ್ನೆ. ಹಾಗಾಗಿ ಮೇಲ್ಮುಖ ಸೆಳೆತವನ್ನು ಸೃಷ್ಟಿ ಮಾಡಿ ನೀರು ಮೇಲಕ್ಕೆ ಹೋಗುವಂತೆ ಪತ್ರರಂಧ್ರಗಳು ಮಾಡ್ತವೆ. ಹಾಗಾಗಿ ಎ ಸರಿಯಾದ ಉತ್ತರ. ಈಗ ಎರಡನೇ ಪ್ರಶ್ನೆ, ಲೋಹವು ಪ್ರಬಲ ನೈಟ್ರಿಕ್ ಆಮ್ಲದೊಂದಿಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ, ಏಕೆಂದರೆ ನಿಮ್ಮ ಆಯ್ಕೆಗಳು: ಎ ನೈಟ್ರಿಕ್ ಆಮ್ಲದಲ್ಲಿ ಹೈಡ್ರೋಜನ್ ಪರಮಾಣುಗಳು ಇರುವುದಿಲ್ಲ, ಬಿ ನೈಟ್ರಿಕ್ ಆಮ್ಲವು ಉತ್ಕರ್ಷಣೆ ಹೊಂದುತ್ತದೆ, ಸಿ ನೈಟ್ರಿಕ್ ಆಮ್ಲವು ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಉಂಟು ಮಾಡುತ್ತದೆ, ಕೊನೆಯದಾಗಿ ಡಿ ಆಯ್ಕೆ ನೈಟ್ರಿಕ್ ಆಮ್ಲವು ಪ್ರಬಲ ಅಪಕರ್ಷಣಕಾರಿಯಾಗಿದ್ದು ಹೈಡ್ರೋಜನನ್ನು ಪಡೆದುಕೊಳ್ಳುತ್ತದೆ. ಹಾಗಾದರೆ ಈ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕು? ಮೊದಲನೇದಾಗಿ ನಾವು ಯೋಚನೆ ಮಾಡಬೇಕು. ಮೊದಲೇ ಆಪ್ಷನನ್ನು ನೋಡೋಣ. ನೈಟ್ರಿಕ್ ಆಮ್ಲದಲ್ಲಿ ಹೈಡ್ರೋಜನ್ ಪರಮಾಣುಗಳು ಇರುವುದಿಲ್ಲ. ಸೂತ್ರ ಏನು? HNO3 ಅಂದಮೇಲೆ ಮೊದಲನೇ ಆಪ್ಷನ್ ತಪ್ಪು ಅಂತ ಗೊತ್ತಾಯಿತು. ಎರಡನೇದು, ನೈಟ್ರಿಕ್ ಆಮ್ಲವು ಉತ್ಕರ್ಷಣೆ ಹೊಂದುತ್ತದೆ. ವಿದ್ಯಾರ್ಥಿಗಳೇ, ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷಣಕಾರಿ. ತಾನು ಅಪಕರ್ಷಣೆಗೊಳ್ಳುತ್ತೆ, ಬೇರೆ ವಸ್ತುವನ್ನು ಉತ್ಕರ್ಷಣೆ ಮಾಡುತ್ತೆ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಈಗ ನೈಟ್ರಿಕ್ ಆಮ್ಲವು ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಉಂಟು ಮಾಡುತ್ತದೆ, ಬಹುಶಃ ಇರ್ಬೋದೋ ಏನೋ, ಯೋಚನೆ ಮಾಡ್ಬೋದು ನೀವು ಈ ರೀತಿಯಾಗಿ. ಕೊನೆಯ ಆಪ್ಷನನ್ನು ನೋಡೋಣ. ನೈಟ್ರಿಕ್ ಆಮ್ಲವು ಪ್ರಬಲ ಅಪಕರ್ಷಣಕಾರಿಯಾಗಿದ್ದು ಹೈಡ್ರೋಜನನ್ನು ಪಡೆದುಕೊಳ್ಳುತ್ತದೆ. ಪ್ರಬಲ ಅಪಕರ್ಷಣಕಾರಿ ಅನ್ನುವಂಥ ಉತ್ತರನೇ ತಪ್ಪು. ಅಂದಮೇಲೆ ಇದು ಕೂಡ ತಪ್ಪು. ಹಾಗಾದರೆ ಸರಿಯಾದದ್ದೇನು?
ನೋಡೋಣ ಅಲ್ವಾ ಸರ್? ನೋಡೋಣ ಸರ್. ಮಕ್ಕಳಿಗೆ ಆಲ್ರೆಡಿ ಗೆಸ್ ಮಾಡಿದ್ದಾರೆ. ಹೌದು. ಅವ್ರ ಗೆಸ್ಸಿಂಗು ಕರೆಕ್ಟ್ ಇದೆಯೋ ಇಲ್ವೋ ಅನ್ನೋದನ್ನು ಅವ್ರು ಕನ್ಫರ್ಮ್ ಮಾಡ್ಕೊಳ್ಳಿ ಸರ್. ಹಾಂ, ವಿದ್ಯಾರ್ಥಿಗಳೇ, ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಿ. ಸಿ ಉತ್ತರ ಸರಿಯಾದದ್ದು. ನೈಟ್ರಿಕ್ ಆಮ್ಲ HNO3 ಇದು ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಉಂಟು ಮಾಡುತ್ತದೆ. ಹಾಗಾದರೆ ಸರ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಚಿತ್ರವನ್ನು ಗಮನಿಸಿ. ಇದರಿಂದ ತಿಳಿದು ಬರುವುದೇನೆಂದರೆ ಆಪ್ಷನ್ಸ್ಗಳು ಹೀಗಿದೆ ಮಕ್ಕಳ. ಎ, ಸೊಲಿನಾಯ್ಡ್ ಸುತ್ತಲೂ ಏಕರೂಪ ಕಾಂತಕ್ಷೇತ್ರವಿದೆ. ಬಿ ಆಪ್ಷನ್, ಸೊಲಿನಾಯ್ಡನ್ನು ಪ್ರಬಲ ಕಾಂತಕ್ಷೇತ್ರದಲ್ಲಿ ಇರಿಸಲಾಗಿದೆ. ಸಿ, ಸೊಲಿನಾಯ್ಡ್ನ ಒಳಭಾಗದಲ್ಲಿ ಎಲ್ಲ ಬಿಂದುಗಳಲ್ಲಿ ಕಾಂತಕ್ಷೇತ್ರವು ಸಮನಾಗಿದೆ. ಡಿ ಆಪ್ಷನ್, ಸೊಲೆನಾಯ್ಡ್ ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ಮೊದಲನೇ ಆಪ್ಷನಲ್ಲಿ ಸೊಲೆನಾಯ್ಡ್ ಸುತ್ತಲೂ ಏಕರೂಪ ಕಾಂತಕ್ಷೇತ್ರವಿದೆ. ಇದು ನಿಮಗೆ ಸಮರ್ಪಕ ಉತ್ತರ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಸೊಲೆನಾಯ್ಡ್ನ ಧ್ರುವಗಳಲ್ಲಿ ಕಾಂತಕ್ಷೇತ್ರ ಹೆಚ್ಚಿರುತ್ತೆ ಅನ್ನೋದು ಗೊತ್ತಿದೆ. ಸೊಲೆನಾಯ್ಡ್ನ ದೂರಕ್ಕೆ ಸರಿದಂತೆ ಅದರ ಕಾಂತಕ್ಷೇತ್ರದ ತೀವ್ರತೆ ಕಡಿಮೆ ಆಗುತ್ತೆ ಅನ್ನೋದನ್ನು ನೀವು ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದೀರಿ. ಇನ್ನು ಎರಡನೇ ಆಪ್ಷನನ್ನು ನೋಡೋಣ. ಸೊಲೆನಾಯ್ಡನ್ನು ಪ್ರಬಲ ಕಾಂತಕ್ಷೇತ್ರದಲ್ಲಿ ಇರಿಸಲಾಗಿದೆ. ಸೊ ಅಲ್ಲಿ ಕಾಂತಕ್ಷೇತ್ರದ ಒಂದು ಅಗತ್ಯತೆ ಇರೋದಿಲ್ಲ ಮಕ್ಕಳ. ಸೊಲೆನಾಯ್ಡ್ನ ನಾವು ವಿದ್ಯುತ್ ಸಂಪರ್ಕಗೊಳಿಸಿದಾಗ ಸೊಲೆನಾಯ್ಡ್ನಲ್ಲೇ ಕಾಂತಕ್ಷೇತ್ರ ಉಂಟಾಗೋದ್ರಿಂದ ಅದನ್ನು ನಾವು ಇನ್ನೊಂದು ಕಾಂತಕ್ಷೇತ್ರದಲ್ಲಿ ಇರಿಸಿರೋದಿಲ್ಲ. ಆಗಿದ್ದರೆ ಬಿ ಆಪ್ಷನ್ನು ಕೂಡ ತಪ್ಪಾಯಿತು. ಮೂರನೇ ಆಪ್ಷನ್ಗೆ ಬರೋಣ. ಸೊಲೆನಾಯ್ಡ್ನ ಒಳಭಾಗದಲ್ಲಿ ಎಲ್ಲ ಬಿಂದುಗಳಲ್ಲಿ ಕಾಂತಕ್ಷೇತ್ರವು ಸಮನಾಗಿದೆ. ಒಂದು ಸ್ವಲ್ಪ ಆಲೋಚನೆಯನ್ನು ಮಾಡೋಣ, ಅಥವಾ ನಾವು ಈ ಹಿಂದೆ ತಿಳ್ಕೊಂಡಿರೋದನ್ನು ನಾವು ನೆನಪು ಮಾಡ್ಕೊಳ್ಳೋಣ. ಉತ್ತರ ಬಹುಶಃ ಸರಿ ಇರ್ಬೋದು ಅಂತ ಅನಿಸುತ್ತೆ. ನಾಲ್ಕನೇ ಆಪ್ಷನನ್ನು ನೋಡಾದ್ಮೇಲೆ ನಾವು ನಿರ್ಧಾರಕ್ಕೆ ಬರೋಣ. ಯಾಕೆಂದರೆ ಓದಿದ್ದೇ ಸರಿಯಾದ ಉತ್ತರ ಅಂತ ನಾವು ತತ್ಕ್ಷಣ ನಿರ್ಧಾರಕ್ಕೆ ಬಂದುಬಿಟ್ರೆ ಅದಕ್ಕಿಂತ ಇನ್ನೊಂದು ಉತ್ತರ ಸರಿಯಾಗಿರ್ಬೋದೇನೋ. ಹಾಗಾಗಿ ಎಸ್ ಸರ್, ಇದನ್ನು ಮಕ್ಕಳು ಖಂಡಿತ ಮಾಡಬೇಕಾಗತ್ತೆ. ನಾಲ್ಕನೇ ಆಪ್ಷನ್ಗೆ ಹೋಗ್ತಾ ಇದ್ದೀನಿ. ಸೊಲೆನಾಯ್ಡ್ ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ನಿಮಗೆ ಗೊತ್ತಿದೆ ಯಾವಾಗ ಒಂದು ಕಾಂತ ಯಾಂತ್ರಿಕ ಬಲವನ್ನು ಅನುಭವಿಸುತ್ತೆ ಅಂತ. ಮತ್ತೊಂದು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಮಾತ್ರ ಅದು ಯಾಂತ್ರಿಕ ಶಕ್ತಿಯನ್ನು ಅನುಭವಿಸೋದು, ಯಾಂತ್ರಿಕ ಬಲವನ್ನು ಅನುಭವಿಸೋದು. ಆದ್ದರಿಂದ ಎ, ಬಿ ಮತ್ತು ಡಿ ಆಪ್ಷನ್ಗಳು ತಪ್ಪಾಗಿವೆ. ಆಗಿದ್ದರೆ ಸರಿಯಾದಂಥ ಆಪ್ಷನ್ನು ಸಿ. ಎಸ್, ನೋಡೋಣ ಸರ್. ಸಿ ಅನ್ನೋದು, ಯಾಕೆಂದರೆ ಈ ಒಂದು ಸೊಲಿನಾಯ್ಡ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಪಠ್ಯಪುಸ್ತಕದಲ್ಲಿ ಸೊಲಿನಾಯ್ಡ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀಡಬೇಕಾದ್ರೆ ಸೊಲಿನಾಯ್ಡ್ನ ಒಳಗಡೆ ಕಾಂತದ ಬಲರೇಖೆಗಳು ಸಮಾಂತರವಾಗಿರ್ತವೆ. ಇದು ಏನನ್ನು ಸೂಚಿಸುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದು ಏನನ್ನು ಸೂಚಿಸುತ್ತೆ ಅಂತ ಅಂದರೆ ಸೊಲಿನಾಯ್ಡ್ನ ಒಳಭಾಗದ ಎಲ್ಲ ಬಿಂದುಗಳಲ್ಲಿ ಕಾಂತಕ್ಷೇತ್ರವು ಸಮನಾಗಿದೆ ಅನ್ನೋದನ್ನು ಸೂಚಿಸುತ್ತೆ. ಒಂದು ವಿದ್ಯುತ್ ಕ್ಷೇತ್ರದಲ್ಲಿ ಕಲ್ಲಿದ್ದಲನ್ನು ದಹಿಸಿ ನೀರನ್ನು ಕಾಸಿ ಇದರಿಂದ ಬರುವ ಹಬೆಯಿಂದ ಟರ್ಬೈನನ್ನು ಚಲಿಸಿ ಉತ್ಪಾದಿಸಲಾಗುತ್ತಿದೆ. ಹಾಗಾದರೆ ಈ ವಿದ್ಯುತ್ ಕೇಂದ್ರವು, 4 ಆಪ್ಷನ್ಸ್ಗಳನ್ನ ನೋಡೋಣ. ಮೊದಲನೇ ಆಪ್ಷನ್ ಎ, ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ಕಲ್ಲಿದ್ದಲು ದಹಿಸಲ್ಪಡುತ್ತಿದೆ. ಬಿ, ಜಲವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ನೀರನ್ನು ಕಾಸಲಾಗುತ್ತದೆ. ಸಿ, ನ್ಯೂಕ್ಲಿಯ ವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ಟರ್ಬೈನ್ ತಿರುಗುತ್ತದೆ. ಡಿ, ಜೈವಿಕ ವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ಕಲ್ಲಿದ್ದಲನ್ನು ಉಪಯೋಗಿಸಲಾಗಿದೆ. ಇಲ್ಲಿ ಕೊಟ್ಟಿರುವಂತಹ ಒಂದು ಹೇಳಿಕೆ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ಕೊಟ್ಟಿರುವಂಥ 4 ಕ್ರಿಯೆಗಳಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಆದರೆ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ನಾವು ಬಳಸ್ತಾ ಇರುವಂತಹ ವಸ್ತು ಯಾವುದು ಅನ್ನೋದು ತುಂಬ ಪ್ರಮುಖವಾದಂಥದ್ದು. ಸೊ ಇಲ್ಲಿ ಒಂದು ವಿದ್ಯುತ್ ಕೇಂದ್ರದಲ್ಲಿ ಕಲ್ಲಿದ್ದಲನ್ನು ದಹಿಸಿ ನೀರನ್ನು ಕಾಸಿ ಇದರಿಂದ ಬರುವ ಹಬೆಯಿಂದ ಟರ್ಬೈನನ್ನು ಚಲಿಸಿ ಉತ್ಪಾದಿಸಲಾಗುತ್ತಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಲ್ಲಿದ್ದಲನ್ನು ದಹಿಸ್ತಾ ಇದ್ದೀವಿ, ಅದರಿಂದ ನೀರನ್ನು ಕಾಸಿ ಬರುವಂಥ ಹಬೆಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಎ ನೋಡೋಣ. ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ಕಲ್ಲಿದ್ದಲು ದಹಿಸಲ್ಪಡುತ್ತಿದೆ. ನೋಡೋಣ ಮುಂದಿನ ಆಯ್ಕೆಗಳನ್ನು ನೋಡಿ ಆನಂತರ ಒಂದು ನಿರ್ಧಾರಕ್ಕೆ ಬರೋಣ. ಜಲವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ನೀರನ್ನು ಕಾಸಲಾಗುತ್ತಿದೆ. ಜಲವಿದ್ಯುತ್ ಸ್ಥಾವರದಲ್ಲಿ ನಾವು ನೀರನ್ನು ಕಾಯಿಸಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಹರಿಯುತ್ತಿರುವ ನೀರಿಗೆ ನಾವು ಟರ್ಬೈನನ್ನು ಸಂಪರ್ಕಗೊಳಿಸಿ ಅಲ್ಲಿಂದ ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದು ಜಲವಿದ್ಯುತ್ ಸ್ಥಾವರದ ಕೆಲಸ ಆಗಿದೆ. ಹಾಗಾಗಿ ಇದು ಉತ್ತರ ಆಗಲ್ಲ. ಹಾಗಿದ್ರೆ ಸಿ ನೋಡೋಣವಾ. ನ್ಯೂಕ್ಲಿಯ ವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ಟರ್ಬೈನ್ ತಿರುಗುತ್ತದೆ. ನ್ಯೂಕ್ಲಿಯ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿದ್ರೂ ಕೂಡ ಇಲ್ಲಿ ನಾವು ಕಲ್ಲಿದ್ದಲನ್ನು ಬಳಸಲ್ಲ. ಇಲ್ಲಿ ಬಳಸುವಂಥದ್ದು ಯುರೇನಿಯಂ ಧಾತು. ಹಾಗಾಗಿ ಸಿನೂ ಕೂಡ ಉತ್ತರ ಆಗೋದಿಲ್ಲ. ಹಾಗಿದ್ರೆ ಡಿ ಆಪ್ಷನನ್ನು ನೋಡೋಣವಾ. ಜೈವಿಕ ವಿದ್ಯುತ್ ಸ್ಥಾವರವಾಗಿದೆ ಏಕೆಂದರೆ ಕಲ್ಲಿದ್ದಲನ್ನು ಉಪಯೋಗಿಸಲಾಗಿದೆ.
ಮಕ್ಕಳು ನಿಮಗೆ ಗೊತ್ತಿದೆ, ಜೈವಿಕ ವಿದ್ಯುತ್ ಸ್ಥಾವರದಲ್ಲಿ ನಾವು ಕಲ್ಲಿದ್ದಲನ್ನು ಬಳಸಲ್ಲ. ಹಾಗಿದ್ರೆ ಅಲ್ಲಿ ಬಳಸೋದೇನು? ಅಲ್ಲಿ ಸಸ್ಯಜನ್ಯ ತ್ಯಾಜ್ಯಗಳು ಅಲ್ವಾ, ಹಸಿ ಸೊಪ್ಪು ಮತ್ತು ಹಸುವಿನ ಸಗಣಿ ಈ ಥರದ ವಸ್ತುಗಳನ್ನು ಅಲ್ಲಿ ಬಳಸ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡೋದ್ರಿಂದ. ಸೊ ಹಾಗಾಗಿ ಡಿನೂ ಕೂಡ ಉತ್ತರ ಆಗಲ್ಲ. ಹಾಗಿದ್ರೆ ಉತ್ತರ ಯಾವುದಾಗಿದೆ? ಎಸ್, ಯು ಆರ್ ರೈಟ್. ನಿಮ್ಮ ಊಹೆ, ನಿಮ್ಮ ಆಯ್ಕೆ ಸರಿಯಾಗಿದೆ. ಉತ್ತರ ಎ, ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ. ಏಕೆಂದರೆ ಕಲ್ಲಿದ್ದಲು ದಹಿಸಲ್ಪಡುತ್ತದೆ. ಇಲ್ಲಿ ಕಲ್ಲಿದ್ದಲನ್ನು ದಹಿಸಿ ನೀರನ್ನು ಕಾಸಿ ವಿದ್ಯುತ್ ಉತ್ಪಾದನೆ ಮಾಡೋದ್ರಿಂದ ಕೊಟ್ಟಿರುವಂತಹ ಪ್ರಶ್ನೆಗೆ ಎ ಸರಿಯಾದ ಉತ್ತರವಾಗುತ್ತದೆ. ಪ್ರಶ್ನೆಯನ್ನು ನೋಡ್ತಿದ್ದ ಹಾಗೆ ಇಲ್ಲಿ ಉತ್ತರ ಹೇಳಬಹುದು. ಹಾಂ ಸರ್. ಕಲ್ಲಿದ್ದಲನ್ನು ದಹಿಸಿ ಅಂತಿದ್ದ ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಹಿಂಟ್ ಗೊತ್ತಾಗುತ್ತೆ. ವಿದ್ಯಾರ್ಥಿಗಳೇ ಇಂತಹ ಹಿಂಟ್ಗಳನ್ನು ಬಳಸಿ ಉತ್ತರವನ್ನು ಕೊಡಬಹುದು. 5ನೇ ಪ್ರಶ್ನೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ. ಸಸ್ಯಗಳಲ್ಲಿ ಅವುಗಳ ಬೆಳವಣಿಗೆಯನ್ನು ಆಧರಿಸಿ ಉಂಟಾಗದ ಪ್ರತಿಕ್ರಿಯೆ ಎಂದರೆ. ಉಂಟಾಗದ ಕೆಳಗೆ ಒಂದು ಅಂಡರ್ಲೈನ್ ಎಳೆದಿದ್ದೀನಿ, ನಿಮಗೋಸ್ಕರ ಸುಲಭವಾಗಿ ಅರ್ಥ ಆಗಲಿ ಅಂತ ಹೇಳಿ. ಆಪ್ಷನ್ಗಳು, ಆಯ್ಕೆಗಳು: ಎ, ಕಾಂಡಗಳು ಬೆಳಕಿನ ಕಡೆಗೆ ಬಾಗುವುದು. ಬಿ, ಬೇರುಗಳು ಮಣ್ಣಿನಾಳಕ್ಕೆ ಇಳಿಯುವುದು. ಸಿ, ಎಲೆಗಳನ್ನು ಸ್ಪರ್ಶಿಸಿದಾಗ ಉದುರುವುದು. ಡಿ, ಬಳ್ಳಿಯೊಂದರ ಕುಡಿಗಳು ಮೇಲೇರುವುದು. ವಿದ್ಯಾರ್ಥಿಗಳೇ, ಇಲ್ಲಿ ಬೆಳವಣಿಗೆಯನ್ನು ಆಧರಿಸಿ ಅನುವರ್ತನಾ ಚಲನೆಗಳು, ಪ್ರಕಾಶಾನುವರ್ತನೆ ಇತ್ಯಾದಿಗಳನ್ನು ನೀವು ಕಲ್ತಿದ್ದೀರಿ. ಹಾಗಾಗಿ ಕಾಂಡ ಬೆಳಕಿನ ಕಡೆಗೆ, ಬೇರು ಮಣ್ಣಿನ ಕಡೆಗೆ, ಬಳ್ಳಿಯ ಕುಡಿ ಮೇಲೇರುವುದು ಇವೆಲ್ಲವೂ ಕೂಡ ಬೆಳವಣಿಗೆಯನ್ನು ಆಧರಿಸಿದೆ ಅನ್ನೋದು ಸುಲಭವಾಗಿ ಗೊತ್ತಾಗುತ್ತೆ. ಹಾಗಾಗಿ ಒಣಗ್ತಾ ಇರುವಂತಹ, ಸಾಯ್ತಾ ಇರುವಂಥ ಎಲೆಯನ್ನು ನೀವು ಸ್ಪರ್ಶಿಸಿದಾಗ ಇದ್ದಕ್ಕಿದ್ದ ಹಾಗೆ ಅದು ಕೆಳಗೆ ಬೀಳುತ್ತೆ. ಹಾಗಾಗಿ ಸಿ ಅನ್ನೋದು ಉತ್ತರ ಆಗುತ್ತೆ ಅನ್ನೋದನ್ನು ನೀವು ಸುಲಭವಾಗಿ ನೀವು ಊಹಿಸಬಹುದು. ಹಾಗಾಗಿ ನಿಮ್ಮ ಊಹೆ ಸರಿಯಾಗಿದೆ. ಎಲೆಗಳನ್ನು ಸ್ಪರ್ಶಿಸಿದಾಗ ಅವು ಉದುರೋದು ಇದು ಬೆಳವಣಿಗೆಯನ್ನು ಆಧರಿಸಿಲ್ಲ. ಸರ್, ಅಲ್ಲಿ ಉಂಟಾಗದ ಅಂತ ಕೊಟ್ಟಿರೋದ್ರಿಂದ ಮಕ್ಕಳು ಸ್ವಲ್ಪ ತಾಳ್ಮೆಯಿಂದ ಉತ್ತರಿಸಬೇಕಾಗುತ್ತೆ ಸರ್. ಹೌದು. ಉಂಟಾದ ಪ್ರತಿಕ್ರಿಯೆ ಅಂದರೆ ಬೇರೆ ಅರ್ಥವನ್ನು ಕೊಡುತ್ತೆ. ಹೌದು. ಉಂಟಾಗದ ಪ್ರತಿಕ್ರಿಯೆ ಅಂದರೆ ಇನ್ನೊಂದು ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಸೊ ಅಲ್ಲಿ ಸಿ ಸರಿಯಾದ ಉತ್ತರ ಆಗುತ್ತೆ. ಹೌದು, ಸರಿ ಸರ್. ಹಾಗಾಗಿ ಈ ರೀತಿಯಾಗಿ ಕೇರ್ಫುಲ್ಲಾಗಿ ನಾವು ಉತ್ತರವನ್ನು ಕೊಡಬೇಕಾಗುತ್ತೆ, ಊಹೆ ಮಾಡಬೇಕಾಗುತ್ತೆ, ಯೋಚನೆ ಮಾಡಬೇಕಾಗುತ್ತೆ. ಸರ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋಣ ಸರ್. ಪರಿಸರದಲ್ಲಿ ಜೈವಿಕ ಸಂವರ್ಧನೆ ಉಂಟು ಮಾಡುವ ವಸ್ತುಗಳು. ಉತ್ತರಗಳು ಹೀಗಿದೆ. 4 ಆಪ್ಷನ್ಸ್ಗಳನ್ನ ಈ ರೀತಿ ಕೊಟ್ಟಿದ್ದಾರೆ. ಎ, ಬೇಗನೆ ಮರುಚಕ್ರೀಕರಣಗೊಳ್ಳುತ್ತವೆ, ಮಣ್ಣಿನಲ್ಲಿ ಮಾತ್ರ ವಿಘಟನೆಗೊಳ್ಳುತ್ತವೆ, ಶಾಶ್ವತ ಅವಶೇಷಗಳಾಗಿ ಉಳಿಯುತ್ತವೆ, ಪೋಷಣಾ ಸ್ತರಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹವಾಗುತ್ತವೆ. ಈ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಸರ್. ಈ ಪ್ರಶ್ನೆಯೂ ಕೂಡ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಪರಿಸರದಲ್ಲಿ ಜೈವಿಕ ಸಂವರ್ಧನೆ ಅಂತಂದರೆ ನಮ್ಮ ದೇಹದಲ್ಲಿ ಹಾಗೇ ಅವು ಇರ್ತವೆ, ಅವುಗಳನ್ನು ನಮ್ಮ ದೇಹ ವಿಭಜನೆ ಮಾಡೋದಿಲ್ಲ. ಇವುಗಳು ಜೈವಿಕ ಶಿಥಿಲೀಯವಲ್ಲ, ದೇಹದಲ್ಲಿ ಸಂಗ್ರಹ ಆಗ್ತಾ ಆಗ್ತಾ ಆಹಾರ ಸರಪಳಿಯ ಮೂಲಕ ಹೆಚ್ಚುತ್ತಾ ಹೋಗ್ತವೆ. ಇವು ಬೇಗ ಮರುಚಕ್ರೀಕರಣಗೊಳ್ಳುತ್ತವೆ ಅನ್ನೋದು ತಪ್ಪು. ಮಣ್ಣಿನಲ್ಲಿ ಮಾತ್ರ ವಿಘಟನೆಗೊಳ್ಳುತ್ತವೆ ಅನ್ನೋದು ಕೂಡ ತಪ್ಪು. ಯಾಕೆಂತಂದರೆ ಮಣ್ಣಿನಲ್ಲಿರೋ ಬ್ಯಾಕ್ಟೀರಿಯಾಗಳೇ ಇವುಗಳನ್ನು ವಿಭಜನೆ ಮಾಡಬೇಕು. ಶಾಶ್ವತ ಅವಶೇಷಗಳಾಗಿ ಉಳಿಯುತ್ತವೆ. ಯೋಚನೆ ಮಾಡಬೇಕು ನೀವು. ಪೋಷಣಾ ಸ್ತರಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹ ಆಗುತ್ತವೆ. ಇದು ಕೂಡ ತಪ್ಪು. ಯಾಕೆ ಅಂತಂದರೆ ರಾಸಾಯನಿಕಗಳು ಪೋಷಣಾ ಸ್ತರದಲ್ಲಿ ಕ್ರಮೇಣ ಹೆಚ್ಚುತ್ತಾ ಹೋಗ್ತವೆ. ಹಾಗಾಗಿ ಸರಿಯಾದ ಉತ್ತರ ನೀವೀಗಾಗಲೇ ಊಹೆ ಮಾಡಿದ್ದೀರಾ. ನೋಡೋಣ ಅಲ್ವಾ ಸರ್? ನೋಡೋಣ ಸರ್, ಖಂಡಿತ. ಎಸ್, ನಮ್ಮ ವಿದ್ಯಾರ್ಥಿಗಳ ಆಯ್ಕೆನೂ ಏನೇ, ನಮ್ಮ ಆಯ್ಕೆನೂ ಕೂಡ ಏನೇ. 7ನೇ ಪ್ರಶ್ನೆ, 1 ಅಂಕದ ಪ್ರಶ್ನೆಗಳಲ್ಲಿ ನಾವು 7ನೇ ಪ್ರಶ್ನೆಯಲ್ಲಿದ್ದೇವೆ. ಅದರಲ್ಲಿ ಫೆರಸ್ ಸಲ್ಫೇಟ್ ಹರಳುಗಳನ್ನು ಒಂದು ಶುಷ್ಕ ಕುದಿಗೊಳುವೆಯಲ್ಲಿ ತೆಗೆದುಕೊಂಡು ಕಾಸಲಾಗಿದೆ. ಇದು ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ. ಆಯ್ಕೆಗಳನ್ನು ನೋಡೋಣ. ಎ, ಇದು ಬೆಳಕಿನ ವಿಭಜನಾ ಕ್ರಿಯೆಯಾಗಿದ್ದು ಬಿಳಿ ಬಣ್ಣದ ಘನ ಫೆರಿಕ್ ಆಕ್ಸೈಡ್ ಉಂಟಾಗುತ್ತದೆ. ಬಿ, ಇದು ಉಷ್ಣ ವಿಭಜನೆ ಕ್ರಿಯೆಯಾಗಿದ್ದು ಹಸಿರು ಬಣ್ಣದ ಧೂಮಯುಕ್ತ ಫೆರಿಕ್ ಆಕ್ಸೈಡ್ ಉಂಟಾಗುತ್ತದೆ. ಸಿ, ಇದು ಬೆಳಕಿನ ವಿಭಜನಾ ಕ್ರಿಯೆಯಾಗಿದ್ದು ಕಂದು ಬಣ್ಣದ ಧೂಮಯುಕ್ತ ಫೆರಿಕ್ ಆಕ್ಸೈಡ್ ಉಂಟಾಗುತ್ತದೆ. ಡಿ, ಇದು ಉಷ್ಣ ವಿಭಜನಾ ಕ್ರಿಯೆಯಾಗಿದ್ದು ಕಂದು ಬಣ್ಣದ ಘನ ಫೆರಿಕ್ ಆಕ್ಸೈಡ್ ಉಂಟಾಗುತ್ತದೆ.
ಸರ್ ಇದು ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ವಿದ್ಯಾರ್ಥಿಗಳೇ, ಫೆರಸ್ ಸಲ್ಫೇಟ್ ಇದು ಯಾವ ಬಣ್ಣದ್ದು ಅಂತ ನೆನಪಲ್ಲಿ ಇಟ್ಕೋಬೇಕು. ಈಗಾಗಲೇ ಚಟುವಟಿಕೆ ಒಂದು ಇತ್ತು, ಹಾಗಾಗಿ ನಿಮಗೆ ಗೊತ್ತಿದೆ ಇದು ಹಸಿರು ಬಣ್ಣದ ವಸ್ತು. ಇದನ್ನು ಕಾಸಿದಾಗ ಅದು ಫೆರಸ್ ಸಲ್ಫೇಟ್ ಇದ್ದಿದ್ದು ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗುತ್ತೆ. ಹಾಗಾಗಿ ನಿಮಗೀಗಾಗಲೇ ಉತ್ತರ ಗೊತ್ತಾಗಿದೆ. ಸೊ ಫೆರಿಕ್ ಆಕ್ಸೈಡಿನ ಬಣ್ಣ, ನೀವು ತುಕ್ಕನ್ನು ನೆನಪಲ್ಲಿ ಇಟ್ಕೊಂಡ್ರೆ ತುಕ್ಕಿನ ಬಣ್ಣವೇ ಫೆರಿಕ್ ಆಕ್ಸೈಡಿನ ಬಣ್ಣ. ತುಕ್ಕು ಅಂತಂದರೆ ಜಲೀಯ ಫೆರಿಕ್ ಆಕ್ಸೈಡ್, ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಹಾಗಾಗಿ ನಿಮಗೆ ಉತ್ತರ ಗೊತ್ತಾಗಿದೆ. ಹಾಗಾಗಿ ಉತ್ತರವನ್ನು ನೋಡೋಣ. ಹೌದು ಮಕ್ಕಳೇ, ನಿಮ್ಮ ಯೋಚನೆ ಸರಿ. ಇದು ಉಷ್ಣ ವಿಭಜನ ಕ್ರಿಯೆಯಾಗಿದ್ದು ಕಂದು ಬಣ್ಣದ ಘನ ಫೆರಿಕ್ ಆಕ್ಸೈಡ್ ಉಂಟಾಗುತ್ತೆ ಅನ್ನುವಂತಹ ಡಿ ಆಯ್ಕೆ ಸರಿಯಾದ ಉತ್ತರ. 8ನೇ ಪ್ರಶ್ನೆ ಹೀಗಿದೆ. ಪ್ರೋಪೇನ್ನ ಒಂದು ಹೈಡ್ರೋಜನ್ ಪರಮಾಣುವನ್ನು ಕೀಟೋನ್ ಗುಂಪಿನಿಂದ ಪಲ್ಲಟಗೊಳಿಸಿದಾಗ ಉಂಟಾಗುವ ಸಂಯುಕ್ತದ ಅಣುಸೂತ್ರ. ಮೊದಲನೇ ಆಪ್ಷನ್ ಎ C4H8O, ಬಿ C3H6O, ಸಿ C3H6O2, ಡಿ C5H10O. ಪ್ರೋಪೇನನ್ನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಒಂದು ಹೈಡ್ರೋಜನನ್ನು ತೆಗೆದುಹಾಕಿ ಒಂದು ಕೀಟೋನ್ ಗುಂಪು ಯಾವಾಗಲೂ ಕೊನೆಯಲ್ಲಿ ಇರೋದಿಲ್ಲ, ಎಲ್ಲೋ ನಡುವೆ ಇರುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಒಂದು ಹೈಡ್ರೋಜನನ್ನು ತಗೊಂಡು ಕೀಟೋನ್ ಅಂತಂದರೆ ಸಿ ದ್ವಿಬಂಧ O ಇರಬೇಕು. ಈ ಗುಂಪು ಇದ್ದಾದ ನಂತರ ಮತ್ತೊಂದು ಕನಿಷ್ಠ ಒಂದು ಕಾರ್ಬನ್ ಆದರೂ ಇರಬೇಕು. ಹಾಗಾದರೆ CO CH3ಯನ್ನು ಸೇರಿಸಬೇಕು. ಒಂದು ಹೈಡ್ರೋಜನ್ ತೆಗಿಬೇಕು, ಒಂದು CO CH3 ಗುಂಪನ್ನು ಸೇರಿಸಬೇಕು. ಆಗ ನಿಮಗೆ ಉತ್ತರ ಸಿಗುತ್ತೆ. ಯೋಚನೆ ಮಾಡಿ, ಹೌದಲ್ವ ಮಕ್ಕಳೇ? C5H10O ಅನ್ನೋದು ಸರಿಯಾದ ಉತ್ತರ. ಒಂದು ಹೈಡ್ರೋಜನ್ ತೆಗೆದು ಸಿ ದ್ವಿಬಂಧ O CH3ಯನ್ನು ಸೇರಿಸಿದ್ದೀನಿ. ಇದರ ಸೂತ್ರ C5H10O. ಈಗ ಮುಂದಿನ ಸೆಕ್ಷನ್ಗೆ ಹೋಗೋಣ ಸರ್. ಈಗ MCQ ಭಾಗದಲ್ಲಿ 8 ಪ್ರಶ್ನೆಗಳು ಮುಗಿದಿದ್ದಾವೆ. ಈಗ ನಾವು 2ನೇ ಮೇಯ್ನಿಗೆ ಬಂದಿದ್ದೀವಿ ಮಕ್ಕಳ. ವಿದ್ಯಾರ್ಥಿಗಳೇ, ಈಗ 1 ಅಂಕದ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 888-941ನಲ್ಲಿ 2ನೆಯ 8. ಸೊ 8 ಅಂಕಗಳು ತಲಾ 1 ಅಂಕದ 8 ಪ್ರಶ್ನೆಗಳು, 1 ಅಂಕದ್ದು 8 ಅಂಕಗಳು. 9ನೇ ಪ್ರಶ್ನೆ, R1 ಮತ್ತು R2 ರೋಧಗಳನ್ನು ಎ ಮತ್ತು ಬಿಗಳ ನಡುವೆ ಸರಣಿಯಲ್ಲಿಯೂ R3 ಮತ್ತು R4 ರೋಧಗಳನ್ನು ಸಿ ಮತ್ತು ಡಿಗಳ ನಡುವೆ ಸಮಾಂತರವಾಗಿಯೂ ಜೋಡಿಸಬೇಕು. ನೀವೇ ಜೋಡಿಸಿ ಚಿತ್ರವನ್ನು ಪೂರ್ಣಗೊಳಿಸಿ. ಸರ್, ಇದು ಭೌತಶಾಸ್ತ್ರದ್ದಾಗಿರೋದ್ರಿಂದ ನೀವು ಇದಕ್ಕೆ ವಿವರಣೆಯನ್ನು ಕೊಡಿ. ವಿದ್ಯುತ್ ಶಕ್ತಿ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ ಸರ್. ಮಕ್ಕಳಿಗೆ ಒಂಚೂರು ನೆನಪಾಗಿದೆ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ಬಗ್ಗೆ. ಮಕ್ಕಳಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ R1, R2, R3 ಮತ್ತು R4 ಎಂಬ 4 ರೋಧಗಳನ್ನು ಕೊಟ್ಟಿದ್ದಾರೆ. ಮತ್ತು ಆ ರೋಧಗಳನ್ನು ಯಾವ ರೀತಿ ಜೋಡಿಸ್ಬೇಕು ಅಂತ ಸ್ಪಷ್ಟವಾದಂತಹ ನಿರ್ದೇಶನವನ್ನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಹಾಗಿದ್ರೆ R1 ಮತ್ತು R2 ರೋಧಗಳನ್ನು ಯಾವ ರೀತಿ ಜೋಡಿಸ್ಬೇಕು? ಎಸ್, ಯು ಆರ್ ರೈಟ್, ಸರಣಿಯಲ್ಲಿ ಜೋಡಿಸ್ಬೇಕು. ಆನಂತರ R3 ಮತ್ತು R4 ರೋಧಗಳನ್ನು ಯಾವ ರೀತಿ ಜೋಡಿಸ್ಬೇಕು? ಸಮಾಂತರವಾಗಿ ಜೋಡಿಸ್ಬೇಕು. ಜೋಡಿಸ್ಬಿಟ್ಟು ಏನು ಮಾಡಬೇಕು? ಎಸ್, ಜೋಡಿಸಿದ್ದೀವಿ ಅಂತ ಅಂದರೆ ನಾವು ಚಿತ್ರವನ್ನು ಪೂರ್ಣಗೊಳಿಸಬೇಕು ಅಂತ. ಸೊ ಇಲ್ಲಿ ಚಿತ್ರ ಆಧಾರಿತ ಪ್ರಶ್ನೆ ಇದು. ಮಕ್ಕಳು ಮತ್ತೆ ರೀಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಚಿತ್ರವನ್ನು. ಅವರು ಉತ್ತರ ಪತ್ರಿಕೆಯಲ್ಲಿ ಚಿತ್ರವನ್ನು ಬರೆದು ಏನು ಪ್ರಶ್ನೆಯ ನಿರ್ದೇಶನಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ಬರೀಬೇಕಾಗತ್ತೆ. ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ನಿರ್ದೇಶನದಂತೆ R1 ಮತ್ತು R2ವನ್ನು ಸರಣಿ ಜೋಡಣೆಯಲ್ಲಿಯೂ R3 ಮತ್ತು R4ಅನ್ನು ಸಮಾಂತರವಾಗಿ ಜೋಡಿಸಿ ಚಿತ್ರವನ್ನು ಈ ರೀತಿ ಪೂರ್ಣಗೊಳಿಸಬೇಕಾಗತ್ತೆ. 10ನೇ ಪ್ರಶ್ನೆಗೆ ಬಂದಿದ್ದೀವಿ. ಎಸ್ಟರೀಕರಣ ಕ್ರಿಯೆ ಎಂದರೇನು? ಇದರ ಉತ್ತರವನ್ನು ಮಕ್ಕಳಿಗೆ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡೋಣ. ಈಗ ಯಾವುದೇ ಆಮ್ಲ, ಸಾವಯವ ಆಮ್ಲ, ಎಥನಾಯಿಕ್ ಆಮ್ಲದಂತಹ ಸಾವಯವ ಆಮ್ಲವು ಆಮ್ಲೀಯ ಮಾಧ್ಯಮದಲ್ಲಿ ಒಂದು ಕ್ರಿಯಾವರ್ಧಕದ ಸಂಪರ್ಕದಲ್ಲಿ ಇದ್ದಾಗ ಎಥನಾಲ್ನಂತಹ ಆಲ್ಕೋಹಾಲ್ನೊಂದಿಗೆ ವರ್ತಿಸಿ ಎಸ್ಟರ್ ಎನ್ನುವಂತಹ ಸುವಾಸನೆಯುಳ್ಳಂತಹ ಒಂದು ವಸ್ತುವನ್ನು ಉಂಟು ಮಾಡುತ್ತೆ. ಈ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ? ಎಸ್ಟರೀಕರಣ ಅಂತ ಕರಿತೀವಿ. ಇಲ್ಲಿ ರಾಸಾಯನಿಕ ಕ್ರಿಯೆಯನ್ನು ಸಮೀಕರಣವನ್ನು ಕೂಡ ಕೊಟ್ಟಿದ್ದೇನೆ. ರಾಸಾಯನಿಕ ಕ್ರಿಯೆಗೆ ಸಂಬಂಧಪಟ್ಟಂತೆ ಸಮೀಕರಣವನ್ನು ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆಗೆ ಹೋಗೋಣ.
ವೈಜ್ಞಾನಿಕ ಕಾರಣ ಕೊಡಬೇಕು ನೀವು. ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆ ಅದರ ಸುತ್ತಲಿನ ಕಾಂತಕ್ಷೇತ್ರ ಅಧಿಕವಾಗುತ್ತದೆ. ಇದಕ್ಕೆ ನೀವು ವೈಜ್ಞಾನಿಕ ಕಾರಣವನ್ನು ಕೊಡಬೇಕಾಗುತ್ತೆ. ಯೋಚನೆ ಮಾಡಿ ಸರ್, ಅಷ್ಟರೊಳಗೆ ಉತ್ತರವನ್ನು ನಿಮಗೆ ತಿಳಿಸ್ತಾರೆ. ಎಸ್ ಸರ್. ಇಲ್ಲಿ ಸುರುಳಿಗಳ ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆ ಅದರ ಸುತ್ತಲಿನ ಕಾಂತಕ್ಷೇತ್ರ ಅಧಿಕವಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುವಂಥ ವಿಚಾರದ ಕಾರಣ ಕೊಡಿ ಅಂತ ಕೇಳ್ತಿದ್ದಾರೆ. ಏನು ಕಾರಣ ಇರ್ಬೋದು ಮಕ್ಕಳೇ? ನಿಮಗೆ ಗೊತ್ತಿದೆ, ಒಂದು ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕದ ಸುತ್ತ ಕಾಂತಕ್ಷೇತ್ರ ಏರ್ಪಡುತ್ತೆ, ಹೌದಾ? ಚಿಕ್ಕ ವಾಹಕ ಅದಾದರೆ ಸ್ವಲ್ಪ ಕಾಂತಕ್ಷೇತ್ರ, ದೊಡ್ಡ ವಾಹಕ ಅದಾದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಕಾಂತಕ್ಷೇತ್ರ, ಮತ್ತಷ್ಟು ದೊಡ್ಡದಾದರೆ ಮತ್ತಷ್ಟು ಹೆಚ್ಚಿನ ಕಾಂತಕ್ಷೇತ್ರ. ಆ ಉದ್ದನೆಯ ತಂತಿಯನ್ನು ನೀವು ಸುರುಳಿಗಳ ರೂಪದಲ್ಲಿ ಜೋಡಿಸ್ತಾ ಹೋದಾಗ ಏನಾಗುತ್ತೆ, ತಂತಿಯ ಉದ್ದ ಜಾಸ್ತಿ ಆಗುತ್ತೆ, ಅದರ ಸುತ್ತ ಏರ್ಪಡುವಂತಹ ಕಾಂತಕ್ಷೇತ್ರನೂ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ? ಇದು ನಿಮ್ಗೆ ಗೊತ್ತಿರುವಂಥ ವಿಚಾರ. ಉತ್ತರ ಒಂದು ಸಾರಿ ನೋಡೋಣ. ಸುರುಳಿಗಳ ಸುತ್ತುಗಳ ಸಂಖ್ಯೆ ಅಥವಾ ತಂತಿಯ ವಾಹಕ ತಂತಿಯ ಸುತ್ತುಗಳ ಸಂಖ್ಯೆ ಅಥವಾ ಅದರ ಉದ್ದ ಹೆಚ್ಚಾದಂತೆ ಏನಾಗುತ್ತೆ, ತಂತಿಯ ಸುತ್ತಲಿನ ಕಾಂತಕ್ಷೇತ್ರ ಹೆಚ್ಚುತ್ತದೆ. ಹಾಗಾಗಿ ವಿದ್ಯುತ್ ಕಾಂತದ ಕಾಂತಕ್ಷೇತ್ರದ ತೀವ್ರತೆ ಹೆಚ್ಚುತ್ತದೆ. ಹೌದು ಸರ್. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕದ ಸುತ್ತ ಕಾಂತಕ್ಷೇತ್ರ ಉಂಟಾಗುತ್ತೆ ಅನ್ನೋದು ಕೀ ಪಾಯಿಂಟ್. ಮತ್ತು ಅದರ ಉದ್ದ ಜಾಸ್ತಿ ಆದಂತೆ ಅದರಲ್ಲಿ ಕಾಂತಕ್ಷೇತ್ರ ಹೆಚ್ಚಾಗುತ್ತೆ. ಅಲ್ಲಿ ಎರಡೂ ರೀತಿಯಲ್ಲಿ ನಾವು ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡ್ಬೋದು ಸರ್. ನನ್ನ ಮಕ್ಕಳ ಮತ್ತಷ್ಟು ಮಾಹಿತಿಗಾಗಿ ತಿಳಿಸ್ತಾ ಇದ್ದೀನಿ. ಒಂದು ಸುರುಳಿಗಳ ಸುತ್ತುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದ್ರಿಂದ, ಮತ್ತೊಂದು ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸೋದ್ರಿಂದ ಒಂದು ವಾಹಕದಲ್ಲಿ ಅಥವಾ ಒಂದು ಸೊಲಿನಾಯ್ಡ್ನಲ್ಲಿ ಕಾಂತಕ್ಷೇತ್ರದ ತೀವ್ರತೆಯನ್ನು ಹೆಚ್ಚು ಮಾಡ್ಬೋದು. ಈ ಅಂಶ ನಿಮ್ಗೆ ಗೊತ್ತಿರುವಂಥದ್ದು. ಪ್ರಶ್ನೆ ಅರ್ಥ ಆಗಿದೆ, ಉತ್ತರ ನೆನಪಾಯಿತು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. 12ನೇ ಪ್ರಶ್ನೆ. ಎ ಮತ್ತು ಬಿ ರಚನೆಗಳ ವಿನ್ಯಾಸದಲ್ಲಿ ಅವುಗಳ ಕಾರ್ಯಕ್ಕೆ ಪೂರಕವಾಗಿ ಕಂಡುಬರುವ ಸಾಮ್ಯತೆ ಏನು? ಸೊ ಇಲ್ಲಿ ಚಿತ್ರವನ್ನು ಕೊಟ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಇದು ಕೂಡ ಚಿತ್ರ ಆಧಾರಿತ ಪ್ರಶ್ನೆ ಆಗಿದೆ ಸರ್. ಸೊ ದಯಮಾಡಿ ನಮ್ಮ ಮಕ್ಕಳಿಗೆ ಇದಕ್ಕೆ ಯಾವ ರೀತಿ ಉತ್ತರ ಬರೀಬೇಕು ಅಂತ ತಿಳಿಸ್ಕೊಡಿ. ವಿದ್ಯಾರ್ಥಿಗಳೇ, 2 ಚಿತ್ರಗಳನ್ನು ಸ್ಪಷ್ಟವಾಗಿ ನೀವು ಮೊದಲು ಗಮನಿಸಬೇಕು. ಅದರ ರಚನೆ ನಿಮಗೆ ಗೊತ್ತಿರಬೇಕು. ಈಗಾಗಲೇ ಈ ಅಂಗಗಳು ಏನು ಕೆಲಸ ಮಾಡ್ತವೆ ಅನ್ನೋದನ್ನು ನಿಮಗೆ ವಿವರವಾಗಿ ತಿಳಿಸಿದ್ದೀವಿ. ಮೊದಲನೇದು ಶ್ವಾಸಕೋಶ. ಅದರ ಒಳಗಿರುವಂಥ ಅತ್ಯಂತ ಸೂಕ್ಷ್ಮವಾದಂತಹ ಲಕ್ಷಾಂತರ ಸಂಖ್ಯೆಯಲ್ಲಿರುವಂತಹ ಆಲ್ವಿಯೋಲೈ ಅಥವಾ ಗಾಳಿಗೂಡುಗಳು, ಗಾಳಿ ಚೀಲಗಳು. ಇದೇ ರೀತಿಯಾಗಿ ಜೀರ್ಣಾಂಗ ವ್ಯೂಹದ ರಚನೆಯನ್ನು ಕೂಡ ನಿಮಗೆ ತೋರಿಸಿದ್ದಾರೆ. ಜೀರ್ಣಾಂಗ ವ್ಯೂಹದಲ್ಲಿ ಅತ್ಯಂತ ಸೂಕ್ಷ್ಮವಾದಂಥ ರಚನೆಗಳಿದ್ದಾವೆ. ಅವುಗಳನ್ನು ವಿಲ್ಲೈಗಳು ಅಂತ ಕರಿತೀವಿ. ಬೆರಳಿನಂತಹ ಈ ರಚನೆಗಳು ಏನು ಮಾಡ್ತವೆ, ಜೀರ್ಣವಾಗಿರುವಂಥ ಆಹಾರವನ್ನು ಹೀರ್ಕೊಳ್ತವೆ. ಶ್ವಾಸಕೋಶದಲ್ಲಿ ಆಲ್ವಿಯೋಲೈಗಳು ಆಕ್ಸಿಜನನ್ನು ಹಿಡಿದಿಟ್ಕೊಳ್ತವೆ. ಹಾಗಾಗಿ ಎರಡರಲ್ಲೂ ಕೂಡ ಏನು ಸಾಮ್ಯತೆ ಇದೆ? ಹೌದು, ಅತ್ಯಂತ ಹೆಚ್ಚು ಸುರುಳಿಯಾದಂತಹ ರಚನೆಯನ್ನು ಹೊಂದಿರೋದರಿಂದ ತಮ್ಮ ಕಾರ್ಯಕ್ಕೆ ಹೆಚ್ಚಿನ ವಿಸ್ತೀರ್ಣವನ್ನು ಅವು ಒದಗಿಸಿಕೊಡ್ತವೆ. ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ. ಈಗ ಉತ್ತರವನ್ನು ನೋಡೋಣ. ಗಾಳಿಗೂಡುಗಳಲ್ಲಿ ಅನಿಲಗಳ ವಿನಿಮಯಕ್ಕೆ ಅಗತ್ಯವಾದಂತಹ ವಿಶಾಲವಾದಂತಹ ಮೇಲ್ಮೈ ವಿಸ್ತೀರ್ಣವನ್ನು ಈ ಗಾಳಿಗೂಡುಗಳಲ್ಲಿರುವಂತಹ ಆಲ್ವಿಯೋಲೈಗಳು ಒದಗಿಸ್ತವೆ ಅಂತ ಹೇಳಿದೆ. ಹಾಗೆಯೇ ಸಣ್ಣ ಕರುಳಿನಲ್ಲಿರುವಂತಹ ವಿಲ್ಲೈಗಳು ಆಹಾರವನ್ನು ಹೀರ್ಕೊಳ್ಳೋದಕ್ಕೆ ವಿಶಾಲವಾದಂತಹ ಮೇಲ್ಮೈ ವಿಸ್ತೀರ್ಣವನ್ನು ಒದಗಿಸುತ್ತವೆ. ಇದು ಎರಡರ ನಡುವಿರುವಂತಹ ಸಾಮ್ಯತೆ. ಎಸ್ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಈಗ 13ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು ನೀರಿನ ಹೀಟರನ್ನು 5 ಆಂಪಿಯರ್ ಇರುವಂಥ ವಿದ್ಯುತ್ ಮಂಡಲಕ್ಕೆ ಸಂಪರ್ಕಿಸುತ್ತಾನೆ. ಇದು ಸರಿಯಾಗಿದೆಯೇ? ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣವನ್ನು ತಿಳಿಸಿ. ಸರ್, ಇದು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ನೀವು ಇದಕ್ಕೆ ಸೂಕ್ತವಾದಂಥ ಉತ್ತರವನ್ನು ತಿಳಿಸ್ಕೊಡಿ. ಎಸ್ ಸರ್. ಇದು ವಿದ್ಯುತ್ ಮಂಡಲ, ಗೃಹ ವೈರಿಂಗ್ ಅಥವಾ ಗೃಹ ವಿದ್ಯುತ್ ಮಂಡಲಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ ಸರ್. ಇಲ್ಲಿ ನೀರಿನ ಹೀಟರ್ ಅನ್ನು ಯಾವ ಒಂದು ವಿದ್ಯುತ್ ಮಂಡಲಕ್ಕೆ 5 ಆಂಪಿಯರ್ ವಿದ್ಯುತ್ ಮಂಡಲಕ್ಕೆ ಸಂಪರ್ಕಿಸಬೇಕಾ ಅಥವಾ 15 ಆಂಪಿಯರ್ ವಿದ್ಯುತ್ ಮಂಡಲಕ್ಕೆ ಸಂಪರ್ಕಿಸಬೇಕಾ ಅನ್ನೋದನ್ನು ಪಠ್ಯಪುಸ್ತಕದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಅದೆಲ್ಲ ತಿಳ್ಕೊಂಡಿದ್ದಾರೆ ಸರ್. ಈಗ 5 ಆಂಪಿಯರ್ ವಿದ್ಯುತ್ ಮಂಡಲವನ್ನು ನಾವು ಸಾಮಾನ್ಯವಾಗಿ ಈ ಕಡಿಮೆ ವಿದ್ಯುತ್ತನ್ನು ಪಡೆದುಕೊಂಡು ಕೆಲಸ ಮಾಡುವಂತಹ ಸಾಧನಗಳ, ಉದಾಹರಣೆಗೆ ಟಿ.ವಿ, ಫ್ಯಾನ್ ಇತ್ಯಾದಿ, ಬಲ್ಬ್ ಇತ್ಯಾದಿ, ಈ ಒಂದು ಸಾಧನಗಳನ್ನು ನಾವು ಬಳಸುವಂತಹ ಒಂದು ವಿದ್ಯುತ್ ಮಂಡಲ ಆಗಿದೆ. ಇನ್ನು 15 ಆಂಪಿಯರ್ ಇರುವಂತಹ ವಿದ್ಯುತ್ ಮಂಡಲವನ್ನು ನಾವು ಹೆಚ್ಚಾಗಿ ಈ ವಾಟರ್ ಹೀಟರ್ ಜೊತೆಗೆ ಗೀಸರ್, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್ ಇಂತಹ ಒಂದು
ಸಾಧನಗಳನ್ನು ಬಳಸಲಿಕ್ಕೆ ನಾವು ಬಳಸುವಂಥದ್ದು. ಯಾಕೆ ಈ ಒಂದು ಭಿನ್ನತೆ ಇದೆ ವಿದ್ಯುತ್ ಮಂಡಲಗಳಲ್ಲಿ ಅಂತ ಹೇಳಿದರೆ, ಅತಿ ಹೆಚ್ಚಿನ ವಿದ್ಯುತ್ತನ್ನು ಉಪಯೋಗಿಸುವಂತಹ ಸಾಧನಗಳಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಿರುತ್ತೆ. ಅದಕ್ಕೆ ಅದರದೇ ಆದಂತಹ ವಿನ್ಯಾಸ ಇರುತ್ತೆ ಸರ್, ವೈರಿಂಗ್ನಲ್ಲಿ ವಿನ್ಯಾಸ ಇರುತ್ತೆ. ಈ ರೀತಿಯ ಹೆಚ್ಚಿನ ವಿದ್ಯುತ್ತನ್ನು ಬಳಸುವಂತಹ ಸಾಧನಗಳನ್ನು 5 ಆಂಪಿಯರ್ ವಿದ್ಯುತ್ ಮಂಡಲಕ್ಕೆ ಸಂಪರ್ಕಗೊಳಿಸಿದಾಗ ಏನಾಗುತ್ತೆ? ಉತ್ತರ ನೋಡೋಣ. 15 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪ್ರವಹಿಸುವಂತೆ ಮಾಡುವ ಮಂಡಲದಲ್ಲಿ ಹೆಚ್ಚಿನ ಸಾಮರ್ಥ್ಯವುಳ್ಳ ಸಾಧನಗಳಾದ ಗೀಸರ್, ಕೂಲರ್ಗಳು, ರೆಫ್ರಿಜರೇಟರ್ಗಳನ್ನು ಜೋಡಿಸಲಾಗಿರುತ್ತದೆ. ಇವುಗಳನ್ನು 5 ಆಂಪಿಯರ್ ಮಂಡಲಕ್ಕೆ ಜೋಡಿಸಿದಾಗ ಹೆಚ್ಚಿನ ವಿದ್ಯುತ್ ಪ್ರವಾಹದ ಪರಿಣಾಮವಾಗಿ ಓವರ್ಲೋಡ್ ಉಂಟಾಗುತ್ತದೆ. ಇದು ತುಂಬ ಪ್ರಮುಖವಾದಂತಹ ಉತ್ತರ ಸರ್, ಓವರ್ಲೋಡ್ ಉಂಟಾಗುವಂಥದ್ದು. ಇದರಿಂದ ಶಾರ್ಟ್ ಸರ್ಕ್ಯೂಟ್ ಅಥವಾ ಹ್ರಸ್ವ ಮಂಡಲ ಉಂಟಾಗುತ್ತೆ. ಈ ಹ್ರಸ್ವ ಮಂಡಲ ಆದಾಗ ಏನಾಗುತ್ತೆ ಅಂತ ಗೊತ್ತಿದೆ ಮಕ್ಕಳಿಗೆ, ಅಲ್ಲಿ ವಿದ್ಯುತ್ ಅವಘಡ ಆಗುತ್ತೆ. ಇದು ದೈನಂದಿನ ಬದುಕಿಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ಅವರಿಗೆ ಗೊತ್ತಿರಬೇಕಾದಂಥ ವಿಚಾರ. 14ನೇ ಪ್ರಶ್ನೆಗೆ ಬಂದಿದ್ದೀವಿ ಮಕ್ಕಳ. CFC ಮುಕ್ತ ರೆಫ್ರಿಜರೇಟರ್ಗಳ ಬಳಕೆ ಪರಿಸರ ಸ್ನೇಹಿ ಎನಿಸಿದೆ ಏಕೆ? ಪರಿಸರ ಅಂತ ಹೇಳ್ತಿದ್ದಾಗೆ ಗೊತ್ತಾಗುತ್ತೆ, ಇದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ. CFCಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡೋದ್ರಿಂದ ಇವುಗಳು ಓಝೋನ್ ಪದರದ ರಂಧ್ರಕ್ಕೆ ಕಾರಣವಾಗ್ತಾ ಇರೋದೆ. ಹಾಗಾಗಿ ನಾವು CFC ಮುಕ್ತ ರೆಫ್ರಿಜರೇಟರ್ಗಳನ್ನು ನಾವು ಬಳಸಬೇಕು. ಹಾಗಾಗಿ ಇದನ್ನು ಪರಿಸರ ಸ್ನೇಹಿ ಅಂತ ಕರಿತೀವಿ. ಈಗ ಉತ್ತರವನ್ನು ನೋಡೋಣ. ಸೊ ಹಾಗಾಗಿ ಓಝೋನ್ ಪದರದ ತೆಳುವಾಗುವಿಕೆಯನ್ನು ಇದು ತಡೆಯುತ್ತೆ. ಹಾಗಾಗಿ ಪರಿಸರ ಸ್ನೇಹಿ ಅಂತ ಹೇಳ್ತೀವಿ. 15ನೇ ಪ್ರಶ್ನೆ. ಸೋಡಿಯಂ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳನ್ನು ಬರೆಯಿರಿ. ಕೇವಲ ಉತ್ಪನ್ನಗಳನ್ನಷ್ಟೇ ಕೇಳಿದ್ದಾರೆ. ಸೊ ಹಾಗಾಗಿ ಅಷ್ಟನ್ನೇ ಬರೆದ್ರೆ ಆಯಿತು. ನಿಮಗೆ ಸಮೀಕರಣನೂ ಕೂಡ ಗೊತ್ತಿರಬೇಕು. ನಾವೀಗ ಸಮೀಕರಣವನ್ನು ನೋಡೋಣ. ಉತ್ತರ ಏನು? ಸೋಡಿಯಂ ಕ್ಲೋರೈಡ್ ಮತ್ತು ನೀರು. ನೀವು ಸಮೀಕರಣವನ್ನು ಕೂಡ ಬರೆಯಬಹುದು. ಅತ್ಯಂತ ಸರಳವಾದಂಥ ಒಂದು ಪ್ರಶ್ನೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. 16ನೇ ಪ್ರಶ್ನೆ. ಫೆರಸ್ ಸಲ್ಫೇಟ್ ದ್ರಾವಣಕ್ಕೆ ಸತುವನ್ನು ಸೇರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತದೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಸರ್. ವಿದ್ಯಾರ್ಥಿಗಳೇ, ಸ್ವಲ್ಪ ಯೋಚನೆ ಮಾಡಿ ಉತ್ತರ ಬರೀಬೇಕು. ಇದನ್ನು ಬರೀಬೇಕು ಅಂತಂದರೆ ನಿಮಗೆ ವಿಶೇಷವಾದಂಥ ಒಂದು ಜ್ಞಾನ ಇರಬೇಕು. ಯಾವುದರದ್ದು? ಹೌದು, ಅದೇನೇ ಕ್ರಿಯಾಶೀಲತೆಯ ಸರಣಿ. ಪೊಟ್ಯಾಷಿಯಂನಿಂದ ಪ್ಲಾಟಿನಮ್ ತನಕ ನಾವು ಲೋಹಗಳನ್ನು ಜೋಡಿಸಿದ್ದೀವಿ. ಈಗ Zn ಮತ್ತು Feಗಳನ್ನು ಮಾರ್ಕ್ ಮಾಡಿ ತೋರಿಸಿದ್ದೀನಿ. ನೀವೇ ಯೋಚನೆ ಮಾಡಿ. ಇಲ್ಲಿ ಸತು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶಾಲಿ ಲೋಹ ಆಗಿದೆ. ಹಾಗಾಗಿ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. Zn ಪ್ಲಸ್ FeSO4 ಬಾಣದ ಗುರುತು Fe ಪ್ಲಸ್ ZnSO4 ಅಂತ ನಾವು ಬರೀಬಹುದು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸರ್. 17ನೇ ಪ್ರಶ್ನೆ. ಒಂದು ಹೂವಿನ ನೀಳಛೇದವನ್ನು ತೋರಿಸುವ ಚಿತ್ರವನ್ನು ಬರೆದು ಪರಾಗಸ್ಪರ್ಶ ನಡೆಯುವ ಭಾಗವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದು ಚಿತ್ರವನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಪ್ರಶ್ನೆ ಸರ್. ಕೌಶಲಕ್ಕೆ ಸುಮಾರು ನಿಮಗೆ ಗೊತ್ತಿದೆ, ಕೌಶಲಕ್ಕೆ 12 ಅಂಕಗಳಿವೆ. ಸೊ ಚಿತ್ರ ಬರೆದು ಭಾಗ ಗುರುತಿಸಬೇಕು. ಭಾಗವನ್ನು ನೇರವಾಗಿ ಕೊಡಲ್ಲ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಸೊ ಈ ಚಿತ್ರವನ್ನು ಅಭ್ಯಾಸ ಮಾಡಿರಬೇಕು ನೀವು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸರ್. ಮಕ್ಕಳೇ, 18ನೇ ಪ್ರಶ್ನೆಗೆ ಬಂದಿದ್ದೀವಿ. ಸಾಬೂನುಗಳ ಸ್ವಚ್ಛತಾ ಕಾರ್ಯವನ್ನು ವಿವರಿಸಿ. ಬಹುಶಃ ಇದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೆ ಸಂಬಂಧಪಟ್ಟ ಅಧ್ಯಾಯದಲ್ಲಿ ಕೊನೆಯ ಭಾಗ ಅನ್ಕೊಳ್ತೀನಿ ಸರ್. ಹೌದು, ಅದನ್ನು ಮಕ್ಕಳಿಗೆ ತಿಳಿಸ್ಕೊಡ್ತೀರಾ? ಸಾಬೂನುಗಳು ಮಿಸೆಲ್ಗಳನ್ನು ಉಂಟು ಮಾಡ್ತವೆ. ಆ ಮಿಸೆಲ್ಗಳ ಸಹಾಯದಿಂದ ನಾವು ಸಾಬೂನು ಕೊಳೆ ಹೇಗೆ ತೆಗೆಯುತ್ತೆ ಅನ್ನೋದನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೊಂದು ಚಿತ್ರನೂ ಕೂಡ ಇದೆ. ಸಾಬೂನಿನಲ್ಲಿರುವಂಥ ಅಣುಗಳು, ಅವುಗಳಲ್ಲಿ ಜಲಾಕರ್ಷಕ ಅಯಾನಿಕ ತುದಿ ನೀರಿನ ಕಡೆಗೆ ಬಾಗುತ್ತೆ. ಜಲ ವಿಕರ್ಷಕ ಹೈಡ್ರೋಕಾರ್ಬನ್, ಜಿಡ್ಡು ಅಥವಾ ಗ್ರೀಸ್, ಎಣ್ಣೆಯಂಥ ವಸ್ತುವಿನ ಜೊತೆಗೆ ಸಂಪರ್ಕವನ್ನು ಹೊಂದಿರುತ್ತೆ. ಹೀಗೆ ಸಾಬೂನಿನ ಅಣುಗಳು ಮಿಸೆಲ್ಗಳು ಅನ್ನುವಂಥ ರಚನೆಯನ್ನು ಉಂಟು ಮಾಡ್ತವೆ. ನಾವು ನೀರಿನಲ್ಲಿ ಅದನ್ನು ಚೆನ್ನಾಗಿ ಉಜ್ಜಿದಾಗ ಕೊಳೆಯನ್ನು ಕಿತ್ತು ತೆಗಿತವೆ. ಸೊ ಈ ರೀತಿಯಾಗಿ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಪ್ರಶ್ನೆ ಆದ್ರಿಂದ 4-6 ವಾಕ್ಯಗಳನ್ನು ಬರೀಬೇಕಾಗತ್ತೆ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಮತ್ತೊಂದು ಆಂತರಿಕ ಆಯ್ಕೆ ಪ್ರಶ್ನೆ ಇದೆ ಸರ್. ಇಂಟರ್ನಲ್ ಚಾಯ್ಸ್ ಕ್ವಶನ್ ಅಂತ ಕರಿತೀವಿ. ಆಲ್ಟರ್ನೇಟ್ ಚಾಯ್ಸ್ ಕ್ವಶನ್ಸ್ ಹುಡುಗರ. ಇದರಲ್ಲಿ ನೀವು ಆ ಪ್ರಶ್ನೆಗಾದ್ರೂ ಉತ್ತರ ಬರೀಬೋದು ಅಥವಾ ಈ ಪ್ರಶ್ನೆಗಾದ್ರೂ ಉತ್ತರ ಬರೀಬೋದು. ಇದರೆಲ್ಲ ನಿಮಗೆ ಮಾಹಿತಿ ಇದೆ. ಪ್ರಶ್ನೆ ಹೀಗಿದೆ. ಎಥೆನಾಲನ್ನು ಎಥೆನಾಯಿಕ್ ಆಮ್ಲವಾಗಿ ಪರಿವರ್ತಿಸುವ ವಿಧಾನವನ್ನು ರಾಸಾಯನಿಕ ಸಮೀಕರಣ ಸಹಾಯದಿಂದ ವಿವರಿಸಿ ಅಂತ ಪ್ರಶ್ನೆ ಇದೆ.
ಸರ್ ಉತ್ತರ ಏನು ಅನ್ನೋದು ನೋಡೋಣವಾ? ಖಂಡಿತ ಸರ್. ಎಥನಾಲನ್ನು ಕ್ಷಾರೀಯ ಪೊಟ್ಯಾಸಿಯಂ ಪರಮಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಸಿಯಂ ಡೈಕ್ರೋಮೇಟ್ಗಳಂತಹ ಪ್ರಬಲ ಉತ್ಕರ್ಷಣಕಾರಿಗಳೊಂದಿಗೆ ಕಾಸಿದಾಗ ಎಥನಾಯಿಕ್ ಆಮ್ಲ ಉಂಟಾಗುತ್ತೆ. ಇದರ ಸಮೀಕರಣ C2H5OH, ಬಾಣದ ಗುರುತು CH3COOH. ಇದೊಂದು ಉತ್ಕರ್ಷಣ ಕ್ರಿಯೆ. ಈ ಪ್ರಶ್ನೆಯನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಕೇಳಬಹುದು. ಇದನ್ನು ನೀವು ಈಗಾಗಲೇ ಅಭ್ಯಾಸ ಮಾಡಿರ್ತೀರಾ, ಹಾಗಾಗಿ ಇದು ಕೂಡ ಒಂದು ಸುಲಭವಾದಂಥ ನೇರ ಪ್ರಶ್ನೆ ಸರ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋಣ ಸರ್. 19ನೇ ಪ್ರಶ್ನೆಯಲ್ಲಿ ಇದ್ದೀವಿ. ಒಂದು ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಹೈಡ್ರೋಜನ್ ಸಂಗ್ರಹವಾಗುವ ಭಾಗವನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಕೌಶಲ್ಯಕ್ಕಾದ ಸಂಬಂಧಪಟ್ಟಂಥ ಪ್ರಶ್ನೆ. ಇಲ್ಲೂ ಕೂಡ ಮಕ್ಕಳು ಚಿತ್ರವನ್ನು ಬರೀಬೇಕಾಗತ್ತೆ. ಅವರಿಗೆ ಚಿತ್ರಗಳು ಗೊತ್ತಿದ್ದಾವೆ, ಅದರಲ್ಲಿ ಈ ಚಿತ್ರನೂ ಕೂಡ ಒಂದು. ಎಸ್ ಮಕ್ಕಳೇ, ಅಲ್ಲಿ ಕೆಂಪು ಮಾರ್ಕಿನಲ್ಲಿ ತೋರಿಸಿದ್ದೀನಿ ಹೈಡ್ರೋಜನ್ ಅನಿಲ ಎಲ್ಲಿ ಸಂಗ್ರಹ ಆಗುತ್ತೆ ಅಂತ. ಹೀಗೆ ನೀವು ಭಾಗಗಳನ್ನು ನಿರ್ದಿಷ್ಟವಾಗಿ ಗುರುತಿಸಬೇಕು. ಈಗ ಮುಂದಿನ ಪ್ರಶ್ನೆ ನೋಡೋಣ. 20ನೆಯ ಪ್ರಶ್ನೆ, ಸಮೀಪ ದೃಷ್ಟಿಯ ಕಣ್ಣು ಮತ್ತು ಸಮೀಪ ದೃಷ್ಟಿ ಕಣ್ಣಿಗೆ ಪರಿಹಾರವನ್ನು ತೋರಿಸುವಂತಹ ರೇಖಾಚಿತ್ರಗಳನ್ನು ಬರೀಬೇಕು. ಇದು ಕೂಡ ಮತ್ತೊಂದು ಕೌಶಲ ಆಧಾರಿತ ಪ್ರಶ್ನೆ. ಮೊದಲನೇ ಚಿತ್ರ ಸಮೀಪ ದೃಷ್ಟಿಯ ಕಣ್ಣನ್ನು ಪ್ರತಿನಿಧಿಸಿದ್ರೆ, ಎರಡನೇ ಚಿತ್ರ ಅದಕ್ಕೆ ಪರಿಹಾರವನ್ನು ತೋರಿಸ್ತಾ ಇದೆ. ಇಲ್ಲಿ 2 ಚಿತ್ರಗಳನ್ನು ಬರೆಯೋದ್ರಿಂದ ನಿಮಗೆ 2 ಅಂಕಗಳು ಸಿಗ್ತವೆ. ಈ ಚಿತ್ರವನ್ನು ನೀವು ಆಲ್ರೆಡಿ ಅಭ್ಯಾಸ ಮಾಡ್ಕೊಂಡಿದ್ದೀರಿ, ಮತ್ತೊಮ್ಮೆ ಅದರ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿಕ್ಕೆ ಎಸ್ ಹೇಳೋಣ ಸರ್ ಮಕ್ಕಳಿಗೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಖಂಡಿತ. ಎಸ್, ಇಲ್ಲಿ ಮತ್ತೊಂದು ಆಂತರಿಕ ಆಯ್ಕೆ ಪ್ರಶ್ನೆ ಇದೆ. ಹೌದು, ಈ ಆಂತರಿಕ ಆಯ್ಕೆ ಪ್ರಶ್ನೆಯಲ್ಲಿ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವಂತಹ ರೇಖಾಚಿತ್ರವನ್ನು ಬರೆಯಿರಿ. ಇದು ಕೂಡ ಚಿತ್ರನೇ ಸರ್. ಹೌದು, ಮಕ್ಕಳಿಗೆ ಚಿತ್ರವನ್ನು ತೋರಿಸ್ಬಿಡೋಣ. ಗೊತ್ತಿದೆ ಮಕ್ಕಳಿಗಿದೆಲ್ಲ ಗೊತ್ತಿರುವಂತ ಮಕ್ಕಳ. ನಿಮಗೆ 2 ಪ್ರಶ್ನೆನಲ್ಲಿ ಯಾವುದು ಸುಲಭನೋ ಯಾವುದೋ ನಿಮಗೆ ನಿಖರವಾಗಿ ಉತ್ತರವನ್ನು ಸುಲಭವಾಗಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ, ಅದಕ್ಕೆ ಉತ್ತರವನ್ನು ಬರೀನಿ. ಸೊ ಬಣ್ಣಗಳ ಪುನರ್ ಸಂಯೋಜನೆಯ ಚಿತ್ರವನ್ನು ಪಠ್ಯಪುಸ್ತಕದಲ್ಲಿ ನೋಡಿದಿರಿ, ಅಭ್ಯಾಸವನ್ನು ಕೂಡ ಮಾಡಿದಿರಿ. ಸರಳವಾದಂಥ ಪ್ರಶ್ನೆ ಸರ್ ಇದು. ಹೌದು, ಮುಂದಿನ ಪ್ರಶ್ನೆಗೆ ಹೋಗೋಣವಾ? ರೈಟ್. 21ನೇ ಪ್ರಶ್ನೆಯಲ್ಲಿದ್ದೀವಿ ಮಕ್ಕಳ. ನಾವು ಪರ್ಯಾಯ ಶಕ್ತಿಯ ಆಕಾರಗಳನ್ನು ಬಳಸಲೇಬೇಕಾದ ಅನಿವಾರ್ಯತೆ ಇದೆ. ಈ ಹೇಳಿಕೆಯನ್ನು ವೈಜ್ಞಾನಿಕವಾಗಿ ಸಮರ್ಥಿಸಿ. ಹೌದು, ಶಕ್ತಿಯ ಆಕಾರಗಳಿಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಇದೆ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಉತ್ತರ ಏನು ಅನ್ನೋದನ್ನು ನೋಡೋಣ ಸರ್. ನಾವು ಪಳೆಯುಳಿಕೆ ಇಂಧನಗಳನ್ನು ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳಾಗಿ ಬಳಸ್ತಾ ಬಂದಿದ್ದೀವಿ. ಇವು ನವೀಕರಿಸಲಾಗದ ಶಕ್ತಿಯ ಆಕಾರಗಳಾಗಿದ್ದು, ಈ ಶಕ್ತಿಯ ಆಕಾರಗಳ ದೊರೆಯುವಿಕೆ ಬಹಳ ಕಡಿಮೆ ಹಾಗೂ ಇವು ನವೀಕರಣಗೊಳ್ಳದ ಸಂಪನ್ಮೂಲಗಳು. ಇದನ್ನು ನೆನಪಲ್ಲಿ ಇಟ್ಕೋಬೇಕು. ಇವುಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಈಗ ಬಳಸ್ತಾ ಇರೋದ್ರಿಂದ ಇನ್ನು ಕೆಲವೇ ವರ್ಷಗಳಲ್ಲಿ ಇವು ಮುಗಿದು ಹೋಗ್ತವೆ. ಆದ್ದರಿಂದ ಪರ್ಯಾಯ ಶಕ್ತಿಯ ಆಕಾರಗಳನ್ನು ನಾವು ಬಳಸಲೇಬೇಕಾದಂಥ ಒಂದು ಅನಿವಾರ್ಯತೆಯನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳೇ, ಈ ಅಂಶಗಳನ್ನು ನೀವು ಚೆನ್ನಾಗಿ ಮನನ ಮಾಡಿಕೊಂಡು ಉತ್ತರವನ್ನು ಬರೀಬೇಕು. ಎಸ್ ಸರ್, ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡ್ರೆ ಉತ್ತರವನ್ನು ಸುಲಭವಾಗಿ ಬರೀಬೋದು. ಅಲ್ಲಿ ಕೆಲವು ಕೀ ಪಾಯಿಂಟ್ಸ್ ಇದೆ ಸರ್. ಅಲ್ಲಿ ಏನು ಸಾಂಪ್ರದಾಯಿಕ ಶಕ್ತಿ ಆಕಾರಗಳು, ಅಸಾಂಪ್ರದಾಯಿಕ ಶಕ್ತಿ ಆಕಾರಗಳು, ಅಥವಾ ನವೀಕರಿಸಲಾಗದ ಶಕ್ತಿ ಆಕಾರಗಳು, ನವೀಕರಿಸಬಹುದಾದ ಶಕ್ತಿ ಆಕಾರಗಳು, ಈ ಥರದ ಕೆಲವು ವರ್ಡ್ಗಳಿಗೆ ಪರ್ಟಿಕ್ಯುಲರ್ಗೆ ಅವ್ರಿಗೆ ಅರ್ಥವನ್ನು ಅರ್ಥೈಸಿಕೊಂಡು ಉತ್ತರವನ್ನು ಬರೆಯೋದು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೀವು ಹೇಳಿದಾಗೆ ಸುಲಭ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 22ನೇ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಅಂತ ಇದೆ. ಸರಿ, ಉತ್ತರವನ್ನು ನೋಡೋಣ. ಉತ್ತರವನ್ನು ಪ್ರಮುಖವಾಗಿ 3 ಹಂತಗಳಿವೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಮೊದಲನೇ ಹಂತದಲ್ಲಿ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯ ಹೀರುವಿಕೆ, ಎರಡನೇ ಹಂತದಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ ಮತ್ತು ನೀರಿನ ವಿಭಜನೆಯಾಗಿ ಅದು ಆಕ್ಸಿಜನ್ ಆಗಿ ಹೊರಗೆ ಬರುತ್ತೆ ಅನ್ನೋದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಮೂರನೇ ಹಂತದಲ್ಲಿ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಸೇರಿ ಕಾರ್ಬೋಹೈಡ್ರೇಟ್ ಆಗಿ ಅಪಕರ್ಷಣೆಗೊಳ್ಳುತ್ತೆ. ಇದು ರಸಾಯನಶಾಸ್ತ್ರಕ್ಕೂ ಲಿಂಕ್ ಆಗಿರುವಂತಹ ಒಂದು ಉತ್ತರ. ವಿದ್ಯಾರ್ಥಿಗಳೇ, ನೆನಪಲ್ಲಿ ಇಟ್ಕೊಳ್ಳಿ. 23ನೇ ಪ್ರಶ್ನೆ, ಮೀಥೇನ್ ಉದಾಹರಣೆಯಾಗಿ ತೆಗೆದುಕೊಂಡು ಕೋವಲೆಂಟ್ ಬಂಧದ ಉಂಟಾಗುವಿಕೆಯನ್ನು ವಿವರಿಸಿ ಮೀಥೇನ್ ಅಣುವಿನ ಚುಕ್ಕೆ ಸೂತ್ರವನ್ನು ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಕೂಡ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಉತ್ತರ ಮಕ್ಕಳಿಗೆ ಕಾಣಿಸ್ತಾ ಇದೆ ಸರ್. ಮೊದಲು ನೀವು ಅಣುಸೂತ್ರವನ್ನು ಬರೆಯಬೇಕು. ಹೈಡ್ರೋಜನ್ನ ವೇಲೆನ್ಸಿ, ಕಾರ್ಬನ್ನ ವೇಲೆನ್ಸಿ ಏನು ಅನ್ನೋದನ್ನು ನೀವು ತಿಳ್ಕೊಂಡಿರಬೇಕು. ಕಾರ್ಬನ್ನಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ ಇರೋದರಿಂದ ಅದಕ್ಕೆ ಇನ್ನು 4 ಎಲೆಕ್ಟ್ರಾನ್ಗಳು ಸಿಕ್ಕರೆ
ಅದು ಅಷ್ಟಕ ವಿನ್ಯಾಸವನ್ನು ಹೊಂದುತ್ತೆ. ಹಾಗಾಗಿ 4 ಹೈಡ್ರೋಜನ್ಗಳ ಜೊತೆಗೆ ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡಿ ಅಥವಾ ಕೋಲೆಂಟ್ ಬಂಧವನ್ನು ಉಂಟು ಮಾಡಿ ಮೀಥೇನ್ ಅಣುವಾಗುತ್ತೆ. ಈಗ ಇದರ ಚುಕ್ಕೆ ಸೂತ್ರ ನೋಡಿ. ಎಸ್ ಸರ್. ಸೊ ಈ ರೀತಿಯಾಗಿ ನಾವು ಚುಕ್ಕೆ ಸೂತ್ರವನ್ನು ಬರೆಯಬೇಕು. ಮೀಥೇನ್, ಈಥೇನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್. ಸೊ ಹೀಗೆ ಕೆಲವೊಂದು ಅಣುಗಳ ಚುಕ್ಕೆ ಸೂತ್ರವನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಪುಸ್ತಕದಲ್ಲಿ ಕೂಡ ಆಲ್ರೆಡಿ ಹೌದು, ಕೊಟ್ಟಿದ್ದಾರೆ. ಈಗಾಗಲೇ ಕೊಟ್ಟಿರುವಂಥದ್ದನ್ನೇ ನೀವು ಅಭ್ಯಾಸ ಮಾಡಿಯೂ ಕೂಡ ಇರ್ತೀರ. ಎಸ್, ಮಾಡ್ಕೊಂಡಿದ್ದಾರೆ ಸರ್. ನಮ್ಮ ವಿದ್ಯಾರ್ಥಿಗಳೆಲ್ಲ ಪರೀಕ್ಷೆಗೆ ಸಿದ್ಧರಾಗಿದ್ದಾರೆ ಆಲ್ರೆಡಿ. ಸೊ ಮತ್ತಷ್ಟು ಮಾಹಿತಿ ಮಕ್ಕಳಿಗೆ ಸಿಗ್ತಾ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. 24ನೇ ಪ್ರಶ್ನೆ. ಕೆಳಗಿನ ವಿದ್ಯುತ್ ಮಂಡಲದಲ್ಲಿ ಬಲ್ಬಿನ ಪ್ರಕಾಶವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು AB ಸ್ಥಾನದಲ್ಲಿ ಯಾವ ಸಾಧನವನ್ನು ಜೋಡಿಸಬೇಕು? ನಿಮ್ಮ ಉತ್ತರಕ್ಕೆ ಸೂಕ್ತವಾದಂಥ ಕಾರಣವನ್ನು ಕೂಡ ಕೊಡಬೇಕು. ಸರ್, ಇದಕ್ಕೆ ನೀವು ಉತ್ತರವನ್ನು ತಿಳಿಸ್ಕೊಡಿ. ನೋಡೋಣ ಸರ್. ಇಲ್ಲಿ ಮಕ್ಕಳೇ AB ಅನ್ನೋ ಒಂದು ಜಾಗದಲ್ಲಿ ನೀವು ಯಾವ ಸಾಧನವನ್ನು ಇಡಬೇಕು? ಅಲ್ಲಿ ರೋಧವನ್ನು ಇಡಬೇಕಾ, ಅಥವಾ ರಿಯೋಸ್ಟಾಟನ್ನು ಇಡಬೇಕಾ, ಅಥವಾ ಮತ್ತೆ ಯಾವ್ದಾದ್ರು ಸಾಧನ ಇದೆಯಾ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಸೊ ಇಲ್ಲಿ ಏನು ವಿಭವಾಂತರವನ್ನು ಬದಲಾಯಿಸದೆ ಒಂದು ವಾಹಕ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಹೆಚ್ಚು ಮಾಡಲು ಮತ್ತು ಕಡಿಮೆ ಮಾಡಲು ಯಾವ ಸಾಧನ ಬಳಸ್ತೀವಿ ನೆನಪು ಮಾಡ್ಕೊಳ್ಳಿ. ಎಸ್, ಉತ್ತರವನ್ನು ನೀವು ಹೇಳಿದ್ರಿ. ಎಸ್ ಸರ್, ರಿಯೋಸ್ಟಾಟ್ ಅಂತ. ಎಸ್ ಸರ್, ಹೇಳಿದ್ದೆ, ಕ್ಲೂ ಕೊಟ್ಟಿದ್ದೆ ಮಕ್ಕಳಿಗೆ, ನೆನಪಾಯಿತು ಅಂದ್ಕೊಳ್ತೀನಿ. ರಿಯೋಸ್ಟಾಟ್ ಇದರ ಪ್ರಮುಖ ಕೆಲಸ ಏನಂದರೆ ಸರ್, ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಿ ವಿದ್ಯುತ್ ಮಂಡಲದಲ್ಲಿ ಬಲ್ಬಿನ ಪ್ರಕಾಶವನ್ನು ಹೆಚ್ಚು ಮತ್ತು ಕಡಿಮೆ ಮಾಡಬಹುದು ಸರ್. ಅಂದರೆ ಹೆಚ್ಚಿನ ರೋಧ ಇದ್ದರೆ ಬಲ್ಬು ಮಂಕಾಗಿ ಉರಿಯುತ್ತೆ. ಹೌದು. ಕಡಿಮೆ ರೋಧ ಇದ್ದರೆ ಹೆಚ್ಚಾಗಿ ಪ್ರಕಾಶಮಾನವಾಗಿ ಉರಿಯುತ್ತೆ. ಅಲ್ಲಿ ಆ ರೋಧಗಳ ಬದಲು ನಾವು ರಿಯೋಸ್ಟಾಟನ್ನು ಬಳಸ್ಕೊಂಡ್ಬಿಡ್ತೀವಿ ಸರ್. ಅಲ್ಲಿ ಏನಾಗುತ್ತೆ, ಈಗ ವಿದ್ಯುತ್ ವಿಭವಾಂತರ ಅಂದರೆ ವೋಲ್ಟೇಜ್ ಸರ್. ಈಗ 6 ವೋಲ್ಟ್ ಇದು ಒಂದು ಸೆಲ್ ಇದೆ ಸರ್. ಆ 6 ವೋಲ್ಟೇಜ್ ಸೆಲ್ಲನ್ನು ಅಥವಾ 9 ವೋಲ್ಟೇಜ್ ಸೆಲ್ಲನ್ನು ವಿದ್ಯುತ್ ಸಂಪರ್ಕಗೊಳಿಸಿದ್ದೀವಿ ಸರ್. ನೀವು ರಿಯೋಸ್ಟಾಟನ್ನು ನೀವು ಹಿಮ್ಮುಖವಾಗಿ ಮುಮ್ಮುಖವಾಗಿ ಚಲಿಸುವಂತೆ ಮಾಡಿದ್ರೆ ಆ ವಿದ್ಯುತ್ ಪ್ರವಾಹದಲ್ಲಿ ಬದಲಾವಣೆ ಆಗುತ್ತೆ. ಹಾಗಾಗಿ ಅಲ್ಲಿ ಪ್ರಕಾಶಮಾನವಾಗಿ ಉರಿಯೋದು ಅಥವಾ ಡಿಮ್ ಆಗಿ ಉರಿಯೋದು ಅಂತ ಒಂದು ಸನ್ನಿವೇಶಗಳನ್ನ ನಾವು ಕಾಣ್ಬೋದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ರಿಯೋಸ್ಟಾಟ್ ಸಾಧನ ಬಳಸಬೇಕು ಸರ್. 25ನೇ ಪ್ರಶ್ನೆ. ವಸ್ತುವನ್ನು ಪೀನ ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೀಬೇಕು. ಚಿತ್ರದ ಸಹಾಯದಿಂದ ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ಕೂಡ ನೀವು ತಿಳಿಸಬೇಕು. ಈಗ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಅನಿಮೇಷನ್ ಸಹಾಯದಿಂದ ಚನ್ನಪ್ಪ ಸರ್ ಅವರು ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಸರ್. ಮಕ್ಕಳಿಗೆ ಆಲ್ರೆಡಿ ಇದು ಅಭ್ಯಾಸ ಆಗಿದೆ ಸರ್. ಒಂದು ನೇರವಾದಂಥ ಗೆರೆಯನ್ನು, ಅಡ್ಡಗೆರೆಯನ್ನು ಬರ್ಕೊಳ್ಬೇಕಾಗತ್ತೆ. ಅಲ್ಲಿ ಸಮದೂರದಲ್ಲಿ OF2 2F2 ಜೊತೆಗೆ F1 2F1 ಅನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಮಸೂರದ ವಕ್ರತೆ ಇದೆಯಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಇದನ್ನು R=2F ಅನ್ನೋ ಒಂದು ಸೂತ್ರದ ಪ್ರಕಾರನೇ F1 F2ಗಳನ್ನು ಮಾರ್ಕ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ರೇಖಾಚಿತ್ರಗಳು ಚೆನ್ನಾಗಿ ಬರ್ತವೆ ಸರ್. ಮಕ್ಳಿಗೆ ಏನಾಗುತ್ತೆ, ಒಂದು ಏನೋ ಯಾವುದೇ ಅಳತೆಗಳಿಲ್ದೇ ಮಸೂರವನ್ನು ಬರಿಬಾರ್ದು. ಜೊತೆಗೆ F1 F2ಗಳನ್ನು ಸುಮ್ಮನೆ ಯಾವುದೋ ಒಂದು ಬೇಕಾಬಿಟ್ಟು ಮಾರ್ಕ್ ಮಾಡಿದಾಗ ಸಮದೂರದಲ್ಲೇ ಗುರುತಿಸಬೇಕು. ಸಮದೂರದಲ್ಲಿ ಆಗ ಕಿರಣಗಳು F2ನಲ್ಲಿ ಪಾಸ್ ಆಗಬೇಕಾ F1ನಲ್ಲಿ ಪಾಸ್ ಆಗಬೇಕಾ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ಸರ್. ಸೊ ಹೇಗೆ ಅನ್ನೋದನ್ನು ನೀವು ಹೇಳಿದಾಗ ಅನಿಮೇಷನಲ್ಲಿ ನೋಡೋಣ. ಸೊ ಒಂದು ಮಸೂರವನ್ನು ಮಧ್ಯದಲ್ಲಿ ಬೋನಲ್ಲಿ ತೋರಿಸಿದ್ದೀವಿ ಸರ್, ಒಂದು ಗೆರೆಯ ಮಧ್ಯದಲ್ಲಿ. ಈಗ ನೋಡಿ, ಪ್ರಶ್ನೆಗೆ ಸಂಬಂಧಪಟ್ಟಂತೆ F1 ಮತ್ತು ಓಗಳ ನಡುವೆ ಪ್ರಧಾನ ಸಂಗಮ ಮತ್ತು ದೃಕ್ಕೇಂದ್ರದ ನಡುವೆ ವಸ್ತುವನ್ನು ಇಟ್ಟಿದ್ದೇವೆ. ಎಸ್, ಅಲ್ಲಿಂದ ಹೊರಟಂಥ ಕಿರಣ F2ನಲ್ಲಿ ಪಾಸ್ ಆಗಿದೆ ಸರ್ ಒಂದು, ಮತ್ತೊಂದು ಓನಲ್ಲಿ ದೃಕ್ಕೇಂದ್ರದಲ್ಲಿ ಪಾಸ್ ಆಗಿದೆ ಸರ್. ಸೊ ಈಗ ಏನಾಗಬೇಕು, ಹಿಂದಕ್ಕೆ ಹೋದಾಗ ಮಾತ್ರ ಅವು ಒಂದಕ್ಕೊಂದು ಸಂಧಿಸ್ತವೆ. ಹೌದು, ಕಿರಣಗಳನ್ನು ಹಿಮ್ಮುಖವಾಗಿ ನಾವು ವೃದ್ಧಿಸಬೇಕಾಗತ್ತೆ ಸರ್. ವೃದ್ಧಿಸಿ ಯಾವಾಗ ಅವು ಎಲ್ಲಿ ಮೀಟ್ ಆಗ್ತವೆ ಆ ಜಾಗದಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ. ಸೊ ಇಲ್ಲಿ ಪ್ರತಿಬಿಂಬದ ಸ್ವಭಾವವನ್ನ ತಿಳಿಸಿ ಅಂತ ಕೇಳ್ಬಿಟ್ಟಿದ್ದಾರೆ ಸರ್. ಇಲ್ಲಿ ನೋಡಿ, ವಸ್ತು ಕಾಣಿಸ್ತಾ ಇದೆ ಮಕ್ಕಳಿಗೆ, ಚಿಕ್ಕದು, ಪ್ರತಿಬಿಂಬ ದೊಡ್ಡದು. ಆಮೇಲೆ ನೋಡಿ, ಒಂದೇ ಏನೋ ಎರೆಕ್ಟ್ ಅಂತ ನೇರವಾಗಿದೆ. ಆಮೇಲೆ ಪ್ರತಿಬಿಂಬದ ಅದು ಸತ್ಯ ಪ್ರತಿಬಿಂಬನ ಮತ್ತೆ ಮಿಥ್ಯ ಪ್ರತಿಬಿಂಬ ಅನ್ನೋದನ್ನ ಅವ್ರು ಮಾತ್ರ ಗುರುತಿಸಬೇಕಾಗಿದೆ. ನೋಡಿ ಸರ್, ದೊಡ್ಡದಾದ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಮೂಡುತ್ತದೆ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. 26ನೇ ಪ್ರಶ್ನೆ. ಸೀಸದ ನೈಟ್ರೇಟ್ ಮತ್ತು ಸೋಡಿಯಂ ಅಯೋಡೈಡ್ ದ್ರಾವಣಗಳನ್ನು ಮಿಶ್ರಣ ಮಾಡಿದಾಗ ನಡೆಯುವ ರಾಸಾಯನಿಕ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗಳಿಗೆ ಉದಾಹರಣೆಯಾಗಿದೆ? ವಿವರಿಸಿ. ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ ಸರ್. ಇದು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಅದರ ವಿವರಣೆಯನ್ನು ನೀಡ್ತೀರಾ ಸರ್?
ಈಗಾಗಲೇ ಇದೇ ರೀತಿಯಾದಂಥ ಒಂದು ಚಟುವಟಿಕೆಯನ್ನು ರಸಾಯನಶಾಸ್ತ್ರದಲ್ಲಿ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ತುಂಬ ಸುಂದರವಾದಂತಹ ಒಂದು ಚಟುವಟಿಕೆ ಅದು. ಅದನ್ನೇ ಹೋಲುವಂತಹ ಮತ್ತೊಂದು ಚಟುವಟಿಕೆ ಇದು. ಸೀಸದ ನೈಟ್ರೇಟ್ PbNO3 ಹೋಲ್ ಟ್ವೈಸ್, ಸೋಡಿಯಂ ಅಯೋಡೈಡ್ NaI ಇವೆರಡೂ ನೀರಿನಂತಹ ದ್ರಾವಣವನ್ನು ಮಿಶ್ರಣ ಮಾಡಿದಾಗ ನಡೆಯುವಂಥ ಕ್ರಿಯೆ ದ್ವಿಸ್ಥಾನಪಲ್ಲಟ. ಏಕೆ ಅಂತಂದರೆ ಪ್ರತಿವರ್ತಕಗಳ ನಡುವೆ ಅಯಾನುಗಳು ಪರಸ್ಪರ ವಿನಿಮಯಗೊಂಡಿದ್ದಾವೆ. ಹಾಗಾಗಿ ಇದನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಸಮೀಕರಣ PbNO3 ಹೋಲ್ ಟ್ವೈಸ್ ಪ್ಲಸ್ NaI ಬಾಣದ ಗುರುತು PbI2 ಪ್ಲಸ್ NaNO3. PbI2 ಹಳದಿ ಬಣ್ಣದ ಪ್ರಕ್ಷೇಪ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ಪ್ರಶ್ನೆಯನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವು ಉತ್ತರಿಸಬೇಕಾಗುತ್ತೆ. ಈಗ ನಮ್ಮ ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಸರ್. ಅಲ್ಲಿ ಪ್ರಮುಖವಾಗಿ 4 ವಿವಿಧ ರಾಸಾಯನಿಕ ಕ್ರಿಯೆಗಳಿದ್ದಾವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಸಮೀಕರಣಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಉದಾಹರಣೆಗಳು ಇವೆ. ಎಸ್ ಸರ್. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸರ್. 27ನೇ ಪ್ರಶ್ನೆ. ಅದರಲ್ಲಿ ಮೊದಲನೆಯ ಭಾಗ ಎ. ಒಂದು ವಸ್ತುವನ್ನು ನಿಮ್ನ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಪ್ರಧಾನ ಸಂಗಮದ ನಡುವೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವವನ್ನು ಬರೆಯಿರಿ. ಚೆನ್ನಾಗಿ ಪ್ರಶ್ನೆಯನ್ನು ಕೇಳಿಸ್ಕೊಳ್ಳಿ. ಎಸ್ ಸರ್, ಇದಕ್ಕೆ ಉತ್ತರ ಬಹುಶಃ ನಿಮ್ಗೆ ಗೊತ್ತಾಯ್ತು ಮಕ್ಕಳ, ಯಾಕೆ ಸರ್ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಓದ್ಕೊಳ್ಳಿ ಅಂತ. ನಿಮಗೆ ಮೊದಲ ಅರ್ಧ ಪ್ರಶ್ನೆಯನ್ನು ಓದ್ಬಿಟ್ರೆ ನೆನಪಿಗೆ ಬರುವಂಥದ್ದು ಚಿತ್ರ ಬರೆದುಬಿಡ್ಬೇಕು ಅಂತ. ಸೊ ಇಲ್ಲಿ ರೇಖಾಚಿತ್ರ ಬರೀಲಿಕ್ಕೆ ಕೇಳಿಲ್ಲ ಮಕ್ಕಳ. ಇಲ್ಲಿ ಕೇಳಿರುವಂಥದ್ದು ಪ್ರತಿಬಿಂಬದ ಸ್ವಭಾವವನ್ನು ಬರೆಯಿರಿ ಅಂತ ಕೇಳಿರೋದ್ರಿಂದ ನೀವು ಅದರ ಸ್ವಭಾವವನ್ನು ಮಾತ್ರ ಬರೀಬೇಕು. ಆ ಸ್ವಭಾವ ಏನು ಅಂತ ನಿಮ್ಗೆ ಗೊತ್ತಿದೆ ಮಕ್ಕಳ. ಪ್ರತಿಬಿಂಬ ಸಿಯಿಂದ ದೂರದಲ್ಲಿ ಉಂಟಾಗುತ್ತೆ. ಇದು ದೊಡ್ಡದಾದ ಮತ್ತು ಸತ್ಯ ಮತ್ತು ತಲೆ ಕೆಳಕಾದಂತಹ ಪ್ರತಿಬಿಂಬ ಆಗಿರುತ್ತೆ. ಇದಿಷ್ಟು ಉತ್ತರವನ್ನು ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ಚಿತ್ರವನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಅದು ಚಿತ್ರವನ್ನು ನೆನಪು ಮಾಡ್ಕೊಬೇಕು. ಯಾಕೆಂದರೆ ಪ್ರತಿಬಿಂಬದ ಸ್ವಭಾವ ಅರ್ಥ ಆಗಬೇಕು ಅಂದರೆ ಚಿತ್ರವನ್ನು ನೆನಪು ಮಾಡ್ಕೊಳ್ಬೇಕು ಸರ್. ಇದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಸರ್. ವಿದ್ಯಾರ್ಥಿಗಳೇ, ಪ್ರಶ್ನೆಯ ಮತ್ತೊಂದು ಭಾಗ ಬಿ ಅನ್ನು ನೋಡೋಣ. ಒಂದು ಪೀನ ದರ್ಪಣದ ಪ್ರಧಾನ ಸಂಗಮ ಮತ್ತು ವಕ್ರತಾ ತ್ರಿಜ್ಯವನ್ನು ಬರೆಯಿರಿ. ಸರ್, ಇದಕ್ಕೆ ಉತ್ತರವನ್ನು ನೀವು ವಿಶ್ಲೇಷಣೆ ಮಾಡಿ. ಅದೇ ಅಧ್ಯಾಯದ ಮತ್ತೊಂದು ಪ್ರಶ್ನೆ ಸರ್. ಸೊ ಇಲ್ಲಿ ದರ್ಪಣಕ್ಕೆ ಸಂಬಂಧಪಟ್ಟಂಥ ಕೆಲವು ವ್ಯಾಖ್ಯಾನಗಳಿದೆ ಸರ್. ಪ್ರಧಾನ ಸಂಗಮ, ಸಂಗಮ ದೂರ, ಜೊತೆಗೆ ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ ಅಂತ ಇದೆಲ್ಲ ಮಕ್ಕಳು ಆಲ್ರೆಡಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಉತ್ತರ ಅವ್ರಿಗೆ ನೆನಪಾಗಿದೆ ಸರ್. ಮತ್ತೊಮ್ಮೆ ತೋರಿಸ್ಬಿಡೋಣ ಉತ್ತರ ಏನು ಅಂತ. ತೋರಿಸ್ಬಿಡ. ಪ್ರಧಾನ ಸಂಗಮ ಅಂದರೆ ದರ್ಪಣದಲ್ಲಿ ಬೆಳಕಿನ ಕಿರಣಗಳು ಪ್ರತಿಫಲನ ಹೊಂದಿ ಸಂಧಿಸುವಂತಹ ಬಿಂದು. ಆನಂತರ ವಕ್ರತಾ ತ್ರಿಜ್ಯ ಅಂದರೆ ದರ್ಪಣದ ಪ್ರತಿಫಲಿಸುವ ಭಾಗವನ್ನು ಹೊಂದಿರುವಂತಹ ಗೋಳದ ತ್ರಿಜ್ಯ. ಸೊ ಇನ್ನು ಅವುಗಳ ನಡುವಿನ ಸಂಬಂಧ ಏನು ಸರ್? ಈಸಿ. ವಕ್ರತಾ ತ್ರಿಜ್ಯ ಇಸ್ ಈಕ್ವಲ್ ಟು 2 ಸಂಗಮ ದೂರ. ಅಥವಾ ನಾವು ಟರ್ಮ್ಗಳನ್ನ ಅಥವಾ ಸಿಂಬಲ್ಗಳನ್ನ ಬಳಸ್ಕೊಂಡು ಬರಿಬೇಕು ಅಂತ ಅನ್ಸಿದ್ರೆ R is equal to 2F ಅಂತ ಬರೀ, ಅಥವಾ F is equal to R/2 ಅಂತ ಬರೆದ್ರು ಕೂಡ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಅಥವಾ ಪ್ರಶ್ನೆ. ಎಸ್ ಸರ್, ಇಂಟರ್ನಲ್ ಚಾಯ್ಸ್ ಕ್ವೆಶ್ಚನ್. ಹೌದು, ಆಂತರಿಕ ಆಯ್ಕೆ ಇರುವಂತಹ ಪ್ರಶ್ನೆ. ಎ. ದೈನಂದಿನ ಜೀವನದಲ್ಲಿ ನಡೆಯುವ ವಕ್ರೀಭವನಕ್ಕೆ 2 ಉದಾಹರಣೆಗಳನ್ನು ಕೊಡಿ. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅಥವಾ ತಿಳಿಸಿ. ಇಂಟರ್ನಲ್ ಚಾಯ್ಸ್ ಕ್ವಶನ್ ಅಥವಾ ಆಲ್ಟರ್ನೇಟ್ ಕ್ವಶನ್ ಅಲ್ಲೂ ಕೂಡ ಎ ಮತ್ತು ಬಿ ಇದೆ ಸರ್. ಅದರಲ್ಲಿ ಎ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡೋಣ. ದೈನಂದಿನ ಜೀವನದಲ್ಲಿ ನಡೆಯುವಂಥ ಬೆಳಕಿನ ವಕ್ರೀಭವನಕ್ಕೆ 2 ಉದಾಹರಣೆಗಳು ಯಾವ್ಯಾವು ಅಂತ ಅಂದರೆ ನೀರು ತುಂಬಿರುವಂಥ ತೊಟ್ಟಿ ಅಥವಾ ಸ್ವಿಮ್ಮಿಂಗ್ ಪೂಲ್ ಅಥವಾ ಏನು ಈಜುಕೊಳದ ತಳಭಾಗ ಮೇಲ್ ಬಂದಂತೆ ಕಾಣೋದು, ನೀರಿನ ಲೋಟಕ್ಕೆ ಒಂದು ಪೆನ್ಸಿಲನ್ನು ಭಾಗದಂಗೆ ಕಾಣುವಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ. ಮತ್ತೆ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ಮಕ್ಕಳಿಗೆ ಗೊತ್ತಿದೆ, ಅದು ನಿಯಮಗಳನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ವಕ್ರೀಭವನದ ನಿಯಮಗಳು ಮತ್ತು ಪ್ರತಿಫಲನದ ನಿಯಮಗಳು ಎರಡೂ ಕೂಡ ಮಕ್ಕಳಿಗೆ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ಮತ್ತೊಮ್ಮೆ ಅವ್ರಿಗೆ ನೆನಪು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡೋಣ. ಮೊದಲನೇ ನಿಯಮ, ಪತನ ಕಿರಣ, ವಕ್ರೀಮ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. 2ನೇ ನಿಯಮ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿ ಅಥವಾ ಅನುಪಾತ ಸ್ಥಿರವಾಗಿರುತ್ತದೆ. ಇದನ್ನು ಸ್ನೆಲ್ನ ವಕ್ರೀಭವನ ನಿಯಮ ಅಂತಲೂ ಕರೀತಾರೆ ಸರ್. sin I by sin R is equal to ಸ್ಥಿರಾಂಕ, ಅದನ್ನು ವಕ್ರೀಭವನ ಸೂಚ್ಯಂಕ ಅಂತಲೂ ಕರಿತೀವಿ. ಈ 2 ನಿಯಮಗಳನ್ನು ಮಕ್ಕಳು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಸರ್. ಈಗ ಅದರಲ್ಲಿ ಇನ್ನೊಂದು ಉಪ ಪ್ರಶ್ನೆ ಇದೆ. ಬಿ.
ಒಂದು ಮಸೂರದ ಸಾಮರ್ಥ್ಯ -2.5 ಡಿ ಡಯಾಪ್ಟರ್. ಆದರೆ ಅದು ಯಾವ ವಿಧದ ಮಸೂರವಾಗಿದೆ ಅನ್ನೋದನ್ನು ವಿದ್ಯಾರ್ಥಿಗಳು ಹೇಳಬೇಕಾಗಿದೆ. ಸಾಮರ್ಥ್ಯ ಕೊಟ್ಟು ಮತ್ತೆ ಅದಕ್ಕೆ ಚಿಹ್ನೆಯನ್ನು ಅವರು ಪ್ರತಿನಿಧಿಸಿದ್ದಾರೆ ಸರ್. ಚಿಹ್ನೆಯಿಂದನೇ ಅವರು ಅದನ್ನು ಊಹೆ ಮಾಡಬಹುದು. ಹೌದು ಸರ್, ಪ್ಲಸ್ ಇದ್ದಿದ್ರೆ ಅದು ಪಿನ ಮಸೂರ ಆಗ್ತಾ ಇತ್ತು. ಇಲ್ಲಿ ಮೈನಸ್ ಇರೋದ್ರಿಂದ ನಿಮ್ನ ಮಸೂರ ಆಗಿದೆ ಸರ್. ಈ ಒಂದು ಪ್ರಶ್ನೆಗೆ ಸರಳವಾದಂಥ ಉತ್ತರ ನಿಮ್ನ ಮಸೂರ ಸರ್. ಹಾಗಾಗಿ ಪ್ಲಸ್ ಮತ್ತು ಮೈನಸ್ ಅನ್ನ ಚೆನ್ನಾಗಿ ತಿಳ್ಕೊಂಡು ಗ್ಯಾರಂಟಿ ಸರ್. ಹೌದು, ಮಕ್ಕಳು ಅದನ್ನ ಮರೀದೇನೆ ಅರ್ಥ ಮಾಡ್ಕೊಳ್ಬೇಕು. ಹೌದು, ಇದರಲ್ಲಿ ಹಲವಾರು ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ, ಮಕ್ಕಳು ಗೊತ್ತಿದೆ ಅದು. ಸಾಮರ್ಥ್ಯವನ್ನ ಕೊಟ್ಟು ಅದರ ಸಂಗಮ ದೂರವನ್ನ ಕಂಡುಹಿಡಿಯುವಂಥದ್ದು, ಸಂಗಮ ದೂರವನ್ನು ಕೊಟ್ಟು ಸಾಮರ್ಥ್ಯವನ್ನ ಕಂಡುಹಿಡಿಯುವಂಥದ್ದು. ಹೌದು. ಸೊ ಇದೆಲ್ಲ ಮಕ್ಕಳು ಗೊತ್ತಿರುವಂಥ ವಿಚಾರ. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಹೌದು ಸರ್. 28ನೇ ಪ್ರಶ್ನೆಯಲ್ಲಿದ್ದೀವಿ. ಎ ಮತ್ತು ಬಿ ಎಂಬ ಎರಡು ಧಾತುಗಳು ಕ್ರಮವಾಗಿ ಆಧುನಿಕ ಆವರ್ತ ಕೋಷ್ಟಕದ ಮೊದಲನೇ ಮತ್ತು 17ನೇ ಗುಂಪಿನಲ್ಲಿದ್ದು ಎರಡೂ ಧಾತುಗಳು 3ನೇ ಆವರ್ತದಲ್ಲಿವೆ. ಹಾಗಾದರೆ ಅವುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯಿರಿ. ಇವುಗಳಲ್ಲಿ ಯಾವ ಧಾತು ಲೋಹವಾಗಿದೆ ಮತ್ತು ಏಕೆ? ಎರಡು ಧಾತುಗಳ ರಾಸಾಯನಿಕವಾಗಿ ವರ್ತಿಸಿದಾಗ ಉಂಟಾಗುವ ಸಂಯುಕ್ತದ ಅಣುಸೂತ್ರವನ್ನು ಬರೆಯಿರಿ. ದೊಡ್ಡ ಪ್ರಶ್ನೆ ದೀರ್ಘವಾಗಿ ನೋಡ್ತಿದ್ದ ಹಾಗೆ ವಿದ್ಯಾರ್ಥಿಗಳು ಹೆದರುವಂತ ಅವಶ್ಯಕತೆ ಇಲ್ಲ. ತುಂಬಾ ಸರಳವಾಗಿ ಇದನ್ನ ಭಾಗಗಳಾಗಿ ವಿಭಜಿಸಿ ನಾವು ಅರ್ಥ ಮಾಡ್ಕೊಳ್ಬಹುದು. ಉತ್ತರವನ್ನ ನೋಡೋಣ. ಎರಡೂ ಕೂಡ ಒಂದೇ ಆವರ್ತದಲ್ಲಿವೆ, ಆದರೆ ಬೇರೆ ಬೇರೆ ವರ್ಗ ಅಥವಾ ಗುಂಪುಗಳಲ್ಲಿವೆ ಅನ್ನೋದನ್ನು ನೆನಪಲ್ಲಿಟ್ಕೋಬೇಕು. ಮೊದಲನೇದಾಗಿ ಸೋಡಿಯಂ ಅನ್ನೋದು ಎ ಅನ್ನುವಂಥ ಧಾತು, ಕ್ಲೋರಿನ್ ಅನ್ನೋದು ಬಿ ಅನ್ನುವಂಥ ಧಾತು. ಹಾಗೆಯೇ ಸೋಡಿಯಂನ ಪರಮಾಣು ಸಂಖ್ಯೆ 11, ಅದರ ಎಲೆಕ್ಟ್ರಾನ್ ವಿನ್ಯಾಸ 2, 8, 1. ಕ್ಲೋರಿನ್ ಪರಮಾಣು ಸಂಖ್ಯೆ 17, ಇದರ ಎಲೆಕ್ಟ್ರಾನ್ ವಿನ್ಯಾಸ 2, 8, 7. ಕೊನೆಯ ಕವಚದಲ್ಲಿ ಇರುವಂತಹ ಎಲೆಕ್ಟ್ರಾನ್ಗಳನ್ನು ನೀವು ಗಮನಿಸಬೇಕು. ಸೋಡಿಯಂನಲ್ಲಿ ಕೊನೆಯ ಕವಚದಲ್ಲಿ 1 ಎಲೆಕ್ಟ್ರಾನ್ ಇರೋದರಿಂದ ಅದು ಸುಲಭವಾಗಿ ಕಳ್ಕೊಳ್ಳುತ್ತೆ. 7 ಎಲೆಕ್ಟ್ರಾನ್ ಗಳಿಸ್ಕೊಳ್ಳೋದು ಕಷ್ಟ. ಹಾಗಾಗಿ ಎಲೆಕ್ಟ್ರಾನ್ ಕಳೆದುಕೊಳ್ಳುವಂಥ ಸ್ವಭಾವ ಇರುವಂಥ ಧಾತು ಲೋಹವಾಗಿರುತ್ತೆ. ಲೋಹಗಳಲ್ಲಿ 1, 2, 3 ಎಲೆಕ್ಟ್ರಾನ್ಗಳು ವೇಲೆನ್ಸ್ ಕವಚದಲ್ಲಿ ಇರ್ತವೆ. ಅಲೋಹಗಳಲ್ಲಿ 4, 5, 6 ಮತ್ತು 7 ಇರ್ತವೆ. ಹಾಗೆಯೇ ಜಡಾನಿಲಗಳಲ್ಲಿ 8 ಇರ್ತವೆ ಅನ್ನೋದು ನೀವು ನೆನಪಲ್ಲಿ ಇರಬೇಕು. ಈಗ ಇದೇ ಪ್ರಶ್ನೆಯಲ್ಲಿ ಮತ್ತೊಂದು ಭಾಗ ಇದೆ, ನೋಡೋಣ ಸರ್. ಆಗಿದ್ರೆ ಈಗ ಎರಡು ಧಾತುಗಳು ರಾಸಾಯನಿಕವಾಗಿ ವರ್ತಿಸಿದಾಗ ಉಂಟಾಗುವಂಥ ಅಣುಸೂತ್ರ ಯಾವುದು? ಈಗಾಗಲೇ ಎಲೆಕ್ಟ್ರಾನ್ ವಿನ್ಯಾಸ ಬರ್ಕೊಂಡಿದ್ದೀರಾ. ಎರಡರದ್ದು ವೇಲೆನ್ಸಿ ಕೊನೆಯ ಕವಚದಲ್ಲಿ ಅಷ್ಟಕವನ್ನು ಹೊಂದೋದಕ್ಕೆ ಎಷ್ಟು ಎಲೆಕ್ಟ್ರಾನ್ಗಳು ಬೇಕು, ಅವು ಗಳಿಸ್ಕೊಳ್ತವೋ ಕಳ್ಕೊಳ್ತವೋ ಅದರ ಆಧಾರದ ಮೇಲೆ ಸೋಡಿಯಂನ ವೇಲೆನ್ಸಿ 1, ಕ್ಲೋರಿನ್ನ ವೇಲೆನ್ಸಿ 1. ಈಗಾಗಲೇ ಕ್ರಿಸ್ ಕ್ರಾಸ್ ವಿಧಾನವನ್ನು 9ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ಸೊ ಅದರ ಪ್ರಕಾರ 1 ಎಲೆಕ್ಟ್ರಾನ್ಗಳು ಬೇಕಾಗಿರೋದ್ರಿಂದ ಅಥವಾ ಕಳ್ಕೋಬೇಕಾಗಿರೋದ್ರಿಂದ ನಾವು NaCl ಅಂತ ಸುಲಭವಾಗಿ ಬರಿತೀವಿ. ಈ ಸಂಯುಕ್ತ ಅಯಾನಿಕ ಸಂಯುಕ್ತ. 28ನೇ ಪ್ರಶ್ನೆಗೆ ಮತ್ತೊಂದು ಆಂತರಿಕ ಆಯ್ಕೆ ಪ್ರಶ್ನೆ ಇದೆ ಸರ್. ಅದರಲ್ಲಿ ಪ್ರಶ್ನೆ ಈ ರೀತಿ ಇದೆ. C612 ಮತ್ತು C614 ಈ ಎರಡು ಧಾತುಗಳ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಬೇರೆ ಬೇರೆ ಸ್ಥಾನವನ್ನು ಪಡೆಯುತ್ತವೆಯೇ? ನಿಮ್ಮ ಉತ್ತರವನ್ನು ವಿವರಿಸಿ. ಈ ಧಾತುಗಳು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಯಾವ ಆವರ್ತ ಮತ್ತು ಗುಂಪಿಗೆ ಸೇರುತ್ತವೆ ಎಂಬುದನ್ನು ಸೂಕ್ತ ಕಾರಣದೊಂದಿಗೆ ಪತ್ತೆ ಹಚ್ಚಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್. ಇದು ಸ್ವಲ್ಪ ಯೋಚನೆ ಮಾಡಿ ಬರಿಬೇಕಾದಂಥ ಪ್ರಶ್ನೆ. ಇದರಲ್ಲಿ ಹಲವಾರು ಉಪ ಪ್ರಶ್ನೆಗಳಿವೆ. ಒಂದೊಂದಾಗಿ ಇದನ್ನು ಬಿಡಿಸ್ತಾ ಹೋಗೋಣ. ಅದನ್ನು ಈಗಾಗಲೇ ನಾನು ಸ್ಲೈಡಲ್ಲಿ ತೋರಿಸಿದ್ದೀನಿ. ಇಲ್ಲಿ C6 ಕಾರ್ಬನ್ ಪರಮಾಣು ಸಂಖ್ಯೆ 6. ಎರಡೂ ಪರಮಾಣುಗಳ ಇಲ್ಲಿ ಧಾತುಗಳು ಅಂತ ಕೊಟ್ಟಿದ್ದಾರೆ. ಎರಡೂ ಪರಮಾಣುಗಳ ಪರಮಾಣು ಸಂಖ್ಯೆ ಒಂದೇ ಆಗಿರೋದ್ರಿಂದ ಇವುಗಳು ಐಸೋಟೋಪುಗಳು. ಇವುಗಳಿಗೆ ಪ್ರತ್ಯೇಕವಾದಂಥ ಸ್ಥಾನ ಇಲ್ಲ. ಯಾಕೆ ಅಂತಂದರೆ ಆಧುನಿಕ ಆವರ್ತ ಕೋಷ್ಟಕವನ್ನು ನಾವು ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ನಾವು ಜೋಡಿಸಿದ್ದೀವಿ. ಹಾಗಾಗಿ ಇವುಗಳಿಗೆ ಪ್ರತ್ಯೇಕ ಸ್ಥಾನ ಇಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಧಾತುಗಳನ್ನು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಪರಮಾಣು ಸಂಖ್ಯೆಯ ಏರಿಕೆ ಆಧಾರದ ಮೇಲೆ ಜೋಡಿಸಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಈಗ ಕಾರ್ಬನ್ 6ನ ಎಲೆಕ್ಟ್ರಾನ್ ವಿನ್ಯಾಸ ಪರಮಾಣು ಸಂಖ್ಯೆ 6. ಹಾಗಾಗಿ ಮೊದಲನೇ ಕವಚದಲ್ಲಿ 2, ಎರಡನೇ ಕವಚದಲ್ಲಿ 4 ಇದೆ. ಎಷ್ಟು ಕವಚಗಳಿವೆ? 2 ಇವೆ. ಹಾಗಾಗಿ ಇದು 2ನೇ ಆವರ್ತಕ್ಕೆ ಸೇರಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ವೇಲೆನ್ಸ್ ಕವಚದಲ್ಲಿ 4 ಎಲೆಕ್ಟ್ರಾನ್ ಇರೋದರಿಂದ ಇದು 14ನೇ ಗುಂಪಿಗೆ ಸೇರಿದೆ ಅನ್ನೋದನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೋದು.
4 ಎಲೆಕ್ಟ್ರಾನ್ ಇದ್ದರೆ ಇದು 14ನೇ ಗುಂಪು, 5 ಇದ್ದರೆ 15, 6 ಇದ್ದರೆ 16, 7 ಇದ್ದರೆ 17, 8 ಇದ್ದರೆ 18ನೇ ಗುಂಪಿಗೆ ಸೇರಿದೆ ಅನ್ನೋದನ್ನು ಸುಲಭವಾಗಿ ನೆನಪಿಟ್ಕೊಳ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸರ್. 29ನೇ ಪ್ರಶ್ನೆಗೆ ಬರೋಣ. ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ. ಈ ಸಮೀಕರಣಗಳಲ್ಲಿ ಯಾವ ಸಮೀಕರಣವು ತಪ್ಪಾಗಿದೆ? ತಪ್ಪಾದ ಸಮೀಕರಣದಲ್ಲಿರುವ ಲೋಹವನ್ನು ಹೇಗೆ ಉದ್ಧರಿಸಬಹುದು? ಮೇಲಿನ 4 ಕ್ರಿಯೆಗಳಲ್ಲಿ ಯಾವ ಕ್ರಿಯೆಯನ್ನು ಮುರಿದ ಯಂತ್ರಗಳ ಭಾಗಗಳ ಜೋಡಣೆಗೆ ಬಳಸಬಹುದು ಮತ್ತು ಏಕೆ ಅನ್ನೋ ಒಂದು ಪ್ರಶ್ನೆ ಇದೆ. ಅದರಲ್ಲಿ 4 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಮಕ್ಕಳು ಅದನ್ನು ಸ್ಕ್ರೀನ್ ಮೇಲೆ ನೋಡ್ತಿದ್ದಾರೆ. ಇದಕ್ಕೆ ಉತ್ತರ ಏನು ಅನ್ನೋದನ್ನು ತಿಳಿಸ್ಕೊಡಿ. ಈಗ ಮೊದಲನೇದಾಗಿ ಪ್ರಶ್ನೆಯನ್ನು ನೀವು ನಿಧಾನವಾಗಿ ಓದಬೇಕು. ಉಪಪ್ರಶ್ನೆಗಳಿವೆ, ಹಾಗಾಗಿ ಒಂದೊಂದೇ ಪ್ರಶ್ನೆಗೆ ಒಂದೊಂದಾಗಿ ಉತ್ತರಿಸ್ತಾ ಹೋಗಬೇಕಾಗಿದೆ. ತಪ್ಪಾಗಿರುವಂಥ ಸಮೀಕರಣ ಯಾವುದು ಅನ್ನೋದನ್ನು ನೋಡಬೇಕು. ಇದಕ್ಕೆ ನಿಮಗೆ 2 ವಿಚಾರಗಳು ಗೊತ್ತಿರಬೇಕು. ಒಂದು, ಕ್ರಿಯಾಶೀಲತೆಯ ಸರಣಿ ಮತ್ತು ಲೋಹಗಳು ಆಕ್ಸಿಜನ್ನೊಂದಿಗೆ ಯಾವ ರೀತಿಯಾಗಿ ವರ್ತಿಸ್ತವೆ ಅನ್ನೋದು ಗೊತ್ತಿರಬೇಕು. ಮೊದಲನೇ ಸಮೀಕರಣ Fe2O3 ಪ್ಲಸ್ 2Al ಗಿವ್ಸ್ ರೈಸ್ ಟು 2Fe ಪ್ಲಸ್ Al2O3. ಇಲ್ಲಿ ಅಲ್ಯೂಮಿನಿಯಂ ಮತ್ತು Feಗಳ ಕ್ರಿಯಾಶೀಲತೆಯನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಅಲ್ಯೂಮಿನಿಯಂ ಹೆಚ್ಚು ಕ್ರಿಯಾಶೀಲ, ಹಾಗಾಗಿ ಈ ಕ್ರಿಯೆ ನಡೆಯುತ್ತೆ. ತಪ್ಪಾಗಿರುವುದನ್ನು ಗುರುತಿಸಬೇಕಾಗಿದೆ. ZnO ಪ್ಲಸ್ ಸಿ, ಬಾಣದ ಗುರುತು Zn ಪ್ಲಸ್ CO. ಇಲ್ಲೂ ಕೂಡ ನಾವು ಮೆಟಲರ್ಜಿ ಅಥವಾ ಲೋಹಗಳ ಉದ್ಧರಣೆಯಲ್ಲಿ ಈ ಸಮೀಕರಣವನ್ನು ನೋಡಿದ್ದೀವಿ, ಹಾಗಾಗಿ ಇದು ಸರಿ. Fe2O3 ಪ್ಲಸ್ 3C, ಬಾಣದ ಗುರುತು 2Fe ಪ್ಲಸ್ CO. ಇಲ್ಲೂ ಕೂಡ ಈ ಪ್ರಶ್ನೆ ಸರಿಯಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. 4ನೆಯದು Al2O3 ಪ್ಲಸ್ 3C, ಇಲ್ಲಿ 2Al ಪ್ಲಸ್ 3CO. ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಕ್ರಿಯಾಶೀಲತೆಯ ಸರಣಿಯಲ್ಲಿ ನಾವು ಅದನ್ನು ಬಳಸಿಕೊಂಡು ಲೋಹಗಳ ಉದ್ಧರಣೆಯನ್ನು ಕೂಡ ತಿಳಿಸ್ತೀವಿ. ಅಲ್ಯೂಮಿನಿಯಂವರೆಗೆ ಇರುವಂತಹ ಧಾತುಗಳನ್ನು ನಾವು ವಿದ್ಯುತ್ ವಿಭಜನಾ ಕ್ರಿಯೆಯಿಂದ ಪಡಿತೀವಿ. ಹಾಗಾಗಿ ಇಲ್ಲಿ ಅಲ್ಯೂಮಿನಿಯಂ ಇರುವಂತಹ ಸಮೀಕರಣ Al2O3 ಪ್ಲಸ್ 3C, ಬಾಣದ ಗುರುತು 2Al ಪ್ಲಸ್ 3CO ಅನ್ನೋದು ತಪ್ಪಾಗಿದೆ. ಹಾಗಾದರೆ ಇದನ್ನು ಹೇಗೆ ಪಡಿತಾರೆ? ಈಗ ತಾನೇ ಹೇಳಿದೆ, ಇದನ್ನು ಲೋಹವನ್ನು ವಿದ್ಯುತ್ ವಿಭಜನಾ ವಿಧಾನದಿಂದ ಪಡಿತೀವಿ. ಹಾಗೆಯೇ ಮುಂದಿನ Fe2O3 ಪ್ಲಸ್ 2Al, ಇದನ್ನು ಅಲ್ಯೂಮಿನೋಥರ್ಮೈಟ್ ಪ್ರಕ್ರಿಯೆ ಅಂತ ಕರಿತೀವಿ. ಈ ಥರ್ಮೈಟ್ ಪ್ರಕ್ರಿಯೆಯಲ್ಲಿ ರೈಲ್ವೆ ಹಳಿಗಳನ್ನು, ಮುರಿದಿರುವಂಥ ರೈಲ್ವೆ ಹಳಿಗಳನ್ನು ಜೋಡಣೆ ಮಾಡೋದಕ್ಕೆ ಈ ಪ್ರಕ್ರಿಯೆಯನ್ನು ಬಳಸ್ತಾರೆ. ಅಂದರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಕ್ರಿಯೆ ಉಷ್ಣತೆಯನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಕಬ್ಬಿಣದಂತಹ ವಸ್ತುಗಳನ್ನು ಸುಲಭವಾಗಿ ಅಥವಾ ಮುರಿದಿರುವಂಥ ಯಂತ್ರಗಳ ಭಾಗವನ್ನು ಸುಲಭವಾಗಿ ಜೋಡಿಸೋದಕ್ಕೆ ಈ ಸಮೀಕರಣವನ್ನು ಬಳಸ್ತಾರೆ. ಎಸ್ ಸರ್. ಅಥವಾ ಈ ಕ್ರಿಯೆಯನ್ನು ಬಳಸ್ತಾರೆ. ಎಸ್ ಸರ್. ತುಂಬ ಪ್ರಶ್ನೆಯೂ ಕೂಡ ದೀರ್ಘವಾಗಿತ್ತು, ಉತ್ತರನೂ ಕೂಡ ಸ್ವಲ್ಪ ದೀರ್ಘವಾಗಿದೆ. ಮಕ್ಕಳು ಆಲೋಚನೆ ಮಾಡಿ ಬರೀಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ವಿದ್ಯಾರ್ಥಿಗಳೇ, 30ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಸಂದರ್ಭಗಳಲ್ಲಿ ಎಲ್ಲ ಜೀವಿಗಳಲ್ಲಿ ಪೋಷಣೆಯ ಉತ್ಪನ್ನವಾದ ಗ್ಲೂಕೋಸ್ ಹೇಗೆ ವಿಭಜನೆಗೊಳ್ಳುತ್ತದೆ? ಅದರಲ್ಲಿ 3 ಉಪಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ವಾತಾವರಣದ ಆಕ್ಸಿಜನ್ ಉಪಸ್ಥಿತಿಯಲ್ಲಿ, ವಾತಾವರಣದ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ, ಆಕ್ಸಿಜನ್ನ ಕೊರತೆ ಉಂಟಾದಾಗ ಸ್ನಾಯುಕೋಶಗಳಲ್ಲಿ ಗ್ಲೂಕೋಸ್ ಹೇಗೆ ವಿಭಜನೆಗೊಳ್ಳುತ್ತೆ ಎನ್ನುವಂಥದ್ದು ಪ್ರಶ್ನೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರನೂ ಕೂಡ ವಿದ್ಯಾರ್ಥಿಗಳು ಪಠ್ಯಪುಸ್ತಕದಲ್ಲಿ ನೋಡಿದ್ದಾರೆ. ಈಗ ಉತ್ತರವನ್ನು ನೋಡೋಣ. ಜೀವಿಗಳಲ್ಲಿ ಉಸಿರಾಟದ ಸಮಯದಲ್ಲಿ ಗ್ಲೂಕೋಸ್ ಇದು C6H12O6, 6 ಕಾರ್ಬನ್ ಇರುವಂಥ ಅಣು. ಇದು ಜೀವಕೋಶದ ಕೋಶದ್ರವ್ಯದಲ್ಲಿ ಪೈರುವೇಟ್ 3 ಕಾರ್ಬನ್ ಅಣು ಇರುವಂತಹ ಒಂದು ಸಂಯುಕ್ತವಾಗಿ ಪರಿವರ್ತನೆಯಾಗುತ್ತೆ. ಈಗ ವಾತಾವರಣದ ಆಕ್ಸಿಜನ್ನ ಉಪಸ್ಥಿತಿ ಮತ್ತು ಅನುಪಸ್ಥಿತಿ ರಾಸಾಯನಿಕ ಕ್ರಿಯೆಯಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ವಿದ್ಯಾರ್ಥಿಗಳೇ, ವಾತಾವರಣದ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಈಸ್ಟ್ನಂತಹ ಜೀವಿಗಳಲ್ಲಿ ಉಸಿರಾಟ ಕ್ರಿಯೆಯು ಆಕ್ಸಿಜನ್ ಇಲ್ಲದೇ ನಡೆಯುತ್ತೆ. ಈ ಸಂದರ್ಭದಲ್ಲಿ ಜೀವಕೋಶದ ಮೈಟೋಕಾಂಡ್ರಿಯಾದಲ್ಲಿ ಪೈರುವೇಟ್ ವಿಭಜನೆಯಾಗಿ ಎಥನಾಲ್ 2 ಕಾರ್ಬನ್ ಇರುವಂಥ ಸಂಯುಕ್ತ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಉತ್ಪತ್ತಿಯಾಗುತ್ತೆ, ಜೊತೆಗೆ ಶಕ್ತಿ ಬಿಡುಗಡೆಯಾಗುತ್ತೆ. ಅಂದರೆ ಗ್ಲೂಕೋಸ್ ಪೈರುವೇಟ್ ಆಗುತ್ತೆ, ಅದು ಇಥೈಲ್ ಆಲ್ಕೋಹಾಲ್
ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯಾಗಿ ಪರಿವರ್ತನೆಯಾಗುತ್ತೆ. ಈಗ ಮುಂದಿನ ಪರಿಸ್ಥಿತಿ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೆಯುವಂತಹ ಉಸಿರಾಟ. ಈ ಸಂದರ್ಭದಲ್ಲಿ ಜೀವಕೋಶದ ಮೈಟೋಕಾಂಡ್ರಿಯಾದಲ್ಲಿ ಪೈರುವೇಟ್, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿಗಳಾಗಿ ವಿಭಜನೆಯಾಗುತ್ತೆ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಗ್ಲೂಕೋಸ್ ಪೈರುವೇಟ್ ಆಗುತ್ತೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಹಾಗೂ ಶಕ್ತಿಯಾಗಿ ಅದು ಪರಿವರ್ತನೆಯಾಗುತ್ತೆ. ಮೂರನೆಯ ಹಂತದಲ್ಲಿ ನಾವು ಆಕ್ಸಿಜನ್ ಸಹಿತ ಉಸಿರಾಟ, ಆದರೆ ಆಕ್ಸಿಜನ್ ಕೊರತೆಯಾಗುತ್ತೆ. ಇಲ್ಲಿ ಸ್ನಾಯುಕೋಶಗಳಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಪೈರುವೇಟ್ ವಿಭಜನೆಯಾಗಿ ಲ್ಯಾಕ್ಟಿಕ್ ಆಮ್ಲ, ಇದು 3 ಕಾರ್ಬನ್ ಇರುವಂಥ ಒಂದು ಸಂಯುಕ್ತ, ಜೊತೆಗೆ ಶಕ್ತಿ ಬಿಡುಗಡೆಯಾಗುತ್ತೆ. ಈ ರೀತಿ ಲ್ಯಾಕ್ಟಿಕ್ ಆಮ್ಲ ಉಂಟಾಗೋದ್ರಿಂದ ನಮ್ಮ ಸ್ನಾಯುಗಳಲ್ಲಿ ಸೆಡೆತ ಉಂಟಾಗುತ್ತೆ. ಅದೇ ಆಟ ಆಡಬೇಕಾದ್ರೆ ಕೆಲವೊಂದು ಸಾರಿ ವಿದ್ಯಾರ್ಥಿಗಳು ಅಥವಾ ಸ್ಪೋರ್ಟ್ಸ್ ಪರ್ಸನ್ಗಳು ಕಾಲು ನೋವು ಅಂತ ನೀವು ಹೇಳೋದನ್ನು ಕೇಳಿರ್ತೀರ. ಸೊ ಇಲ್ಲಿ ಗ್ಲೂಕೋಸ್ ಪೈರುವೇಟ್ ಆಗಿ ಅದು ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಆಗೋದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈಗ ಇದನ್ನು ಚಿತ್ರದ ಸಹಾಯದಿಂದ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಈ ಚಿತ್ರ ನಿಮ್ಮ ಪಠ್ಯಪುಸ್ತಕದಲ್ಲಿದೆ. 3 ರೀತಿಯಾದಂತಹ ಉಸಿರಾಟದ ಬೇರೆ ಬೇರೆ ಹಂತಗಳು ಯಾವ ಯಾವ ಜೀವಿಗಳಲ್ಲಿ ಅನ್ನೋದನ್ನು ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಹಾಗಾದರೆ ವ್ಯಾಖ್ಯಾನ ಮಾಡಿದ್ದಾರೆ ಸರ್ ಚಿತ್ರದ ಮೂಲಕ. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಖಂಡಿತ ಸರ್. ಮಕ್ಕಳೇ, ಮುಂದಿನ ಪ್ರಶ್ನೆ ಹೀಗಿದೆ. 31ನೇ ಪ್ರಶ್ನೆ. ಮಾನವನ ಮಿದುಳಿನ ನೀಳಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಯಾವ ಭಾಗಗಳನ್ನು ಗುರುತಿಸಬೇಕು? ಹೀಗಿವೆ: ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಹಿಮ್ಮೆದುಳಿನ ಭಾಗ, ಸಂವೇದನಾ ಮಾಹಿತಿಯನ್ನು ಅರ್ಥೈಸುವಂತಹ ಭಾಗ. ಇಲ್ಲಿ ಮೊದಲನೇದಾಗಿ ಅವರು ಈ ವಾಕ್ಯ ಏನನ್ನು ಹೇಳುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅವುಗಳ ಕ್ರಿಯೆಗೆ ಸಂಬಂಧಪಟ್ಟಂತಹ ಭಾಗಗಳು. ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮಿದುಳಿನ ಭಾಗ ಯಾವುದು ಅಂತ ತಿಳ್ಕೊಂಡ್ರೆ ಮಾತ್ರ ಇವರು ಅದನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಹಿಮ್ಮೆದುಳಿನ ಭಾಗ ಯಾವುದದು? ಹೌದು, ನೀವು ಸರಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ, ಅದು ಮೆಡುಲ್ಲಾ. ಹಾಗೇನೆ ಮತ್ತೊಂದು ಸಂವೇದನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ಮೆದುಳಿನ ಭಾಗ ಮಹಾಮಸ್ತಿಷ್ಕ. ಅದನ್ನು 1 ಮತ್ತು 2 ಅಂತ ಗುರುತು ಮಾಡಿ ತೋರಿಸಿದ್ದೀನಿ. ಸೊ ಇಷ್ಟನ್ನು ನೀವು ಗುರುತಿಸಿ, ಜೊತೆಗೆ ಚಿತ್ರವನ್ನು ಕೂಡ ಬರೆಯೋದಕ್ಕೆ ಅಭ್ಯಾಸ ಮಾಡಬೇಕು. ಮಕ್ಕಳು, ಇಲ್ಲೊಂದು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೇನೆ. ಇಲ್ಲಿ ನಾವು ಚಿತ್ರದಲ್ಲಿ ನಿಮಗೆಲ್ಲ ಒಟ್ಟಾರೆ ನೆನಪಾಗಲಿ ಅಂತ ಎಲ್ಲ ಭಾಗಗಳನ್ನು ತೋರಿಸ್ತಾ ಇದ್ದೀವಿ. ಆದರೆ ಪರೀಕ್ಷೆಯಲ್ಲಿ ಯಾವ ಭಾಗಗಳನ್ನು ಗುರುತಿಸ್ಲಿಕ್ಕೆ ಹೇಳಿರ್ತಾರೋ ಅಷ್ಟು ಭಾಗಗಳನ್ನು ನೀವು ಗುರುತಿಸಿದ್ರೆ ಮಾತ್ರ ಸಾಕು ಸರ್. ಮುಂದಿನ ಪ್ರಶ್ನೆ ನೋಡೋಣ. ಎಸ್. 32ನೇ ಪ್ರಶ್ನೆ. ಒಂದು ಆಟಿಕೆ ಕಾರಿನಿಂದ ಮೋಟಾರನ್ನು ಹೊರತೆಗೆಯಲಾಗಿದೆ. ಈ ಮೋಟಾರನ್ನು ನೀವು ಒಂದು ವಿದ್ಯುತ್ ಜನಕವನ್ನಾಗಿ ಹೇಗೆ ಪರಿವರ್ತಿಸುವಿರಿ? ವಿದ್ಯುತ್ ಜನಕದ ಕಾರ್ಯವನ್ನು ವಿದ್ಯುತ್ ಕಾಂತೀಯ ಪ್ರೇರಣೆಯ ವಿದ್ಯಮಾನದೊಂದಿಗೆ ಹೋಲಿಸಿ. ಸ್ವಲ್ಪ ಯೋಚನೆ ಮಾಡಿ ಉತ್ತರವನ್ನು ಕೊಡಬೇಕಾಗುತ್ತೆ. ಇದು ಒಂಥರ ಅನ್ವಯಿಕ ಪ್ರಶ್ನೆ ಸರ್. ಹೌದು, ಯಾಕೆಂದರೆ ಏನು ಒಂದು ಆಟಿಕೆ ಕಾರ್ನಲ್ಲಿ ಯಾವ ಮೋಟ್ರ್ ಇರುತ್ತೆ ಅಂತ ಮಕ್ಕಳು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಅದನ್ನು ಯಾವ ರೀತಿ ಡೈನಮೋ ಅಥವಾ ಜನರೇಟರ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಅವರು ಆಲೋಚನೆ ಮಾಡಿ ಉತ್ತರ ಬರೀಬೇಕಾಗುತ್ತೆ ಸರ್. ಅಲ್ಲಿ ಡೈನಮೋ ಅಥವಾ ಜನರೇಟರ್ ಹಾಗೂ ಮೋಟಾರ್ ಯಾವ ರೀತಿ ಕೆಲಸ ಮಾಡ್ತವೆ, ಯಾವುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ, ಯಾವುದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ ಅಂತ ಅವ್ರಿಗೆ ಗೊತ್ತಿರಬೇಕು. ಎಸ್ ಸರ್, ಗೊತ್ತಿದ್ರೆ ಈ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ ಸರ್. ಈ ಒಂದು ವಿದ್ಯುತ್ ಜನಕದ ಕಾರ್ಯವನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ವಿದ್ಯಮಾನದೊಂದಿಗೆ ಹೋಲಿಸಿ ಅಂತ ಕೇಳಿದ್ದಾರೆ. ಉತ್ತರ ಏನು ಅನ್ನೋದನ್ನ ನೋಡೋಣ ಸರ್. ಈಗ ಆಟಿಕೆ ಕಾರ್ ಅಂದರೆ ಚಿಕ್ಕ ಮಕ್ಕಳೆಲ್ಲ ಇದ್ರ ಜೊತೆ ಆಟ ಆಡಿರ್ತಾರೆ ಸರ್. ಟಾಯ್ ಕಾರ್, ಯಾವುದು ರಿಮೋಟ್ ಕಂಟ್ರೋಲ್ ಕಾರಲ್ಲಿರುವಂತಹ ಒಂದು ಮೋಟಾರ್. ನಿಮಗೆ ಗೊತ್ತಿದೆ ಮಕ್ಕಳ, ನಾನು ಈ ಅಧ್ಯಾಯದ ವಿವರಣೆಯನ್ನು ನೀಡಬೇಕಾದ್ರೆ ಒಂದು ಮೋಟಾರ್ನ ತಿರುಗಿಸಿ ಅದರಿಂದ ಬಲ್ಬ್ ಗ್ಲೋ ಆಗೋದನ್ನು ವಿಡಿಯೋದಲ್ಲಿ ತೋರಿಸಿದ್ದೆ. ಎಸ್ ಸರ್, ತೋರಿಸಿದ್ದೆ. ಅದನ್ನು ನೆನಪು ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಸಂಬಂಧಪಟ್ಟಂಥ ಉತ್ತರ ಇಲ್ಲಿದೆ. ಆಟಿಕೆ ಕಾರಿನ ಮೋಟಾರಿನ ಹೊರಮಂಡಲಕ್ಕೆ ಒಂದು ಬಲ್ಬ್ ಅಥವಾ ಗ್ಯಾಲೋನೋಮೀಟರ್ ಜೋಡಿಸ್ಬೇಕು. ಸೊ ಮೋಟಾರ್ಗೆ ನಾವು ಸರ್ ವಿದ್ಯುತ್ ಸಂಪರ್ಕಗೊಳಿಸ್ತೀವಿ ಸರ್. ಆ ಜಾಗದಲ್ಲಿರುವಂತಹ ಏನು ವಿದ್ಯುತ್ ಸಂಪರ್ಕಗೊಳಿಸಬೇಕಾದಂಥ ಜಾಗವನ್ನು ಬಲ್ಬ್ ಅಥವಾ ಗ್ಯಾಲೋನೋಮೀಟರ್ಗೆ ಜೋಡಿಸ್ಬೇಕು. ಯಾಕೆ ಅಂತ ಅಂದರೆ
ಅದು ವಿದ್ಯುತ್ ಜನಕ ಆಗೋದ್ರಿಂದ ಅಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ. ವಿದ್ಯುತ್ ಉತ್ಪಾದನೆ ಆಗ್ಲಿಕ್ಕೆ ನಮ್ಗೆ ಸುಲಭವಾಗಿ ಸಿಗುವಂತ ಸಾಧನ ಯಾವುದು ಅಂದ್ರೆ ಗ್ಯಾಲೋನೋಮೀಟರ್ ಸರ್. ಕಡಿಮೆ ಪ್ರಮಾಣದ ವಿದ್ಯುತ್ ಅನ್ನ ಅಳಿಲಿಕ್ಕೆ ಬಳಸಲಿಕ್ಕೆ ಬರುವಂತ ಸಾಧನ ಗ್ಯಾಲೋನೋಮೀಟರ್ ಅಥವಾ ಬಲ್ಬ್. ಅದರ ಲಭ್ಯತೆ ಇಲ್ಲ ಅಂದ್ರೆ ಒಂದು ಬಲ್ಬ್ ಅಥವಾ LED ಬಲ್ಬ್ ನೀವು ಹೇಳ್ದಾಗೆ ಅವೆರಡನ್ನ ಜೋಡಿಸ್ಬಿಟ್ಟು ಆರ್ಮೇಚರ್ಗೆ ನಾವು ಯಾಂತ್ರಿಕ ಬಲವನ್ನ ಕೊಡ್ಬೇಕು ಸರ್. ಆಗ ತಿರುಗಿದಾಗ ವಿದ್ಯುತ್ ಉತ್ಪತ್ತಿ ಆಗುತ್ತೆ, ವಿದ್ಯುತ್ ಜನಕ ಆಗುತ್ತೆ ಸರ್. ಇನ್ನು ಇದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಏನು ಅಂತ ಅಂದರೆ ಅದನ್ನು ಯಾವ ರೀತಿ ಹೋಲಿಸ್ತೀರಿ ಅಂತ. ಯಾವುದು ವಿದ್ಯುತ್ ಕಾಂತೀಯ ಪ್ರೇರಣೆ ವಿದ್ಯಮಾನದೊಂದಿಗೆ ನಮಗೆ ಈ ಒಂದು ಅಂಶ ಗೊತ್ತಿರಬೇಕು ಸರ್. ಏನು ಬದಲಾಗುತ್ತಿರುವ ಕಾಂತ ಕ್ಷೇತ್ರದಲ್ಲಿ ವಾಹಕವನ್ನಿಟ್ಟಾಗ ವಾಹಕದಲ್ಲಿ ವಿದ್ಯುತ್ ಪ್ರೇರಿತವಾಗುತ್ತದೆ ಅನ್ನೋ ಒಂದು ವಿದ್ಯಮಾನ ಗೊತ್ತಿರಬೇಕು. ಅಥವಾ ವಾಹಕ ಮತ್ತು ಕಾಂತ ಕ್ಷೇತ್ರದ ನಡುವೆ ಸಾಪೇಕ್ಷ ಚಲನೆ ಉಂಟಾದಾಗ ವಾಹಕದಲ್ಲಿ ವಿದ್ಯುತ್ ಪ್ರೇರಿತವಾಗುತ್ತದೆ. ಇದು ನಮಗೆ ಫ್ಯಾರಡೆ ಪ್ರಯೋಗದಿಂದ ತಿಳಿದು ಬಂದಿರುವಂತಹ ಅಂಶ. ಸೊ ಇಲ್ಲಿ ಕಾಂತ ಕ್ಷೇತ್ರ ಮತ್ತೆ ವಾಹಕಗಳ ನಡುವೆ ಸಾಪೇಕ್ಷ ಚಲನೆ ಆಗ್ಬೇಕು ಸರ್. ಆದಾಗಲೇ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ. ಸೊ ಹೀಗೆ ನಾವು ಮೋಟಾರ್ ನಾವು ವಿದ್ಯುತ್ ಜನಕವಾಗಿ ಪರಿವರ್ತಿಸ್ತೀವಿ. ಆ ವಿದ್ಯುತ್ ಜನಕವನ್ನ ವಿದ್ಯುತ್ ಕಾಂತೀಯ ಪ್ರೇರಣೆಯೊಂದಿಗೆ ಈ ರೀತಿ ನಾವು ಹೋಲಿಸ್ತೀವಿ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. 33ನೇ ಪ್ರಶ್ನೆ, ನೀರಿನ ಕೊಯ್ಲು ಮಾಡುವಲ್ಲಿ ಯಾವ ರೀತಿಯ ಪುರಾತನ ವ್ಯವಸ್ಥೆಗಳನ್ನು ಪುನಶ್ಚೇತನಗೊಳಿಸಲಾಗಿದೆ, ಇದರಿಂದ ಆಗುವ ಬಹುಮುಖ್ಯ ಪ್ರಯೋಜನವೇನು ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್. ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ. ಸೊ ಇದಕ್ಕೆ ಉತ್ತರವನ್ನು ನೋಡೋಣ. ಮಳೆ ನೀರಿನ ಕೊಯ್ಲು ಅಥವಾ ನೀರಿನ ಕೊಯ್ಲಿನ ಪುರಾತನ ವ್ಯವಸ್ಥೆಗಳು ಸಾಕಷ್ಟು ಅನುಕೂಲಕಾರಿಯಾಗಿದ್ದಾವೆ. ನೀರು ಉಳಿತಾಯ ಮಾಡುವ ನೂರಾರು ದೇಶೀಯ ವಿಧಾನಗಳಿದ್ದಾವೆ. ಸುರಂಗ ವ್ಯವಸ್ಥೆ ಇರ್ಬೋದು, ಖಾದಿನ್ಗಳಿರ್ಬೋದು, ಹೀಗೆ ಅನೇಕ ವ್ಯವಸ್ಥೆಗಳಿದ್ದಾವೆ. ಸಣ್ಣ ಹೊಂಡಗಳು, ಕೆರೆಗಳು, ಸಣ್ಣ ಜಲಾನಯನ ವ್ಯವಸ್ಥೆಯನ್ನು ಸುಧಾರಿಸೋದು, ಮಣ್ಣಿನ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ಕಟ್ಟೋದು, ಕಟ್ಟೆ ಅಥವಾ ಕಂದಕಗಳ ನಿರ್ಮಾಣ ಮತ್ತು ಸುಣ್ಣದ ಕಲ್ಲಿನಿಂದ ನಿರ್ಮಿಸಿದ ಜಲಾಶಯಗಳು, ಮೇಲ್ಛಾವಣಿಯ ನೀರನ್ನು ಸಂಗ್ರಹಿಸುವ ಘಟಕಗಳು, ಹೀಗೆ ಬೇರೆ ಬೇರೆ ವ್ಯವಸ್ಥೆಗಳು ಇದ್ದಾವೆ. ಇವುಗಳೆಲ್ಲವನ್ನೂ ಕೂಡ ನಾವು ಪುನಶ್ಚೇತಗೊಳಿಸೋದ್ರಿಂದ ನೀರು ನಿಲ್ಲುವಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ. ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಕೃಷಿ ಮತ್ತು ದೈನಂದಿನ ಜೀವನಕ್ಕೆ ಬೇಕಾದಂತಹ ಕನಿಷ್ಠ ನೀರಿನ ಮೂಲಭೂತ ಅವಶ್ಯಕತೆಗಳನ್ನು ಇವು ವರ್ಷಪೂರ್ತಿ ಒದಗಿಸ್ತವೆ. ಇವುಗಳು ಅಂತರ್ಜಲ ಮಟ್ಟವನ್ನು ಮರುಭರ್ತಿ ಮಾಡೋದು ಅಲ್ಲದೇ ನದಿಗಳಿಗೂ ಕೂಡ ಮರುಹುಟ್ಟನ್ನು ನೀಡ್ತವೆ. ಸೊ ಇದು ಅತ್ಯಂತ ಪ್ರಮುಖವಾದಂಥದ್ದು. ಮಕ್ಕಳಿಗಿದು ಅರ್ಥ ಆಗಿದೆ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದರಲ್ಲಿ ಇನ್ನೊಂದು ಆಂತರಿಕ ಆಯ್ಕೆ ಪ್ರಶ್ನೆ ಇದೆ. 33ನೇ ಪ್ರಶ್ನೆಗೆ ಪ್ರಶ್ನೆ ಹೀಗಿದೆ: ನೈಸರ್ಗಿಕ ಸಂಪನ್ಮೂಲಗಳನ್ನು ಎಚ್ಚರಿಕೆಯಿಂದ ಬಳಸುವುದು ಈಗ ಅನಿವಾರ್ಯವಾಗಿದೆ, ಏಕೆ? ನಿಮ್ಮ ಉತ್ತರಗಳಿಗೆ ಕಾರಣಗಳನ್ನು ಕೊಡಿ ಅಂತ ಕೊಟ್ಟಿದ್ದಾರೆ ಸರ್. ಇದು ಕೂಡ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಗೆ ಸಂಬಂಧಪಟ್ಟಂಥ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ. ಮಕ್ಕಳಿಗೆ ಆಲ್ರೆಡಿ ಉತ್ತರ ಗೊತ್ತಾಗಿದೆ ಅಂದ್ಕೊಳ್ತೀನಿ ಸರ್. ಆದರೂ ನೀವು ಒಮ್ಮೆ ಅವರಿಗೆ ತಿಳಿಸ್ಕೊಟ್ಬಿಡಿ ಸರ್. ವಿದ್ಯಾರ್ಥಿಗಳೇ, ನೈಸರ್ಗಿಕ ಸಂಪನ್ಮೂಲಗಳು ಎಲ್ಲ ಕಡೆಯೂ ಒಂದೇ ರೀತಿಯಾಗಿ ವಿತರಣೆಗೊಂಡಿಲ್ಲ. ನಮ್ಮ ಸಾಂಪ್ರದಾಯಿಕ ಆಯ್ಕೆ ಯಾವುದಿರುತ್ತೆ ಅಂತಂದರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು. ಇವು ಜೀವರಾಶಿಯ ವಿಘಟನೆಯಿಂದ ಉಂಟಾಗಲು ಲಕ್ಷಾಂತರ ವರ್ಷಗಳು ಬೇಕು. ಹಾಗಾಗಿ ಇವು ಬರಿದಾಗುವ ಸಂಪನ್ಮೂಲ. ಅದಕ್ಕೋಸ್ಕರನೇ ನಾವು ಪರ್ಯಾಯ ಶಕ್ತಿಯ ಆಕರಗಳನ್ನು ಅವಲಂಬಿಸಬೇಕಾಗುತ್ತೆ. ಇಲ್ಲಾಂದರೆ ಕೆಲವೇ ವರ್ಷಗಳಲ್ಲಿ ಇವು ಖಾಲಿಯಾಗಿ ಹೋಗ್ತವೆ. ಇವುಗಳನ್ನು ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್, ನೀರು, ನೈಟ್ರೋಜನ್ ಆಕ್ಸೈಡ್ಗಳು, ಸಲ್ಫರ್ ಡೈಆಕ್ಸೈಡ್ಗಳು ಅಥವಾ ಇತರ ಸಲ್ಫರ್ನ ಆಕ್ಸೈಡ್ಗಳು ಉಂಟಾಗ್ತವೆ. ಇವುಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಹಾಗೆಯೇ ಕಡಿಮೆ ಗಾಳಿಯಲ್ಲಿ ದಹನಕ್ರಿಯೆ ನಡೆದಾಗ ಕಾರ್ಬನ್ ಡೈಆಕ್ಸೈಡ್ನ ಬದಲಾಗಿ ಕಾರ್ಬನ್ ಮಾನಾಕ್ಸೈಡ್ ಕೂಡ ಉತ್ಪತ್ತಿಯಾಗುತ್ತೆ. ಹಾಗಾಗಿ ಇವುಗಳನ್ನು ತುಂಬ ಎಚ್ಚರಿಕೆಯಿಂದ ನಾವು ಬಳಸಬೇಕಾಗುತ್ತೆ. ಹಾಗೆಯೇ ಈ ಉತ್ಪನ್ನಗಳಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಹಾಗೂ ಕಾರ್ಬನ್ ಮಾನಾಕ್ಸೈಡ್ಗಳು ಸಾಕಷ್ಟು ಹೆಚ್ಚಾದಾಗ ಅವು ವಿಷಕಾರಿಯಾಗಿ ಪರಿವರ್ತನೆ ಆಗ್ತವೆ. ಕಾರ್ಬನ್ ಡೈಆಕ್ಸೈಡು ಒಂದು ಹಸಿರು ಮನೆ ಅನಿಲ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾದಾಗ ಜಾಗತಿಕ ತಾಪಮಾನ ಏರುತ್ತೆ ಅನ್ನೋದು ನೆನಪಲ್ಲಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಆದ್ದರಿಂದ ನಾವು ಸಂಪನ್ಮೂಲಗಳನ್ನು ಅತ್ಯಂತ ವಿವೇಚನೆಯಿಂದ ಬಳಸಬೇಕಾಗಿದೆ. ಇದು ಸರಳವಾದಂತಹ ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ವಿದ್ಯಾರ್ಥಿಗಳೇ, 34ನೇ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆ ದೀರ್ಘವಾಗಿದೆ, ಹಲವಾರು ಅಂಶಗಳನ್ನು ಒಳಗೊಂಡಿದೆ. ಇದನ್ನು ನೀವು ತಾಳ್ಮೆಯಿಂದ ನಿಧಾನವಾಗಿ ಓದಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಆನಂತರ ಉತ್ತರವನ್ನು ಬರೀಬೇಕಾಗತ್ತೆ. ಪ್ರಶ್ನೆ ಏನು ಅನ್ನೋದನ್ನು ನೋಡೋಣ. 2 ಕಪ್ಪು ಬಣ್ಣದ
ಇಲಿಗಳು ಮತ್ತು ಒಂದು ಕಂದು ಬಣ್ಣದ ಗಂಡು ಇಲಿಗಳ ನಡುವೆ ಸಂಕರಣ ನಡೆಸಲಾಗಿದೆ. ನಂತರ ಮೊದಲನೆಯ ಹೆಣ್ಣು ಇಲಿ ಕಪ್ಪು ಬಣ್ಣವನ್ನು ಹೊಂದಿರುವ 9 ಮರಿಗಳನ್ನು ಮತ್ತು ಕಂದು ಬಣ್ಣವನ್ನು ಹೊಂದಿರುವ 7 ಮರಿಗಳನ್ನು ಹಾಗೂ ಎರಡನೇ ಇಲಿಯು ಕಪ್ಪು ಬಣ್ಣವನ್ನು ಹೊಂದಿರುವ 57 ಮರಿಗಳನ್ನು ಮೊದಲನೇ ಪೀಳಿಗೆಯಲ್ಲಿ ಉತ್ಪಾದಿಸುತ್ತದೆ. ಹಾಗಾದರೆ ಕಪ್ಪು ಮತ್ತು ಕಂದು ಬಣ್ಣದ ಆನುವಂಶಿಕತೆಗೆ ಪೂರಕವಾಗಿ ನೀವು ಯಾವ ತೀರ್ಮಾನವನ್ನು ಕೈಗೊಳ್ಳಬಹುದು? ನೀಡಲಾಗಿರುವ ವ್ಯಕ್ತರೂಪ ಫಲಿತಾಂಶದ ಸಹಾಯದಿಂದ ಪೋಷಕ ಜೀವಿಗಳ ಜೀನ್ ನಮೂನೆಯನ್ನು ಕಂಡುಹಿಡಿಯಿರಿ ಅನ್ನೋದೊಂದು ಪ್ರಶ್ನೆ. ಸೊ ಇಲ್ಲಿ ಪ್ರಶ್ನೆ ಸ್ವಲ್ಪ ದೀರ್ಘವಾಗಿದೆ ಸರ್. ಹಾಗಾದರೆ ಕೆಲವು ಅಂಶಗಳನ್ನು ಒಳ ಪ್ರಶ್ನೆಗಳನ್ನು ಒಳಗೊಂಡಿರೋದ್ರಿಂದ ಇದಕ್ಕೆ ಉತ್ತರ ಹೇಗೆ ಬರೀಬೇಕು ಅಂತ ಸ್ವಲ್ಪ ಪ್ರಶ್ನೆ ದೀರ್ಘವಾಗಿದೆ, ಆದರೆ ಉತ್ತರ ಸರಳವಾಗಿದೆ. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಇಲ್ಲಿ ಮೆಂಡಲ್ರವರ ಪ್ರಯೋಗಗಳನ್ನು ಅರ್ಥ ಮಾಡ್ಕೋಬೇಕು. ಮೆಂಡಲರವರ ಪ್ರಯೋಗದ ಸಹಾಯದಿಂದ ಪ್ರಬಲತೆಯ ನಿಯಮವನ್ನು ತಿಳಿಸ್ತಾರೆ. ಅದನ್ನೇ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಅದರ ಆಧಾರದ ಮೇಲೆ ಈ ಪ್ರಶ್ನೆಯನ್ನು ಕೊಡಲಾಗಿದೆ. 2 ಕಪ್ಪು ಬಣ್ಣದ ಹೆಣ್ಣು ಇಲಿಗಳು ಮತ್ತು ಒಂದು ಕಂದು ಬಣ್ಣದ ಗಂಡು ಇಲಿಗಳ ನಡುವೆ ಸಂಕರಣ ನಡೆಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಮೊದಲನೆಯ ಹೆಣ್ಣು ಇಲಿ ಕಪ್ಪು ಬಣ್ಣವನ್ನು ಹೊಂದಿರುವಂಥ 9 ಮತ್ತು ಕಂದು ಬಣ್ಣವನ್ನು ಹೊಂದಿರುವಂಥ 7 ಮರಿಗಳನ್ನು ಹಾಕಿದೆ. ಈ ವಿವರದ ಸಹಾಯದಿಂದ ನಾವು ಏನು ಅರ್ಥ ಮಾಡ್ಕೋಬೋದು ಅಂತಂದರೆ, ಈ ತಾಯಿ ಇಲಿಯ ಜೀನ್ ನಮೂನೆ ಕ್ಯಾಪಿಟಲ್ ಬಿ ಮತ್ತು ಸ್ಮಾಲ್ ಬಿ ಆಗಿರ್ಬೋದು. 50-50 ಕಂದು ಮತ್ತು ಕಪ್ಪು ಬಣ್ಣದ ಮರಿಗಳನ್ನು ಹಾಕಿದೆ ಅಂತ ಊಹಿಸ್ಕೊಳ್ಬೋದು. ಗಂಡು ಇಲಿಯ ಜೀನ್ ನಮೂನೆ ಸ್ಮಾಲ್ ಬಿ ಬಿ ಆಗಿರಬೇಕು. ಯಾಕೆ ಅಂತಂದರೆ ಮತ್ತೊಂದು ಇಲಿಯ ಅಷ್ಟೂ ಮರಿಗಳು 57 ಮರಿಗಳು ಕೂಡ ಕಪ್ಪಾಗಿವೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಾವು ಅದರ ಸಹಾಯದಿಂದ ಈ ಮೂರನ್ನೂ ಅರ್ಥ ಮಾಡಿಕೊಂಡು ಈ ಗಂಡು ಇಲಿಯ ಜೀನ್ ನಮೂನೆ ಬಿ ಬಿ ಆಗಿದೆ ಅನ್ನೋದನ್ನು ಊಹಿಸ್ಬೋದು. ಮುಂದುವರೆದು ಈಗ ನಿಮಗೆ ಚಕ್ಕರ್ ಬೋರ್ಡ್ ಸಹಾಯದಿಂದನೂ ಕೂಡ ನೋಡೋಣ. ಪ್ರಶ್ನೆಯಿಂದ ಕಪ್ಪು ಬಣ್ಣ ಪ್ರಬಲವಾಗಿದೆ, ಕಂದು ಬಣ್ಣ ಪ್ರಬಲವಲ್ಲದ ಗುಣ ಅನ್ನುವಂಥ ತೀರ್ಮಾನಕ್ಕೆ ಬರ್ತೀವಿ. ಎರಡನೇ ಹೆಣ್ಣು ಇಲಿ ಕಪ್ಪು ಬಣ್ಣವನ್ನು ಹೊಂದಿರುವಂಥ 57 ಮರಿಗಳನ್ನು ಮೊದಲನೇ ಪೀಳಿಗೆಯಲ್ಲಿ ಉತ್ಪಾದಿಸುತ್ತದೆ. ಆದ್ದರಿಂದ ಈ ತಾಯಿ ಇಲಿಯ ಜೀನ್ ನಮೂನೆ ಪ್ರಬಲವಾಗಿರುವಂತಹ ಕಪ್ಪು ಬಣ್ಣ ಕ್ಯಾಪಿಟಲ್ ಬಿ ಆಗಿರುತ್ತೆ ಅಂತ ನಾವು ತೀರ್ಮಾನಿಸಬಹುದು. ಈಗ ಮುಂದುವರೆದು ನೀವಿಲ್ಲಿ ನೋಡ್ತಾ ಇದ್ದೀರಿ, ಎಲ್ಲ ಕಪ್ಪು ಮರಿಗಳನ್ನು ಉಂಟು ಮಾಡಿರುವಂತಹ ಒಂದು ಕಪ್ಪು ಬಣ್ಣದ ಹೆಣ್ಣು, ಅದನ್ನು ಕ್ಯಾಪಿಟಲ್ ಬಿ ಅಂತ ತಗೊಂಡಿದ್ದೀನಿ. ಹಾಗೆಯೇ ಕಂದು ಬಣ್ಣದ ಗಂಡು ಇಲಿ, ಅದನ್ನು ಜೀನ್ ನಮೂನೆ ಸ್ಮಾಲ್ ಬಿ. ಕಂದು ಬಣ್ಣ ಯಾವಾಗಲೂ ಕಪ್ಪಿಗೆ ಹೋಲಿಸಿದರೆ ಅಪ್ರಬಲ ಅನ್ನೋದನ್ನು ಈ ಪ್ರಶ್ನೆಯ ಹಿನ್ನೆಲೆಯಲ್ಲಿ ತಿಳ್ಕೊಂಡ್ವಿ. ಹಾಗಾದರೆ ಯಾವ ಲಿಂಗಾಣುಗಳನ್ನು ಉಂಟು ಮಾಡುತ್ತೆ? ಕಪ್ಪು ಬಣ್ಣದ ಹೆಣ್ಣು ಕ್ಯಾಪಿಟಲ್ ಬಿ ಅನ್ನುವಂಥ ಒಂದೇ ಒಂದು ರೀತಿಯಾದಂಥ ಲಿಂಗಾಣು, ಹಾಗೆಯೇ ಕಂದು ಬಣ್ಣದ ಗಂಡು ಸ್ಮಾಲ್ ಬಿ ಅನ್ನುವಂತಹ ಒಂದು ಲಿಂಗಾಣವನ್ನು ಉತ್ಪತ್ತಿ ಮಾಡುತ್ತೆ. ಇವೆರಡೂ ಸಂಯೋಗಗೊಂಡಾಗ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಅಂದರೆ 57 ಮರಿಗಳು ಕೂಡ ಕಪ್ಪು ಬಣ್ಣದ ಮರಿಗಳಾಗಿವೆ ಅನ್ನೋದು ಇದರಿಂದ ಖಾತ್ರಿಯಾಗುತ್ತೆ. ಹಾಗೆಯೇ ಮತ್ತೊಂದು 50% ಕಪ್ಪು 50% ಕಂದು, ಇಲ್ಲಿ ಪೋಷಕ ಇಲಿಗಳು ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇರುವಂಥ ಹೆಣ್ಣು, ಸ್ಮಾಲ್ ಬಿ ಇರುವಂಥ ಗಂಡು. ಸೊ ಹಾಗಾದರೆ ಲಿಂಗಾಣುಗಳು, ಗಂಡು ಇಲಿ ಉತ್ಪತ್ತಿ ಮಾಡುವಂಥ ಲಿಂಗಾಣುಗಳು ಕೇವಲ ಒಂದೇ ರೀತಿಯಾದಂತಹ ಸ್ಮಾಲ್ ಬಿಯಿಂದ ಪ್ರತಿನಿಧಿಸುವಂಥ ಲಿಂಗಾಣುಗಳು. ಹಾಗೆಯೇ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇರುವಂತಹ 2 ಲಿಂಗಾಣುಗಳನ್ನು ಈ ಹೆಣ್ಣು ಇಲಿ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇಂದ ಪ್ರತಿನಿಧಿಸಿರುವಂಥದ್ದು ಉತ್ಪತ್ತಿ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಈಗ ಇವೆರಡೂ ಸಂಯೋಗ ಹೊಂದಿದಾಗ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಅಂದರೆ ಕಪ್ಪು ಬಣ್ಣ ಪ್ರಬಲವಾಗಿರುವಂಥ ಬಣ್ಣ, ಸ್ಮಾಲ್ ಬಿ ಕಂದು ಬಣ್ಣ. ಇಲ್ಲಿ 50% 50% ಕಪ್ಪು 50% ಹೆಚ್ಚು ಕಡಿಮೆ ಕಂದು ಉಂಟಾಗುತ್ತೆ ಅನ್ನೋದು ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಬೇಕಾಗತ್ತೆ. ಸ್ವಲ್ಪ ಯೋಚನೆ ಮಾಡಿ ಉತ್ತರವನ್ನು ಬರೀಬೇಕಾಗತ್ತೆ. ಹೆಚ್ಚು ಯೋಚನೆ ಮಾಡುವಂತಹ ಪ್ರಶ್ನೆ ಹೈಯರ್ ಆರ್ಡರ್ ಥಿಂಕಿಂಗ್ ಅಂತ ಹೇಳ್ತೀವಿ.
ಅಂತಹ ಕೌಶಲವನ್ನು ವಿದ್ಯಾರ್ಥಿಗಳು ಬೆಳೆಸಲಿ ಅಂತ ಇಂಥ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಹೌದು. ಮುಂದಿನ ಪ್ರಶ್ನೆಗೆ ಹೋಗೋಣವಾ ಸರ್? 35ನೇ ಪ್ರಶ್ನೆ, ಅದರಲ್ಲಿ ಎ ಪ್ರಶ್ನೆ, ಟಿಂಡಾಲ್ ಪರಿಣಾಮ ಎಂದರೇನು? ಟಿಂಡಾಲ್ ಪರಿಣಾಮಕ್ಕೆ 2 ಉದಾಹರಣೆಗಳನ್ನು ಕೊಡಿ. ಎಸ್ ಸರ್. ದಿನನಿತ್ಯದ ಜೀವನದಲ್ಲಿ ನೋಡುವಂಥದ್ದು. ಹೌದು ಸರ್. ಸೊ ಇದಕ್ಕೆ ಸ್ವಲ್ಪ ವಿವರಣೆ ಕೊಡಿ. ಕಣ್ಣು ಮತ್ತು ವರ್ಣಮಯ ಜಗತ್ತು ಎಂಬ ಪಾಠದಲ್ಲಿ ನೇರವಾಗಿ ಕೇಳಿರುವಂಥ ಸುಲಭವಾದಂಥ ಪ್ರಶ್ನೆ. ನಮ್ಮ ಮಕ್ಕಳಿಗೆ ಇದರ ಉತ್ತರ ಗೊತ್ತಿದೆ ಸರ್. ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಎನ್ನುತ್ತೇವೆ ಅನ್ನೋದು ಮೊದಲನೇ ಪ್ರಶ್ನೆಗೆ ಉತ್ತರ. ಮತ್ತು ಇನ್ನೊಂದು, ಟಿಂಡಾಲ್ ಪರಿಣಾಮಕ್ಕೆ ಸಂಬಂಧಪಟ್ಟಂತೆ 2 ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಒಂದು, ದಟ್ಟಕ್ಕಾಡಿನ ಮೇಲ್ಪದರದ ಮೂಲಕ ಸೂರ್ಯರಶ್ಮಿ ಹಾದು ಹೋದಾಗ ಟಿಂಡಾಲ್ ಪರಿಣಾಮ ಕಾಣಬಹುದು. ಮತ್ತೊಂದು ಯಾವುದು ಅಂತಂದರೆ, ಹೊಗೆ ತುಂಬಿದ ಕೊಠಡಿಯಲ್ಲಿ ಸಣ್ಣ ರಂಧ್ರದ ಮೂಲಕ ಸೂರ್ಯನ ಕಿರಣ ಪ್ರವೇಶಿಸಿದಾಗ ಟಿಂಡಾಲ್ ಪರಿಣಾಮ ಉಂಟಾಗುತ್ತೆ. ಅಂದರೆ ಬೆಳಕಿನ ಚದುರುವಿಕೆ. ಇದು ವಿದ್ಯಾರ್ಥಿಗಳು ಆಟ ಕೂಡ ಆಡಿರ್ತಾರೆ ಸರ್. ಹೌದು. ಈಗ ಏನು ಧೂಳು ತುಂಬಿದ ರೂಮ್ನಲ್ಲಿ ಯಾವುದೋ ಒಂದು ಕಿಂಡಿಯಿಂದ ಬೆಳಕು ಬಿದ್ದಾಗ ಅಲ್ಲಿ ಆ ಬೆಳಕಿನ ಕಿರಣ ಸ್ಪಷ್ಟವಾಗಿ ಕಾಣುತ್ತೆ. ಪ್ರೊಜೆಕ್ಟರ್ನ ಮೂಲಕ ಸಿನಿಮಾ ಹಾಲಲ್ಲೂ ಕೂಡ ನೋಡಿರ್ತಾರೆ. ಹಾಗಾಗಿ ನೇರವಾದಂಥ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಇದೆ ಸರ್ ಇದರಲ್ಲಿ, ಪ್ರಶ್ನೆ ಇದೆ. ಬಿ ಪ್ರಶ್ನೆ, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು? ಇದು ವಿಭಿನ್ನ ದೂರಗಳಲ್ಲಿರುವ ವಸ್ತುಗಳನ್ನು ನೋಡಲು ಹೇಗೆ ಸಹಾಯ ಮಾಡುತ್ತೆ? ಇದು ಕೂಡ ನೇರವಾದಂಥ ಪ್ರಶ್ನೆ. ಗೊತ್ತಿದೆ ನಮ್ಮ ವಿದ್ಯಾರ್ಥಿಗಳಿಗೆ. ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರಿತೀವಿ. ಅಂದರೆ ಅಲ್ಲಿ ಕಣ್ಣಿನಲ್ಲಿರುವಂತಹ ಸ್ಫಟಿಕ ಮಸೂರ ಇದೆಯಲ್ಲ ಸರ್, ಅದರ ಸಂಗಮ ದೂರವನ್ನು ಹೆಚ್ಚು ಮತ್ತು ಕಡಿಮೆ ಮಾಡೋದ್ರ ಮೂಲಕ ಹತ್ತಿರದ ಮತ್ತು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಿಕ್ಕೆ ಸಹಾಯ ಮಾಡುತ್ತೆ. ಅದನ್ನೇ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರಿತೀವಿ. ಇನ್ನು ಈ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥವು ಸೀಲಿಯರಿ ಸ್ನಾಯುಗಳು ಸರ್. ಈ ಸೀಲಿಯರಿ ಸ್ನಾಯುಗಳು ಯಾವ ರೀತಿ ಹಿಗ್ತವೆ, ಯಾವ ರೀತಿ ಕೂಗ್ತವೆ, ಅದರಿಂದ ಯಾವ ರೀತಿ ವಕ್ರತೆ, ಕಣ್ಣಿನ ಮಸೂರದ ವಕ್ರತೆಯಲ್ಲಿ ಬದಲಾಗುತ್ತೆ ಅನ್ನೋದನ್ನ ನಾವು 2ನೇ ಅಂಶದಲ್ಲಿ ಕಾಣ್ತಾ ಇದ್ದೀವಿ. ಸೀಲಿಯರಿ ಸ್ನಾಯುಗಳು ಹಿಗ್ಗಿದಾಗ ಮಸೂರವು ತೆಳ್ಳಗಾಗುತ್ತದೆ ಮತ್ತು ಸಂಗಮ ದೂರ ಹೆಚ್ಚಾಗುತ್ತದೆ. ಇದರಿಂದ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಹತ್ತಿರದ ವಸ್ತುಗಳನ್ನು ನೋಡುವಾಗ ಸೀಲಿಯರಿ ಸ್ನಾಯುಗಳು ಕುಗ್ಗುತ್ತವೆ. ಇದರಿಂದ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗುತ್ತದೆ. ಕಣ್ಣಿನ ಮಸೂರವು ದಪ್ಪವಾಗುತ್ತದೆ. ಕಣ್ಣಿನ ಸಂಗಮ ದೂರ ಕಡಿಮೆಯಾಗುತ್ತದೆ ಮತ್ತು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸ್ತವೆ. ಹೀಗೆ ಅಲ್ಲಿ ನಡೆಯುವಂತಹ ವಿದ್ಯಮಾನವನ್ನು ಮಕ್ಕಳು ಬರಿಬೇಕಾಗತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಸರ್. 36ನೇ ಪ್ರಶ್ನೆ, ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಆನೋಡಿನಲ್ಲಿ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ ಮತ್ತು ಅನಿಲದ ಉಪಯೋಗಗಳನ್ನು ಬರೆಯಿರಿ. ಒಂದು ಪ್ರಶ್ನೆ. ಹಾಗೆ ಮುಂದುವರೆದಂತೆ, ಸೋಡಿಯಂ ಕಾರ್ಬೋನೇಟ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತದೆ? ಈ ಅನಿಲವನ್ನು ಹೇಗೆ ಪತ್ತೆ ಮಾಡುವಿರಿ? ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ, ಈ ರಾಸಾಯನಿಕ ಕ್ರಿಯೆಯ ಪದ ಸಮೀಕರಣವನ್ನು ಬರೆಯಿರಿ. ಸೊ ಈ ಹಿಂದೆ ಎಲ್ಲ ಮಕ್ಕಳು ಸಮೀಕರಣಗಳನ್ನು ಸಂಕೇತಗಳನ್ನು ಬಳಸ್ಕೊಂಡು ಬರೆದಿದ್ದಾರೆ. ಇಲ್ಲಿ ಪದ ಸಮೀಕರಣವನ್ನು ಕೇಳಿದ್ದಾರೆ. ಎಸ್ ಸರ್. ಈ ಪ್ರಶ್ನೆಗೆ ನೋಡೋಣ ಸರ್ ಯಾವ ರೀತಿ ಉತ್ತರ ಬರೀಬೇಕು ಅಂತ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಪ್ರಮುಖವಾದಂತಹ ಕೈಗಾರಿಕಾ ಪ್ರಕ್ರಿಯೆ. ಇಲ್ಲಿ ಬಿಡುಗಡೆಯಾಗುವಂತಹ ಅನಿಲ ಹೈಡ್ರೋಜನ್ ಮತ್ತು ಕ್ಲೋರಿನ್. ಆ್ಯನೋಡ್ನಲ್ಲಿ ಕ್ಲೋರಿನ್ ಬಿಡುಗಡೆಯಾಗುತ್ತೆ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಇನ್ನು ಕ್ಲೋರಿನ್ ಅನಿಲದ ಉಪಯೋಗಗಳು ಅಮೋನಿಯಾದ ತಯಾರಿಕೆ, ಪಾಲಿವಿನೈಲ್ ಕ್ಲೋರೈಡ್, PVC ಪೈಪ್, CFCಗಳು, ಕೀಟನಾಶಕಗಳು, ಹೀಗೆ ಅನೇಕ ವಸ್ತುಗಳ ತಯಾರಿಕೆಯಲ್ಲಿ ಕ್ಲೋರಿನ್ನ ಬಳಕೆ ಮಾಡ್ತಾರೆ. ಈಗ ಉತ್ಪತ್ತಿಯಾಗಿರುವಂತಹ ಅನಿಲ ಕಾರ್ಬನ್ ಡೈಆಕ್ಸೈಡ್, ಅದನ್ನು ಪತ್ತೆ ಹಚ್ಚೋದು ಹೇಗೆ? ಅತ್ಯಂತ ಸುಲಭವಾದಂಥ ವಿಧಾನ ಅಂತಂದರೆ, ಉತ್ಪತ್ತಿಯಾದಂಥ ಅನಿಲವನ್ನು ನಾವು ಸುಣ್ಣದ ತಿಳಿನೀರಿರುವಂತಹ ಪ್ರಣಾಳದ ಮೂಲಕ ಹಾಯಿಸಿದಾಗ ಅದು ಬೆಳ್ಳಗಾಗುತ್ತೆ. ವಿದ್ಯಾರ್ಥಿಗಳೇ, ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಆ್ಯನೋಡಿನಲ್ಲಿ ಬಿಡುಗಡೆಯಾಗುವಂಥ ಅನಿಲ, ಆ್ಯನೋಡ್ನಲ್ಲಿ ಕ್ಲೋರಿನ್ ಅನಿಲ ಬಿಡುಗಡೆಯಾಗುತ್ತೆ. ಈ ಕ್ಲೋರಿನ್ ಅನಿಲದ ಉಪಯೋಗಗಳೇನು? ಇದನ್ನು ಅಮೋನಿಯಾ ತಯಾರಿಕೆಯಲ್ಲಿ, PVC, CFC, DDT ಅಂತಹ ಕೀಟನಾಶಕಗಳ ತಯಾರಿಕೆಯಲ್ಲಿ, ಹಾಗೆಯೇ ಸ್ವಿಮ್ಮಿಂಗ್ ಪೂಲ್ಗಳ ನೀರನ್ನು ನಿಷ್ಕ್ರಿಮೀಕರಣಗೊಳಿಸೋದಕ್ಕೂ ಕೂಡ ನಾವು ಬಳಕೆ ಮಾಡ್ತೀವಿ. ಸೋಡಿಯಂ ಕಾರ್ಬೋನೇಟ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ. Na2CO3 + HCl ಎರಡನ್ನೂ ಸೇರಿಸಿದಾಗ ಏನು ಬರುತ್ತೆ? ಹೌದು, NaCl CO2 + H2O. ಕಾರ್ಬನ್ ಡೈಆಕ್ಸೈಡನ್ನು ಸುಣ್ಣದ ತಿಳಿನೀರಿರುವ ಪ್ರಣಾಳದ ಮೂಲಕ ಹಾಯಿಸಿದಾಗ ಅದು ಬಿಳಿ ಬಣ್ಣಕ್ಕೆ
ತಿರುಗುತ್ತೆ. ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಉಂಟಾಗಿದೆ ಅನ್ನೋದು ಖಾತ್ರಿಯಾಗುತ್ತೆ. ಈ ಕ್ರಿಯೆಯ ಪದ ಸಮೀಕರಣ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಬಾಣದ ಗುರುತು ಕ್ಯಾಲ್ಶಿಯಂ ಕಾರ್ಬೋನೇಟ್ ಪ್ಲಸ್ ನೀರು. ಕ್ಯಾಲ್ಶಿಯಂ ಕಾರ್ಬೋನೇಟ್ ನೀರಿನಲ್ಲಿ ವಿಲೀನ ಆಗೋದಿಲ್ಲ, ಹಾಗಾಗಿ ಬಿಳಿ ಬಣ್ಣ ಉಂಟಾಗಿದೆ ಎನ್ನುವುದನ್ನು ನೆನಪಿಟ್ಕೊಳ್ಳಿ. ಈಗ ಸಮೀಕರಣ CaOH2 ಪ್ಲಸ್ CO2 ಬಾಣದ ಗುರುತು CaCO3 ಪ್ಲಸ್ H2O ಅನ್ನೋದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ನೋಡೋಣ ಸರ್. ಇದರಲ್ಲಿ ಇನ್ನು ಮತ್ತೊಂದು ಆಂತರಿಕ ಆಯ್ಕೆ ಪ್ರಶ್ನೆ ಇದೆ. ಅದರಲ್ಲಿ 2 ಪ್ರಶ್ನೆಗಳಿದೆ, ಎ ಮತ್ತು ಬಿ. ಎ ಪ್ರಶ್ನೆ ಹೀಗಿದೆ: ಜಠರದಲ್ಲಿ ಅತಿ ಹೆಚ್ಚು ಆಮ್ಲ ಬಿಡುಗಡೆಯಾದಾಗ ಯಾವ ಪರಿಣಾಮಗಳು ಉಂಟಾಗುತ್ತವೆ? ಈ ಪರಿಸ್ಥಿತಿಗೆ ಪರಿಹಾರವನ್ನು ಸೂಚಿಸಿ. ಬಿ. ಸ್ಫಟಿಕೀಕರಣ ನೀರು ಎಂದರೇನು? ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಹೇಗೆ ತಯಾರಿಸಲಾಗುತ್ತದೆ? ಅದರ 2 ಉಪಯೋಗಗಳನ್ನು ಬರೆಯಿರಿ ಅಂತ ಇದೆ ಪ್ರಶ್ನೆ ಸರ್. ಹೌದು, ಹಲವಾರು ಉಪಪ್ರಶ್ನೆಗಳಿವೆ. ಎಸ್ ಸರ್. ಸೊ ಹಾಗಾಗಿ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಜಠರ ಅಗತ್ಯಕ್ಕಿಂತ ಹೆಚ್ಚು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪಾದಿಸುತ್ತೆ. ಇದರಿಂದಾಗಿ ನೋವು ಮತ್ತು ಹೊಟ್ಟೆ ಉರಿ ಉಂಟಾಗುತ್ತೆ. ಈ ನೋವಿನಿಂದ ಮುಕ್ತಿ ಪಡೆಯಲು ಜನ ಆಮ್ಲಶಾಮಕ ಅಥವಾ ಆ್ಯಂಟಾಸಿಡ್ ಅಂತ ಕರೆಯುವಂತಹ ಸೌಮ್ಯ ಪ್ರತ್ಯಾಮ್ಲಗಳನ್ನು, ಅಂದರೆ ಮಿಲ್ಕ್ ಆಫ್ ಮೆಗ್ನೀಷಿಯಮ್ ಅಂತಹ ವಸ್ತುಗಳನ್ನು ಬಳಸ್ತಾರೆ. ಈಗ ಮತ್ತೊಂದು ಭಾಗ ಸ್ಫಟಿಕೀಕರಣ ಜಲ ಅಥವಾ ನೀರು. ಇದು ಲವಣವೊಂದರ ಘಟಕ ಸೂತ್ರದಲ್ಲಿರುವಂತಹ ಅಥವಾ ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆ. ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಹೇಗೆ ತಯಾರಿಸ್ತಾರೆ ಅನ್ನೋದನ್ನು ನೋಡೋಣ. ಜಿಪ್ಸಮನ್ನು 373 ಕೆಲ್ವಿನ್ ತಾಪಕ್ಕೆ ಕಾಸಿದಾಗ ಇದು ತನ್ನ ನೀರಿನ ಅಣುವನ್ನು ಕಳೆದುಕೊಂಡು ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ CaSO4 12H2O ಆಗುತ್ತೆ. ಇದನ್ನೇ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಎಲ್ಲಿ ಉಪಯೋಗಿಸ್ತಾರೆ ಇದನ್ನು ಅಂತಂದರೆ, ಇದು ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳಗಳಲ್ಲಿ ಆಧಾರವಾಗಿ ಲೇಪನ ಮಾಡಲು ವೈದ್ಯರು ಬಳಸ್ತಾರೆ. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಿಳಿ ಬಣ್ಣದ ಪುಡಿಯಾಗಿದ್ದು ನೀರಿನೊಂದಿಗೆ ಮಿಶ್ರಗೊಳಿಸಿದಾಗ ಘನ ವಸ್ತುವಾಗಿ, ಅಂದರೆ ಜಿಪ್ಸಮ್ ಆಗಿ ಪರಿವರ್ತನೆ ಆಗುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಆಟಿಕೆಗಳ ತಯಾರಿಕೆಯಲ್ಲಿ, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ, ಹಾಗೆಯೇ ನುಣುಪಾದ ಮೇಲ್ಮೈಯನ್ನು ತಯಾರಿಸಲು ಇದನ್ನು ಉಪಯೋಗಿಸ್ತಾರೆ. ಎಸ್ ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ 37ನೇ ಪ್ರಶ್ನೆಯಲ್ಲಿ ಎ ಪ್ರಶ್ನೆ: ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಯಾವುದಾದರೂ 2 ಪ್ರಾಯೋಗಿಕ ಅನ್ವಯಗಳನ್ನು ವಿವರಿಸಿ. ಹಾಗೆಯೇ ಎರಡನೆಯ ಪ್ರಶ್ನೆ: ಒಂದು ಎಲೆಕ್ಟ್ರಿಕ್ ಬಲ್ಬು 220 ವೋಲ್ಟನ್ನು, ಒಂದು ಎಲೆಕ್ಟ್ರಿಕ್ ಬಲ್ಬನ್ನು 220 ವೋಲ್ಟ್ ಜನರೇಟರಿಗೆ ಸಂಪರ್ಕಿಸಲಾಗಿದೆ. ಆ ಬಲ್ಬಿನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಹಿಸಿದರೆ ಅದರ ಸಾಮರ್ಥ್ಯ ಎಷ್ಟು? ಸೊ ಇದು ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಸರ್. ಪ್ರಶ್ನೆ ಮಕ್ಕಳಿಗೆ ನೇರವಾಗಿ ಅರ್ಥ ಆಗಿದೆ ಪ್ರಶ್ನೆ ಏನು ಅಂತ, ಮತ್ತು ಉತ್ತರ ಏನು ಅನ್ನೋದು ಕೂಡ ಗೊತ್ತಾಗಿದೆ. ಸೊ ಇಲ್ಲಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಯಾವುದಾದ್ರೂ 2 ಅನ್ವಯಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು 3-4 ಅನ್ವಯಗಳನ್ನು ಕೊಟ್ಟಿದ್ದೇವೆ. ಅದು ಯಾವುದಾದ್ರು 2 ಬರೆದ್ರೆ ಸಾಕು. ಅದರಲ್ಲಿ ಪ್ರಮುಖವಾಗಿ ವಿದ್ಯುತ್ ಫ್ಯೂಸ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬಲ್ಬ್, ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ವಲಯಗಳು, ಇವುಗಳ ಕಾರ್ಯನಿರ್ವಹಣೆಯಲ್ಲಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅಡಕವಾಗಿದೆ, ಹಾಗಂತ ಬರೆದ್ರೆ ಸಾಕಾಗುತ್ತೆ. ಮತ್ತೊಂದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂತ ಹೇಳಿದರೆ, ಅಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಬೇಕಾಗಿದೆ. ದತ್ತಾಂಶಗಳನ್ನು ಬರ್ಕೊಳ್ಳೋದೇ ಆದರೆ ವಿದ್ಯುತ್ ಪ್ರವಾಹ ಐನ ಬೆಲೆಯನ್ನು ಕೊಟ್ಟಿದ್ದಾರೆ ಸರ್, 0.5 ಆಂಪಿಯರ್. ಆನಂತರ ವಿದ್ಯುತ್ ವಿಭವಾಂತರ ವಿ ಬೆಲೆ ಕೊಟ್ಟಿದ್ದಾರೆ 220 ವೋಲ್ಟ್. ನಮಗೆ ವಿದ್ಯುತ್ ಸಾಮರ್ಥ್ಯ ಪಿ ಅನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ. P = VI ಸೂತ್ರವನ್ನು ಬಳಸ್ತಾ ಇದ್ದೀವಿ, ನೇರವಾದಂತಹ ಸೂತ್ರ. ಜೊತೆಗೆ ಬೆಲೆಗಳನ್ನು ನೇರವಾಗಿ ಆದೇಶಿಸಿ ಅದನ್ನು ಗುಣಾಕಾರ ಮಾಡಿದ್ರೆ ಸರ್ 110 ವ್ಯಾಟ್ ಉತ್ತರ ಬರುತ್ತೆ. ಅದೇ ಆ ಒಂದು ಬಲ್ಬ್ನ ಸಾಮರ್ಥ್ಯ ಆಗಿರುತ್ತೆ ಸರ್. ಇದು ಅತ್ಯಂತ ಸುಲಭವಾಗಿ ಅಂಕ ಗಳಿಸಲಿಕ್ಕೆ ಸಾಧ್ಯವಾಗುವಂತಹ ಪ್ರಶ್ನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕೊನೆಯ ಪ್ರಶ್ನೆ 38ನೇ ಪ್ರಶ್ನೆ, 5 ಅಂಕದ ಪ್ರಶ್ನೆಯನ್ನು ನೀವು ಈಗ ಪರದೆ ಮೇಲೆ ಕಾಣ್ತಾ ಇದ್ದೀರಿ. ಪ್ರಶ್ನೆ ಹೀಗಿದೆ: ಸಾಮಾನ್ಯ ಬೆಳವಣಿಗೆ ಮತ್ತು ಲೈಂಗಿಕ ಪರಿಪಕ್ವತೆಗಳು ಹೇಗೆ ಪರಸ್ಪರ ಭಿನ್ನವಾಗಿದೆ? ಲೈಂಗಿಕ ಪರಿಪಕ್ವತೆಗೊಂಡ ಸ್ತ್ರೀಯಲ್ಲಿ ಕಂಡುಬರುವ ಲಕ್ಷಣಗಳು ಯಾವುವು? ಹೀಗೆ ಪರಿಪಕ್ವಗೊಂಡ ಸ್ತ್ರೀಯು ಲೈಂಗಿಕ ಸಂಪರ್ಕದಿಂದ ಪುರುಷ ಲಿಂಗಾಣುಗಳನ್ನು ಸ್ವೀಕರಿಸಿದಾಗ
ಆಕೆಯ ಗರ್ಭಕೋಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ತಿಳಿಸಿ ಅಂತ ಲೈಂಗಿಕ ಆರೋಗ್ಯದ ಸಂಬಂಧಪಟ್ಟಂತಹ ಪ್ರಶ್ನೆ ಸರ್. ಬಹುಶಃ ಈ ಪ್ರಶ್ನೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನೋ ಅಧ್ಯಾಯದ ಮೇಲೆ ಇದೆ ಅನ್ಕೊಳ್ತೀನಿ ಸರ್. ಹೌದು ಸರ್. ಇದಕ್ಕೆ ಉತ್ತರ ಏನು ಬರೀಬೇಕು ಅಂತ ಮಕ್ಕಳು ತಿಳಿಸ್ಕೊಡ್ತೀರಾ? ಸಾಮಾನ್ಯ ಬೆಳವಣಿಗೆ ಸಣ್ಣ ಮಗುವಿನಿಂದ ಪ್ರೌಢಾವಸ್ಥೆಗೆ ತಲುಪುವವರೆಗೆ ನಡೆಯುವಂತಹ ಬೆಳವಣಿಗೆ. ಈ ಸಂದರ್ಭದಲ್ಲಿ ದೇಹದ ಬೇರೆ ಬೇರೆ ಅಂಗಾಂಗಗಳು ಬೆಳವಣಿಗೆ ಹೊಂದುತ್ತವೆ. ಲೈಂಗಿಕ ಪರಿಪಕ್ವತೆಯ ಸಂದರ್ಭದಲ್ಲಿ ಜನನಾಂಗಗಳು ಬೆಳೀತವೆ, ಹಾಗೆ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತವೆ. ಈಗ ಹುಡುಗಿಯರಲ್ಲಿ ಪ್ರೌಢಾವಸ್ಥೆಯಲ್ಲಿ ಆಗುವಂಥ ಬದಲಾವಣೆಗಳು ಯಾವುವು ಅಂದರೆ, ಸ್ತನಗಳ ಗಾತ್ರ ಹೆಚ್ಚುತ್ತೆ, ಸ್ತನಾಗ್ರದ ಸುತ್ತಲಿನ ಚರ್ಮ ದಟ್ಟವಾದ ಬಣ್ಣವನ್ನು ಪಡೆಯುತ್ತದೆ, ಮಾಸಿಕ ಋತುಸ್ರಾವ ಪ್ರಾರಂಭವಾಗುತ್ತೆ, ಸೊಂಟದ ಭಾಗದಲ್ಲಿರುವ ಅಸ್ಥಿಕುಹರ ವಿಶಾಲವಾಗುತ್ತೆ, ಅಂಡಾಶಯಗಳು, ಅಂಡನಾಳಗಳು, ಗರ್ಭಕೋಶ, ಯೋನಿ ಇವು ನಿಧಾನವಾಗಿ ಕ್ರಮೇಣ ಬೆಳವಣಿಗೆ ಹೊಂದುತ್ತವೆ. ಜನನೇಂದ್ರಿಯಗಳ ಸುತ್ತ ಅಂದರೆ ಕಂಕುಳುಗಳಲ್ಲಿ ಕೂದಲುಗಳ ಬೆಳವಣಿಗೆ ಪ್ರಾರಂಭವಾಗುತ್ತೆ. ಇವು ಪ್ರಮುಖವಾದಂಥ ಬದಲಾವಣೆಗಳು. ನಿಷೇಚನಗೊಂಡ ನಂತರ ಅಂಡವು, ನಾವು ಅದನ್ನು ಯುಗ್ಮಜ ಅಂತ ಕರಿತೀವಿ, ವಿಭಜನೆ ಆಗಲು ಪ್ರಾರಂಭವಾಗುತ್ತೆ ಮತ್ತು ಜೀವಕೋಶಗಳ ಈ ಗೋಳ ಅಥವಾ ಭ್ರೂಣಾಂಕುರವನ್ನು ಇದು ಉಂಟು ಮಾಡುತ್ತೆ. ಈ ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟುಕೊಳ್ಳುತ್ತೆ, ಅಲ್ಲಿ ಅದರ ಬೆಳವಣಿಗೆ ಮುಂದುವರಿಯುತ್ತೆ. ಹಾಗೆ ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗಿ ಪರಿವರ್ತನೆಯಾಗುತ್ತೆ. ಬೆಳೆಯುತ್ತಿರುವ ಭ್ರೂಣವನ್ನು ಸ್ವೀಕರಿಸಲು ಮತ್ತು ಪೋಷಿಸಲು ಗರ್ಭಕೋಶದ ಒಳಸ್ತರಿಯು ದಪ್ಪ ಆಗುತ್ತೆ ಮತ್ತು ಬೆಳೆಯುತ್ತಿರುವ ಭ್ರೂಣವನ್ನು ಪೋಷಿಸಲು ಸಾಕಷ್ಟು ರಕ್ತ ಪೂರೈಕೆಯನ್ನು ಕೂಡ ಅಲ್ಲಿ ಮಾಡುತ್ತೆ. ಇವೆಲ್ಲವೂ ಕೂಡ ಏನೇನು ಬದಲಾವಣೆ ಆಗುತ್ತೆ ಗರ್ಭಕೋಶದಲ್ಲಿ ಅಂತ. ಹಾಗೆಯೇ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಕೂಡ ಪಡೆಯುತ್ತದೆ. ಮಗು ತಾಯಿಯ ದೇಹದ ಒಳಗೆ ಸಂಪೂರ್ಣವಾಗಿ ಬೆಳೆಯಲು ಸುಮಾರು 9 ತಿಂಗಳು 10 ದಿನ ಬೇಕಾಗುತ್ತೆ. 9 ತಿಂಗಳ ಕಾಲವನ್ನು ತೆಗೆದುಕೊಳ್ಳುತ್ತೆ. ಗರ್ಭಕೋಶದ ಸ್ನಾಯುಗಳ ಲಯಬದ್ಧ ಸಂಕುಚನಗಳ ಫಲವಾಗಿ ಮಗು ಜನಿಸುತ್ತೆ. ಇವೆಲ್ಲವೂ ಕೂಡ ಗರ್ಭಕೋಶದಲ್ಲಿ ಕಾಲಾಂತರದಲ್ಲಿ ಆಗುವಂಥ ಬದಲಾವಣೆಗಳು. ಇವೆಲ್ಲವನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ಪಾಯಿಂಟ್ ವೈಸ್ ಬರೀಬೇಕಾಗುತ್ತೆ. ಇದು ಅಧ್ಯಾಯದ ಬಹುಶಃ ಕೊನೆ ಭಾಗದಲ್ಲಿದೆ ಅನ್ಕೊಳ್ತೀನಿ. ಹೌದು, ವಿವರವಾಗಿ ಕೊಟ್ಟಿದ್ದಾರೆ. ಸೊ ನಂತರ ಲೈಂಗಿಕ ಆರೋಗ್ಯದ ಬಗ್ಗೆನೂ ಕೂಡ ಮಾಹಿತಿ ಇರೋದ್ರಿಂದ ಮಕ್ಕಳು ಅದನ್ನು ಸಹ ಓದ್ಕೊಂಡಿರ್ಬೇಕಾಗತ್ತೆ ಅನ್ನೋ ಒಂದು ವಿಚಾರವನ್ನು ತಿಳಿಸೋಣ. ಮಕ್ಕಳೇ, ಇಲ್ಲಿ ತನಕ ಸ್ನೇಹಿತರಾದಂತಹ ರಾಮಚಂದ್ರ ಭಟ್ ಸರ್ ಅವರು ಜೀವಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರದ ಪ್ರಶ್ನೆಗಳಿಗೆ ತುಂಬ ವಿವರವಾಗಿ ಯಾವ ರೀತಿ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಬೇಕೋ, ಯಾವ ರೀತಿ ಉತ್ತರವನ್ನು ಬರೀಬೇಕೋ, ಉತ್ತರವನ್ನು ಬರೀಬೇಕಾದ್ರೆ ಪರಿಗಣಿಸಬಹುದಾದಂತಹ ಅಂಶಗಳು ಯಾವ್ಯಾವು, ಮತ್ತು ಪ್ರಶ್ನೆಗಳನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಉತ್ತರವನ್ನು ಬರಿಬೋದು ಅನ್ನೋ ವಿಚಾರಗಳನ್ನು ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಕಾರ್ಯಕ್ರಮ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ಅಂದ್ಕೊಳ್ತೀವಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ DSCRTಯ ನಿರ್ದೇಶಕರ ಮತ್ತು ಎಲ್ಲ ಅಧಿಕಾರಿ ವೃಂದದ ಪರವಾಗಿ, ಜೊತೆಗೆ ಸರ್ಕಾರದ ಪರವಾಗಿ, ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ನಾವಿಬ್ಬರು ತಿಳಿಸ್ತಾ ಇದ್ದೇವೆ. ಹಾಗೆಯೇ ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ನೀವು ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲ ದೂರದರ್ಶನ ಪಾಠಗಳು, ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ನಿಮಗೆ ಸಾಕಷ್ಟು ಅನುಕೂಲಕರ ಆಗುತ್ತೆ. ಹೆಚ್ಚಿನ ಅಂಕಗಳನ್ನು ಹೇಗೆ ಪಡಿಬೋದು ಅನ್ನೋದನ್ನು ನಾವು ಸಹ ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲಿ ಅಂತ ನಿಮ್ಮೆಲ್ಲರಿಗೂ ಕೂಡ ನಾವು ಹಾರೈಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರಗಳು ಮಕ್ಕಳ. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾ
ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ